ಇವತ್ತಿನ ಟ್ರೆಂಡ್ ತಕ್ಕ ಹಾಗೆ ಹಾಡುಗಳನ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವ ಆ ಕಲಾವಿದೆ. ತುಮಕೂರಿನ ಪಾವಗಡದ ಗಡಿ ಭಾಗದ ಒಂದು ಹುಡುಗಿ. ಲೈಫ್ ನನ್ನ ತಂದೆಗೋಸ್ಕರನೇ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಫಾರ್ ಹಿಮ್. ಚಿಕ್ಕಣ್ಣ ಅವ್ರು ಇಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಕ್ಕೆ ಚಾನ್ಸೇ ಆಗ್ತಿರಲಿಲ್ಲ. ಅಪ್ಪು ಸರ್ ನೀವು ಭೇಟಿ ಮಾಡಿದ್ದೆ ಅವಾಗ? ಅವ್ರ ಜೊತೆಲಿ ಒಂದು ಸ್ಪೆಷಲ್ ಎಂಟ್ರಿನೂ ಇದೆ. ವೇರ್ ಐ ಆಮ್ ಬಿಲಾಂಗ್ ಟು, ನಾನು ಇದಕ್ಕೆ ಬಂದಿರೋದು ಇಂಡಸ್ಟ್ರಿಗೆ. ಸುಮ್ಮನೆ ಝಲಕ್ ಕೊಡಿ ನಮಗೆ. ಹುಕ್ ಸ್ಟೆಪ್ಗೆ ಅಂತ ಒಂದು 15 ವರ್ಷನ್ಸ್ 20 ವರ್ಷನ್ಸ್ ಮಾಡ್ಕೊಳ್ತೀವಿ. ಚೂಮಂತರ್ಗೂ ಮಾಡಿದ್ದೆ. ಕೊರಿಯೋಗ್ರಫಿ ಅನ್ನೋದು ಹುಡುಗಿರಿಗೆ ಚಾಲೆಂಜಿಂಗ್ ಏನಕ್ಕೆ ಅಂತಂದರೆ, ಮೈ ಫಸ್ಟ್ ಸಾಂಗ್ ಆಸ್ ಎ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಅದು ಪ್ರಭುದೇವ್ ಅವ್ರ ಸಾಂಗು. ದಟ್ ಸ್ಟೋರಿ ವಾಸ್ ಲೈಕ್ ಗೂಸ್ ಬಂಪ್ಸ್. ಎಸ್ಪೆಷಲಿ ಟೆಕ್ನಿಷಿಯನ್ಸ್ಗಳು ಯಾರು ತೆರೆ ಹಿಂದೆ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಥರ ಪ್ರಶಸ್ತಿಗಳು ಪುರಸ್ಕಾರಗಳು. ವೈ ಟೆಕ್ನಿಷಿಯನ್ಸ್ನ ಅಷ್ಟೊಂದು ಕಡೆಗಣಿಸೋ ಅಗತ್ಯ ಏನಿದೆ? ಅಲ್ಲಿ ಟೆಕ್ನಿಷಿಯನ್ಸ್ ಇಲ್ದಲೇ ಆರ್ಟಿಸ್ಟ್ ವಾಟ್ ಎವರ್. ನಾನು ಐ ಡೋಂಟ್ ನೋ. ಇದ್ರ ಬಗ್ಗೆ ಸಂಬಂಧಪಟ್ಟರು ಮುಂದಿನ ದಿನದಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಮಾತನ್ನ ಓನ್ಲಿ ಕೊರಿಯೋಗ್ರಾಫರ್ಸ್ ನೋ, ಓನ್ಲಿ ಡಾನ್ಸರ್ಸ್ ನೋ ಅವ್ರ ಕಷ್ಟ ಏನು ಅಂತ. ಒಂದು ಡಾನ್ಸರ್ನ ಇಂಟರ್ವ್ಯೂ ತಗೊಳ್ಳಲ್ಲ, ಒಂದು ಕೊರಿಯೋಗ್ರಾಫರ್ನ ಇಂಟರ್ವ್ಯೂ ತಗೊಳ್ಳಲ್ಲ. ಅದೇ ಒಂದು ಹೀರೋಗೋ ಹೀರೋಯಿನ್ಗೋ ಡೈರೆಕ್ಟರ್ಗೋ ತೊಂದರೆ ಆದರೆ ಫಿಸಿಕಲಿ ಫಿಟ್ ಆಗಿರಬೇಕು, ಎನರ್ಜಿ ಮೇಂಟೈನ್ ಮಾಡಬೇಕು, ಸ್ಟ್ಯಾಮಿನಾ ಇಟ್ಕೊಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು. ಇಲ್ಲಾಂದರೆ ಯೂನಿಯನಲ್ಲೂ ಡಾನ್ಸರ್ಸ್ ಆಗಿ ಇಟ್ಕೊಳ್ಳೋದಿಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ ಅವ್ರು ಮಾಡೋ ಕೆಲಸಕ್ಕೆ ನೀವು ಅಷ್ಟೇ ಕೊಡ್ತಾ ಇದ್ದೀರಾ. ಅವರು ಸಾಂಗೇ ನೋಡ್ತಿದ್ದೀರಾ, ಸಾಂಗ್ ಕೊರಿಯೋಗ್ರಾಫರ್ ಹೆಸರಿರಲ್ಲ ಅಲ್ಲಿ ಅಂದರೆ ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಇತ್ತೀಚಿನ ಬೆಳವಣಿಗೆಗಳೆಲ್ಲ ನೋಡಿದಾಗೆಲ್ಲ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ಡೋಂಟ್ ಗೋ ಫಾರ್ ಎನಿ ಶಾರ್ಟ್ ಕಟ್ಸ್. ಅಂದರೆ ಬೇರೆ ಬೇರೆ ಥರ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಅವಕಾಶಗಳು ಬಂದಿದ್ದು ಇದೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ತುಂಬ ಜನ ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಟೆಕ್ನಾಲಜಿಗಳು ಬದಲಾಯಿತು, ಅದಕ್ಕೋಸ್ಕರ ಕಲಾವಿದರು ಎಂಟ್ರಿ ಕೊಟ್ಟರು. ಅಂದರೆ ಹಾಡುಗಾರಿಕೆಯಲ್ಲಿ ಒಂಥರ ಆದರೆ ನೃತ್ಯ ಕಲಾವಿದರಲ್ಲಿ ಮಗದೊಂದು ಥರ. ಎಸ್ಪೆಷಲಿ ನೋಡೋಕೆ ಯಾವಾಗಲೂ ಮುದ ಕೊಡೋದು ಡ್ಯಾನ್ಸಿಂಗ್ ಪಾರ್ಟ್, ಅಂದರೆ ನೃತ್ಯಗಳನ್ನು ನೋಡಬೇಕಾದ್ರೆ. ಆ ಕಲಾವಿದರಿಗೆ ಅದನ್ನು ನಿರ್ದೇಶನ ಮಾಡೋಕ್ಕೆ ಕೊರಿಯೋಗ್ರಾಫರ್ಸ್ ಎಂಟ್ರಿ ಕೊಟ್ಟರು. ನಾವು ಉಡುಪಿ ಜಯರಾಮ್ ಅವ್ರನ್ನ ನೆನಪಿಸ್ಕೊಳ್ತೀವಿ, ಚಿನ್ನಿ ಮಾಸ್ಟರ್ ನೆನಪಿಸ್ಕೊಳ್ತೀವಿ, ದೇವಿ ಮಾಸ್ಟರ್ ನೆನಪಿಸ್ಕೊಳ್ತೀವಿ, ಹೀಗೆ ಹಲವಾರು ಜನ. ಇತ್ತೀಚಿನ ಟ್ರೆಂಡಲ್ಲಿ ಒಬ್ಬರು ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ. ನೋಡೋಕ್ಕೆ ಅಫ್ಕೋರ್ಸ್ ಅವ್ರು ಹೀರೋಯಿನ್ ಥರ, ಆದರೆ ತೆರೆಯ ಹಿಂದೆ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ನಾವೆಲ್ಲರೂ ನೆನಪಿಸ್ಕೊಳ್ಳುವಂಥ ಹಾಡುಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ತುಂಬ ಹಾಡಲ್ಲದೆ ಇದ್ದರೂ ಇವತ್ತಿನ ಟ್ರೆಂಡಿಗೆ ತಕ್ಕ ಹಾಗೆ ಹಾಡುಗಳನ್ನು ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವ ಆ ಕಲಾವಿದೆ. ಅಫ್ಕೋರ್ಸ್ ತೆರೆಯ ಮುಂದೆಯೂ ಕಾಣಿಸುತ್ತಾರೆ, ಕಿರುತೆರೆಯಲ್ಲಿ. ಆ ಕಲಾವಿದೆಯನ್ನು ಇವತ್ತು ಹರಿಕತೆಗೆ ನಾನು ವಿಶೇಷವಾಗಿ ಬರಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಫಸ್ಟ್ ಎವರ್ ಫುಲ್ ಟೈಮ್ ಫ್ಲೆಡ್ಜ್ ಇಂಟರ್ವ್ಯೂ ಕೊಡೋಕ್ಕೆ ನನ್ನ ಜೊತೆ ಇದ್ದಾರೆ ನೃತ್ಯ ನಿರ್ದೇಶಕಿ, ಕಲಾವಿದೆ ಶ್ರೀ, ಅವರ ಹೆಸರು ದರ್ಶಿನಿ ಡೆಲ್ಟಾ ನಾಗರಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್ ಇಂಟ್ರೊಡಕ್ಷನ್. ಹೇಗಿದ್ದೀರಿ ದರ್ಶಿನಿ? ಸೂಪರ್ ಸರ್, ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಏನು? ಪೂರ್ತಿ ಹೆಸರು? ದರ್ಶಿನಿ ಡೆಲ್ಟಾ ನಾಗರಾಜ್. ಏನದು ಡೆಲ್ಟಾ? ಡೆಲ್ಟಾ ನಾಗರಾಜ್ ಅನ್ನೋದು ನನ್ನ ತಂದೆ ಹೆಸರು. ಸುಮಾರು ಜನ ನನ್ನ ಫಸ್ಟ್ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಕೇಳೋದು ವಾಟ್ ಈಸ್ ದ ಡೆಲ್ಟಾ ಅಂತ. ನನಗೂ ಅದಕ್ಕೂ
ಕೆಲವರು ಏನೋ ಡೆಲ್ಟಾ ಅಂದರೆ ಬೇರೆ ಏನೇನಕ್ಕೋ ಇದು ಮಾಡಿ ಹೇಳ್ತಾರೆ, ಬಟ್ ಡೆಲ್ಟಾ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಟರ್ಮ್. ಸೊ ಡೆಲ್ಟಾ, ಬೀಟಾ, ಗಾಮಾ ಅನ್ನೋ ಥರ. ನನ್ನ ತಂದೆನೂ ಕೂಡ ಒಂದು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿದ್ದರಿಂದ ಡೆಲ್ಟಾ ಸರ್ವಿಸ್ ಸೆಂಟರ್ ಅಂತ ಒಂದು ಶಾಪ್ ಇತ್ತು ನಮ್ಮದು ಊರಲ್ಲಿ. ಸೊ ದಟ್ ವಾಸ್ ಬಿಟ್. ನಮ್ಮ ಪಪ್ಪ ಒಂದು ಹಲವಾರು ಪಾಲಿಟಿಕಲ್ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದಿದ್ದರಿಂದ ಅವರೊಂದು ಸ್ವಲ್ಪ ಫೇಮಸ್ ಪರ್ಸ್ನಾಲಿಟಿ ಆಗಿದ್ದರು ನಮ್ಮೂರಲ್ಲಿ. ಸೊ ಹಂಗಾಗಿ ಎಲ್ಲರೂ ಅವ್ರನ್ನ ಡೆಲ್ಟಾ ನಾಗರಾಜ್ ಅಂತಲೇ ಕರೀತಾ ಇದ್ರು. ಸೊ ನನ್ನ ಸ್ಕ್ರೀನ್ ನೇಮು ಡೆಲ್ಟಾ ನಾಗರಾಜ್. ನಾನು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಹಾರ್ಡ್ಲಿ 5 to 6 years old. ಆ ಟೈಮಲ್ಲಿ ನಾನು ಟಿ ವಿಗೆ ಡಾನ್ಸ್ ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಸೊ ನನ್ನ ಹೆಸರು ಸ್ಕ್ರೀನ್ ನೇಮ್ ಕೂಡ ದರ್ಶಿನಿ ಡೆಲ್ಟಾ ನಾಗರಾಜ್ ಅಂತ ಬಂತು. ಇವತ್ತು ನನ್ನ ತಂದೆ ಇಲ್ಲ, ಬಟ್ ನನಗೆ ಆ ಹೆಸರಿಗೋಸ್ಕರನೇ ನಾನು ಏನೆಲ್ಲ ಸಾಧನೆ ಮಾಡಿದ್ರು ಆ ಹೆಸರನ್ನ ಉಳಿಸ್ಬೇಕು, ಆ ಹೆಸರನ್ನ ಬೆಳೆಸ್ಬೇಕು ಅನ್ನೋದಕ್ಕೆ ನನ್ನ ಹೆಸರು ಜೊತೆಲಿ ಅದನ್ನು ಬಿಡದಲ್ಲೇ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಎಸ್, ಅಪ್ಪನ ಕನಸೇನಿತ್ತು ಮಗಳ ಬಗ್ಗೆ? ನನ್ನ ಪಪ್ಪಂಗೆ ಕನಸು ಅಂತಂದರೆ ಅವರಿಗೆ ಒಂದು ಬ್ಲೈಂಡ್ ಕಾನ್ಫಿಡೆಂಟ್ ಇತ್ತು ನನ್ನ ಮೇಲೆ. ನನ್ನ ತಂದೆಗಾಗಿರ್ಬೋದು, ತಾಯಿಗಾಗಿರ್ಬೋದು, ಬೀಟ್ ಮೈ ಫ್ಯಾಮಿಲಿ ಎಲ್ಲರಿಗೂ ಒಂದು ಬ್ಲೈಂಡ್ ಕಾನ್ಫಿಡೆಂಟ್ ಏನಂದರೆ ನಾನು ಏನೇ ಮಾಡಿದ್ರೂ ಐ ವಿಲ್ ಗಿವ್ ಮೈ 100% ಆ್ಯಂಡ್ ಐ ವಿಲ್ ಸಕ್ಸೀಡ್ ಇನ್ ದ್ಯಾಟ್. ನನ್ನ ಪಪ್ಪ ಯಾವಾಗಲೂ ಹೇಳ್ತಾ ಇದ್ದೆ, ಬಿಕಾಸ್ ಅವರಿದ್ದಾಗ ನನಗೆ ಆ್ಯಕ್ಚುಲಿ ನಾನು ಡಾನ್ಸ್ನ ಸೀರಿಯಸ್ ಆಗೇ ತೊಗೊಂಡಿರಲಿಲ್ಲ. ಡಾನ್ಸ್ ಮಾಡ್ತೀನಿ, ಅಫ್ಕೋರ್ಸ್ ನಾನು ಡಾನ್ಸ್ ಮಾಡೋದಕ್ಕೆ ಮೇಯ್ನ್ ಮೋಟೋನೇ ನನ್ನ ತಂದೆ ಆಗಿರ್ಬೋದು, ನನ್ನ ಚಿಕ್ಕಮ್ಮಂದಿರು, ನನ್ನ ತಾಯಿ, ಅವರು ಮೇಯ್ನ್ ಮೋಟೋ. ನನಗಿರಲಿಲ್ಲ ಇಂಟ್ರೆಸ್ಟ್, ಅವರಿಂದನೇ ಬಂದಿದ್ದು. ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡೋದಕ್ಕೆ ರೀಸನ್ ಬಂದು ನನ್ನ ತಂದೆನೇ. ಯಾವಾಗಲೂ ಮನೇಲಿ, ನನ್ನ ಮನೇಲೂ ಸೇರಿ ಅಪ್ಪಂದರಿಗೆ ಹೆಣ್ಮಕ್ಳು ಭಾಳ ಮುದ್ದಿರ್ತಾರೆ. ಏನೇ ಕಷ್ಟ ಆದರೂ ಮಗಳಿಗೆ ಅಪ್ಪಂದ್ರೆ ಯಾವಾಗಲೂ ಹೀರೋನೇ. ಅದ್ರ ಬಗ್ಗೆ ಅನ್ಡೌಟೆಡ್ಲಿ ಈ ಮಾತು ಎಲ್ಲರಿಗೂ ಗೊತ್ತಿರೋ ಮಾತು. ಹೌ ಸ್ಪೆಷಲ್ ದರ್ಶನಿಗೆ ಅಪ್ಪ ಮತ್ತು ಅಪ್ಪನಿಗೆ ದರ್ಶಿನಿ? ಸ್ಪೆಷಲ್ ಅನ್ನೋದಕ್ಕಿಂತ ನನ್ನ ಪಪ್ಪನ ನಾನು ಕಳ್ಕೊಂಡು ಆಲ್ಮೋಸ್ಟ್ ಇಟ್ಸ್ ಬೀನ್ 10 years. ಬಟ್ ನನಗೆ ಇವಾಗ್ಲೂ ಅವರಿಲ್ಲ. ಅದೇ ಎವ್ರಿ ಟೈಮ್ ಎಲ್ಲೋದ್ರೂ ಡೆಲ್ಟಾ ನಾಗರಾಜ್ ನನ್ನ ಜೊತೆಲಿದ್ದಾಗಿಂದ ನನಗೆ ನನ್ನ ತಂದೆನ ಬಿಟ್ಟಿದ್ದೀನಿ ಅನ್ನೋ ಫೀಲ್ ಇಲ್ಲ. ಸ್ಪೆಷಲ್ ಅಲ್ಲ, ನನಗೆ ನನ್ನ ಪಪ್ಪ ಆ್ಯಕ್ಚುಲಿ ಲೈಫ್. ಇವತ್ತು ನಾನು ಏನೇ ಮಾಡ್ತಿರಲಿ, ಏನೇ ಸಾಧನೆ ಮಾಡ್ತಿರಲಿ, ಬೀಟಿನ ಕೊರಿಯೋಗ್ರಫಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ನನ್ನ ತಂದೆ ನನಗೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಅಂದರೆ ಅದು ಲೈಫು. ನಾನು ನನ್ನ ತಂದೆಗೋಸ್ಕರನೇ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಫಾರ್ ಹಿಮ್. ಐ ಆಮ್ ಡೆಡಿಕೇಟಿಂಗ್ ಆಲ್ ಮೈ ಸಕ್ಸಸ್ ಆ್ಯಂಡ್ ಎವ್ರಿಥಿಂಗ್ ಟು ಹಿಮ್. ನನ್ನ ತಂದೆ ತಾಯಿಗೆ ಸೀಮಿತ. ಅದರಲ್ಲಿ ನನ್ನ ತಂದೆ ಅಂದರೆ ಅವರು ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ಐ ಆಮ್ ಪ್ರೌಡ್ ಟು ಸೇ ದಟ್ ಈ ವಾಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂಥ ವ್ಯಕ್ತಿತ್ವ, ಅಂಥ ವ್ಯಕ್ತಿ ನನ್ನ ತಂದೆ ಆಗಿರೋದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ನಾನು ತುಂಬ ಅದೃಷ್ಟ ಅವರ ಹೊಟ್ಟೆಯಲ್ಲಿ ನಾನು ಹುಟ್ಟಿರೋದು ಅಂತ. ನಂಗೆ ಆ ಪ್ರೌಡ್ ತುಂಬ ಇದೆ. ಸೊ ವಾಟ್ ಎವರ್ ಐ ಡೂ ಇಟ್ ಫಾರ್ ಮೈ ಫಾದರ್. ಈಸ್ ದ ಓನ್ಲಿ ಪರ್ಸನ್ ಇನ್ ಮೈ ಲೈಫ್ ನಾನು ಇವತ್ತಿಗೂ ಬದುಕ್ತಿರೋದು ಅಂದರೆ. ಏನಿತ್ತು ಕೊನೆ ಮಾತು? ಮಗಳಿಗೆ ಏನು ಹೇಳಿದ್ರು ಅಪ್ಪ? ನನ್ನ ತಂದೆ ಆ್ಯಕ್ಚುಲಿ ಇಟ್ ವಾಸ್ ಸಡನ್ನಾಗೇ ನಾವು ಅವ್ರನ್ನ ಕಳ್ಕೊಂಡಿದ್ದು. ನೋವೇರ್ ಅದು ಆ ಥರ ಒಂದು ಸಿಚುಯೇಷನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಆ ಟೈಮಲ್ಲಿ ಅವರು ಹೋಗೋ ಟೈಮಲ್ಲಿ ನನಗೆ ಅವ್ರು ಹೇಳಿದ್ದೇನು ಅಂದರೆ ನನ್ನ ಜೊತೆಲೇ ಇದ್ದರು, ನನ್ನ ಕೈಯೇ ಇಟ್ಕೊಂಡಿದ್ರು. ನಂಗೆ ನೆನಪಿದೆ. ಮೋಸ್ಟ್ಲಿ ನನಗೆ ಅದು ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, ಬಿಕಾಸ್ ಆ ಟೈಮಲ್ಲಿ ನಾನು ತುಂಬ ಅನ್ಕಾನ್ಷಿಯಸ್ ಆಗೋಗ್ಬಿಟ್ಟಿದ್ದೆ. ಅಂದರೆ ಆವಾಗ ಏನಾಯಿತು ಏನೋ ಅನ್ನೋದು ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಆ ಟೈಮಲ್ಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನಿಮಗೆ ಪಪ್ಪ ಹೇಳೋಗಿದ್ದಾರೆ ಅಮ್ಮನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಮಗಳೇ ಅಂತ ನನಗೆ ಹೇಳಿದ್ರಂತೆ. ಸೊ ನಂಗೆ ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಅಂದರೆ ನಾನು ಹೇಳ್ದಂಗೆ ನಮ್ಮ ಪಪ್ಪಂಗೊಂದು ಕಾನ್ಫಿಡೆಂಟ್, ಏನೇ ಮಾಡಿದ್ರು ನನ್ನ ಮಕ್ಕಳಿಬ್ಬರು ಏನೇ ಮಾಡಿದ್ರು ದಿ ಬೆಸ್ಟ್ ಮಾಡ್ತಾರೆ. ಎಕ್ಸ್ಪೆಷಲಿ ನನ್ನ ಮೇಲೆ ಒಂದು ಇನ್ಸಿಡೆಂಟಲ್ಲಿ ನನಗೆ ಕೂರಿಸ್ಕೊಂಡು ನನ್ನ ಹತ್ರ ಮಾತಾಡಿದ್ದು ಇದೆ. ನನ್ನ ಮಗಳು ಏನೇ ಮಾಡಿದ್ರು ಶಿ ಈಸ್ ದ ಬೆಸ್ಟ್, ಅವಳು ಮಾಡೇ ಮಾಡ್ತಾಳೆ, ಅವಳಿಗೆ ಆ ಕೆಪಾಸಿಟಿ ಇದೆ, ಅವಳು ಅಷ್ಟು ಟ್ಯಾಲೆಂಟೆಡ್ ಇದ್ದಾಳೆ. ಪ್ರತಿ ಸಲಿನೂ ಎಲ್ಲರ ಹತ್ರನೂ ಅವ್ರು ಅದೇ ಹೇಳ್ಕೊಂಡು ಬರ್ತಿದ್ರು. ಸೊ ಲಾಸ್ಟ್ ಅಂದರೆ ನನ್ನ ತಾಯಿನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅನ್ನೋ ಒಂದು ಜವಾಬ್ದಾರಿ ನನಗೆ ಕೊಟ್ಟೋಗಿದ್ದಾರೆ. ಆ್ಯಂಡ್ ಅದು ನಾನು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಈ 10 ವರ್ಷ ಹೇಗಿತ್ತು ದರ್ಶಿನಿ ಲೈಫಲ್ಲಿ? ರೋಲರ್ ಕೋಸ್ಟರ್ ರೈಡ್ ಸರ್. ಅಂದರೆ ಪಪ್ಪ ಇರೋವರೆಗೂ ಒಂಥರ, ಪಪ್ಪ ಹೋದಾದ್ಮೇಲೆ ಎಮೋಷ್ನಲಿ ಒಂಥರ, ಆಮೇಲೆ ಒಂದು ಹಲವಾರು ಚೇಂಜಸ್ಗಳು ಆಯಿತು ನಮ್ಮ ಮೂವರ ಲೈಫಲ್ಲಿ. ಬಟ್ ನನಗೆ ಎಲ್ಲೂ ಫಿನಾನ್ಷಿಯಲಿ ಆಗಿರ್ಬೋದು, ಇನ್ನೊಂದು ಎಲ್ಲೂ ನನ್ನ ತಂದೆ ಇಲ್ಲ ಅನ್ನೋ ಕೊರತೆನ ನನ್ನ ತಾಯಿ ಎಲ್ಲೂ ತೋರಿಸ್ಲಿಲ್ಲ ನಮಗೆ.
ಶಿ ಸಚ್ ಎ ಸ್ಟ್ರಾಂಗ್ ಲೇಡಿ, ಸಚ್ ಎ ಇಂಡಿಪೆಂಡೆಂಟ್ ಲೇಡಿ. ಯಾವ ಥರ ಬೆಳೆಸಿದ್ರು ಅಂದರೆ ಒಂದು ಎಥಿಕ್ಸ್ ಇಟ್ಕೊಂಡು, ಅಂದರೆ ಏನೇ ಆದರೂ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅನ್ನೋದು ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮನಿಂದನೇ ಬಂದಿರೋದು. ಶಿ ಸಚ್ ಎ ಸ್ಟಬನ್ ಲೇಡಿ. ಏನಾದರೂ ಅಂದ್ಕೊಂಡಿದ್ದನ್ನು ಮಾಡ್ತಾರೆ ಅವರು, ಅಷ್ಟು ಸ್ಟಬನ್ನೆಸ್ ಇದೆ ಅವರಿಗಿರೋದೇ. ನನಗೂ ಆ್ಯಕ್ಚುಲಿ ಆ ಸ್ಟಬನ್ನೆಸ್ ಇರೋದು. ಇನ್ನು ನನ್ನ ತಂದೆ ಆ್ಯಕ್ಚುಲಿ ಸ್ವಲ್ಪ ತುಂಬಾ ಅಂದರೆ ನೋಡೋದಕ್ಕೆ ಆಚೆ ಕಡೆ ಹೊರಟು ಜೋರು, ವೆರಿ ಮಚ್ ಆ್ಯಕ್ಟಿವ್ಲಿ ಸ್ಪೋಕನ್ ಪರ್ಸನ್, ಬಟ್ ಇನ್ಸೈಡ್ಲಿ ಅವರು ತುಂಬ ಕರಗೋದು, ಮೋಸ ಹೋಗೋದು, ಈ ಥರ ಆ ವ್ಯಕ್ತಿತ್ವನೂ ಬಂದಿದೆ ನನಗೆ. ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅನ್ನೋದೇನಿದೆ ಅದು ನನ್ನ ತಾಯಿಂದನೇ ಬಂದಿರೋದು. ಸೊ ಈ 10 ಇಯರ್ಸ್ ಏನಿದೆ ಅಲ್ವಾ, ನನ್ನ ತಾಯಿ ಆ್ಯಕ್ಚುಲಿ ಎಲ್ಲೂ ನಮಗೆ ನನ್ನ ಪಪ್ಪ ಇಲ್ಲ, ಅವ್ರ ಪ್ರೆಸೆನ್ಸ್ ಡೆಫಿನೆಟ್ಲಿ ಮಿಸ್ ಮಾಡಿದ್ದೀವಿ, ಬಟ್ ಕೊರತೆ ಎಲ್ಲೂ ಕಾಣಿಸ್ಲಿಲ್ಲ. ನಮ್ಮ ಸ್ಟಡೀಸಲ್ಲಿ ಆಗಿರ್ಬೋದು, ನನ್ನ ಕೆರಿಯರ್ ಗ್ರೋತ್ಗಾಗಿರ್ಬೋದು, ನನ್ನ ಪ್ಯಾಷನ್ ಫಾಲೋ ಮಾಡೋಕ್ಕೆ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಸೊ ಡೆಫಿನೆಟ್ಲಿ ನಾನು ತುಂಬ ಅದೃಷ್ಟ, ಐ ಆಮ್ ವೆರಿ ಲಕ್ಕಿ ಚೈಲ್ಡ್ ಟು ಹ್ಯಾವ್. ಈ ತುಮಕೂರಿನ ಪಾವಗಡದ ಗಡಿ ಭಾಗದ ಒಂದು ಹುಡುಗಿ ಇವಾಗ ಕನ್ನಡ ಚಿತ್ರ ಜಗತ್ತಿನಲ್ಲಿ ಮತ್ತು ನೆರೆಯ ತೆಲುಗು ಚಿತ್ರ ಜಗತ್ತಿನಲ್ಲಿ ಇಷ್ಟೊಂದೆಲ್ಲ ಫೇಮಸ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ದರ್ಶಿನಿ? ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ನಾನು ಹೇಳ್ದಂಗೆ ಇದನ್ನು ಮಾಡಬೇಕು ಅಂತ ನನ್ನ ತಂದೆ ಕಳ್ಕೊಂಡಾಗ ನಾನೊಂದು ಫಿಕ್ಸ್ ಆದೆ. ಅಲ್ಲಿವರೆಗೂ ನಾನು ನಿಜವಾಗ್ಲೂ ಐ ಆಮ್ ಎ ವೆರಿ ಸ್ಟೂಡೆಂಟ್, ತುಂಬ ಸ್ಟೂಡಿಯಸ್ ಇದ್ದೆ. ಓದೋದ್ರ ಮೇಲೆ ತುಂಬ ಅಂದರೆ ಆಸಕ್ತಿ, ಭಯ. ಓಕೆ, ಈಗ ನಾನು ಓದ್ತಿದ್ದೀನಿ ಅಂದಮೇಲೆ ಐ ಹ್ಯಾವ್ ಟು ಬಿ, ನಾನು ಚೆನ್ನಾಗಿ ಓದಬೇಕು, ಆ ಥರ ನಂದು ಮೈಂಡ್ ಸೆಟ್ ಯಾವಾಗಲೂ. ಈಗ ನಮ್ಮ ಅಮ್ಮನೂ ಹೇಳ್ತಾರೆ, ಸ್ಕೂಲಿಂದ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡ್ತಿದ್ದಂತೆ ಆ ಥರ. ನನಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಸೋಕ್ಕೆ, ಬಿಕಾಸ್ ತುಂಬ ಚೈಲ್ಡ್ಹುಡ್ಡಲ್ಲೇ ನಾನು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಪ್ರಾಕ್ಟೀಸ್ ಕೊಡೋದಕ್ಕೆ ನನಗೆ ನಿನಗೆ ಕೇಕ್ ಕೊಡಿಸ್ತೀನಿ, ಡ್ಯಾನ್ಸ್ ಮಾಡು, ಒಂದ್ಸಲಿ ಮಾಡು, ಈ ಥರ ನನಗೆ ಅವರು ಪುಷ್ ಮಾಡಿ ಒಂದು ಕೇಕ್ಗೋಸ್ಕರ. ನನಗೆ ಇವತ್ತಿಗೂ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಅದು ಒಂದೇ ನನ್ನ ವೀಕ್ನೆಸ್ಸು. ನನಗೆ ಒಂದು ಚಾಕ್ಲೇಟ್ ಕೇಕ್ ಕೊಡಿಸೋರು, ಡ್ಯಾನ್ಸ್ ಮಾಡಿಸೋರು. ಆ ಚಾಕ್ಲೇಟ್ ಕೇಕ್ಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಅಷ್ಟೇ. ಸೊ ಆ ಥರ ಇದ್ದಿದ್ದು ಹುಡುಗಿ ನಾನು. ನನಗೆ ಎರಡು ಕಡೆ ನನ್ನ ಡ್ಯಾನ್ಸ್ನ ತುಂಬ ಸೀರಿಯಸ್ಸಾಗಿ ಯಾವಾಗ ತೊಗೊಂಡೆ ಅಂದರೆ, ಒಂದು ನನ್ನ ತಂದೆ ತೀರ್ಕೊಂಡ್ಮೇಲೆ. ಬಿಕಾಸ್ ನನ್ನ ತಂದೆ ಕೆಲವೊಂದು ಟಿಪ್ಸ್ ಕೊಡ್ತಾಯಿದ್ರು, ಅಂದರೆ ಡ್ಯಾನ್ಸ್ ಮಾಡಬೇಕಾದಾಗ ಕೆಲವೊಂದು ಮೂಮೆಂಟ್ಸ್ ಹೇಳ್ತಾಯಿದ್ರು, ಆ ಗ್ರೇಸ್ ಹೇಳ್ತಾಯಿದ್ರು. ಅವಾಗ ನಂಗೆ ತಲೆಗೆ ಹೋಗ್ತಾ ಇರಲಿಲ್ಲ. ಐ ವಾಸ್ ವೆರಿ ಸ್ಮಾಲ್ ಕಿಡ್. ಅವ್ರು ಹೇಳೋದು ಪಾಪ ಏನೋ ಹೇಳ್ತಾರೆ ಅನ್ನೋ ಥರ. ಬಟ್ ಇವತ್ತಿಗೂ ನಾನು ಅದನ್ನು ರಿಕಾಲ್ ಮಾಡಿದಾಗ ದೆರ್ ಇಸ್ ಸೋ ಮಚ್ ನಾಲೆಡ್ಜ್ ಇದೆ ಅದರಲ್ಲಿ. ಅದು ನನಗೆ ಅವಾಗ ಗೊತ್ತಾಗಲಿಲ್ಲ. ಈಗ ನಂಗೆ ಅದು ರಿಕಾಲ್ ಮಾಡಿದಾಗ ಅನಿಸುತ್ತೆ, ಹಿ ಹ್ಯಾಸ್ ಗಿವನ್ ಮಿ ಸೋ ಮಚ್ ಆಫ್ ನಾಲೆಡ್ಜ್. ಸೊ ಅದು ಮತ್ತು ನಾನು ಒಂದು ಮೂವಿ ಕ್ಲೈಮ್ಯಾಕ್ಸ್ ನನ್ನ ಈಗ ತುಂಬಾ ಹಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಮಲ್ ಹಾಸನ್ ಅವ್ರ ಮೂವಿ ಇದೆ, ಸಾಗರ ಸಂಗಮಂ ಅಂತ. ಅದು ಇಟ್ಸ್ ಎ ಡಾನ್ಸ್ ಮೂವಿ. ಅದರಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ, ದೆರ್ ಈಸ್ ನೋ ಎಂಡ್ ಫಾರ್ ಎನಿ ಆರ್ಟ್ ಅಂತ. ಅದರಲ್ಲಿ ಕಮಲ್ ಹಾಸನ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಡಾನ್ಸ್ಗೆ ಆ ಪ್ಯಾಷನ್, ಅದನ್ನ ನೋಡಿದಾಗ ಇವತ್ತಿಗೂ ನಾನು ಎಲ್ಲಾದರೂ ಲೋ ಫೀಲ್ ಆದಾಗ, ಇವತ್ತಿಗೂ ನನಗೇನೋ ನಂಗೆ ಬೇಕಾಗಿರೋ ಸಿಗ್ತಿಲ್ಲ, ಅಥವಾ ಡ್ಯಾನ್ಸಲ್ಲಿ ನನಗೇನೋ ಒಂದು ಮೂಮೆಂಟ್ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಐ ಡೈರೆಕ್ಟ್ಲಿ ಓಪನ್ ದಟ್ ಸಾಂಗ್ಸ್, ಸಾಗರ ಸಂಗಮಂ ಸಾಂಗ್ನ ಓಪನ್ ಮಾಡ್ತೀನಿ. ನೋವೇರ್ ನಂಗೆ ಎನರ್ಜಿ ಬರುತ್ತೆ, ನೋವೇರ್ ನಾನು ಬೂಸ್ಟ್ ಆಗ್ತೀನಿ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಎರಡು ಇನ್ಸಿಡೆಂಟ್ ಆ್ಯಕ್ಚುಲಿ ನಾನು ಡ್ಯಾನ್ಸ್ನ ಸೀರಿಯಸ್ಸಾಗಿ ತೊಗೊಳಕ್ಕೆ, ಆ ಕ್ಲೈಮ್ಯಾಕ್ಸ್ ನನಗೆ ತುಂಬಾ ಇದು ಮಾಡಿದೆ. ದೇರ್ ಐ ಸ್ಟಾರ್ಟೆಡ್ ಬಿಲೀವ್ ದಟ್ ಓಕೆ, ನನಗೆ ನನ್ನ ಫ್ಯೂಚರ್ ಇರೋದು, ಅಥವಾ ನನ್ನ ವೇರ್ ಮೈ ಸೋಲ್ ಲೈಸ್, ವೇರ್ ಮೈ ಪ್ಯಾಷನ್ ಲೈಸ್ ಅಂದರೆ ದಟ್ ಈಸ್ ಡಾನ್ಸಿಂಗ್. ಅದನ್ನು ನನಗೆ ಆವಾಗ ಗೊತ್ತಾಯಿತು. ಸೊ ಐ ಟುಕ್ ಇಟ್ ಸೀರಿಯಸ್ಲಿ. ಬಟ್ ನಂಗೆ ಆ್ಯಕ್ಟಿಂಗ್ ಈಕ್ವಲಿ ಇಂಟ್ರೆಸ್ಟ್ ಏನಕ್ಕೆ ಅಂದರೆ, ಯೂಶ್ವಲಿ ಹುಡುಗಿರಿಗೆ ಇರುತ್ತೆ ಅಲ್ವಾ, ಆ್ಯಕ್ಟ್ ಮಾಡಬೇಕು, ಹೀರೋಯಿನ್ ಆಗಬೇಕು, ಮೇಕಪ್ ಮಾಡು, ಅದು ಎಲ್ಲ ಹುಡುಗಿರಿಗೂ ಇರೋ ಅಂಥದ್ದೇ. ಅದರಲ್ಲೂ ನಾವು ಡಾನ್ಸರ್ಸ್ ಆಗಿರೋದ್ರಿಂದ ಎಕ್ಸ್ಪ್ರೆಷನ್ ವೈಸ್ ಎಲ್ಲ ನಾನು ತುಂಬ ಮಿರರ್ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡೋದು, ಎಕ್ಸ್ಪ್ರೆಷನ್ ಕೊಡೋದು, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಇನ್ ಮೈ ಲೈಫ್. ಇವತ್ತಿಗೂ ಐ ಡೂ ದಟ್. ಮಿರರ್ ಮುಂದೆ ನಿಂತ್ಕೊಂಡು ಐ ಡೂ ಲಾಟ್ ಆಫ್ ಎಕ್ಸ್ಪ್ರೆಷನ್ಸ್. ಯು ಬಿಲೀವ್ ಇಟ್, ನಾನು ಇವತ್ತು ಕುತ್ಕೊಂಡು ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಬಟ್ ನಾನು ಇದನ್ನು 10 ಇಯರ್ಸಿಂದನೂ ಮಾಡ್ತಾ ಇದ್ದೀನಿ. ಐ ಮ್ಯಾನಿಫೆಸ್ಟೆಡ್ ದಿಸ್. ಅಂದರೆ ಈಗ ನಾನು ಯಾರಾದರೂ ಇಂಟರ್ವ್ಯೂ ಕರೆದ್ರೆ, ಈ ಥರ ಎಲ್ಲ ಕ್ವೆಶನ್ಸ್ ಕೇಳಿದ್ರೆ ನಾನು ಏನು ಆನ್ಸರ್ ಮಾಡಬೇಕು, ನಾನು ಹೀರೋಯಿನ್ ಆದಾಗ ಹೆಂಗೆ ಆನ್ಸರ್ ಮಾಡಬೇಕು, ನಾನು ಅವಾರ್ಡ್ ತೊಗೊಂಡಾಗ ಹೆಂಗೆ, ಇದನ್ನೆಲ್ಲದನ್ನು ನಾನು ಇವತ್ತಿಗೂ ರಿಹರ್ಸಲ್ ಮಾಡ್ತೀನಿ. ರಿಯಲಿ ಇವತ್ತಿಗೂ ನಾನು ಬೆಳಗ್ಗೆ ಇದ್ದು, ನಾನು ಹೈದ್ರಾಬಾದಲ್ಲಿ ಇದ್ದಾಗ ಸ್ನಾನ ಮುಗಿಸ್ಕೊಂಡು ನಾನು ಸುಮ್ಮನೆ ಆಚೆ ಮಿರರ್ ಮುಂದೆ ಏನಾದರೂ ಒಂದು ಹೇಳ್ಕೊಂಡು ಬಂದಿರ್ತೀನಿ. ಅಂದರೆ ಲೈಕ್ ನಾನು ಅವಾರ್ಡ್ ವಿನ್ ಆಗಿದ್ದೀನಿ ಅಂತನೋ, ಅಥವಾ ನಂಗೆ ಏನೋ ಇನ್ಸ್ಟೆಂಟಾಗಿ ಓಡ್ತಾ ಇರುತ್ತೆ ತಲೆಯಲ್ಲಿ. ಅದ್ರಲ್ಲಿ ಏನೋ ಒಂದು ಟಾಪಿಕ್ ತೊಗೊಂಡು ಏನೋ ಒಂದು ಹೇಳ್ಬಿಟ್ಟು, ಇಲ್ಲಾಂದ್ರೆ ನಂಗೆ ಏನೋ ಒಂದು ಬೇಜಾರಾಗಿರುತ್ತೆ. ಇದನ್ನ ನಾನು ಇಂಟರ್ವ್ಯೂಗೆ ಹೋಗಿ ಹೇಳಿದ್ರೆ ಹೆಂಗೆ ಹೇಳ್ತೀನಿ? ಐ ಯೂಸ್ ಟು ಪ್ರಾಕ್ಟೀಸ್ ಆಲ್ ದಿಸ್ ಥಿಂಗ್. ಬಟ್ ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಅದು ನಿಜ ಆಗುತ್ತೆ ಅಂತ? ಖಂಡಿತ ಸರ್, ಡೆಫಿನೆಟ್ಲಿ ಐ ಬಿಲೀವ್. ಬಿಕಾಸ್ ಅದು ಆಗಿದೆ. ಎಸ್, ಆಗಿದೆ. ನಂಬರ್ 1 ಅವಾರ್ಡ್ ಬಂತು.
ನಂಬರ್ 2 ಅವಾರ್ಡ್ ನನಗೆ ಇನ್ನೂ ಇಲ್ಲ ಯಾವುದು, ಬಟ್ ನಾಮಿನೇಟ್ ಆದ್ರಿ. ಎಸ್, ನಾಮಿನೇಟ್ ಆದ್ರಿ, ಕರೆಕ್ಟ್, ನಾಮಿನೇಟ್ ಆದ್ರಿ. ಅವಾರ್ಡ್ ಬಂದಾಗ ಸ್ಪೀಚ್ ಮಾಡ್ತೀರಾ ಬಿಡಿ. ನಂಬರ್ 2 ಇಂಟರ್ವ್ಯೂ ಕೂತಿದ್ದಾರೆ. ಅದು ಆ್ಯಕ್ಚುಲಿ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅದನ್ನು ಹೆಂಗೆ ನಂಗೆ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ತುಂಬ ಹೆಂಗೆ ಅಂತ ಅಂದರೆ ನಾನು ಐ ಯೂಸ್ ಟು ಟಾಕ್ ಅ ಲಾಟ್ ವಿತ್ ಮೈ ಸೆಲ್ಫ್. ನನ್ನ ಜೊತೆ ನಾನು ಜಾಸ್ತಿ ಮಾತಾಡ್ಕೊಳ್ತೀನಿ. ಜಾಸ್ತಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಅಂದರೆ ಏನಾದರೂ ಆಗಿರ್ಬೋದು, ಫಸ್ಟ್ ನನ್ನ ಜೊತೆಲಿ ನಾನು ಮಾತಾಡ್ಕೊಳ್ತೀನಿ. ಮಿರರ್ ಮುಂದೆ ನಿಂತ್ಕೊಂಡು ಐ ಯೂಸ್ ಟು ಡೂ ದ್ಯಾಟ್. ಇವತ್ತಿಗೂ ನಾನು ಮಾಡ್ತೀನಿ. ಅದು ಕ್ವಶನ್ ಆನ್ಸರ್ಸ್ ಬರುತ್ತಾ? ಹಾಂ, ಅಲ್ಲ, ನನಗೆ ಏನಂದರೆ ಈಗ ಸಪೋಸ್ ಇವಾಗ ನಾನು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದೀನಿ, ನೀವು ನನಗೆ ಮಿರರ್. ಈಗ ಸಂಬಡಿ ಈಸ್ ಆಸ್ಕಿಂಗ್ ಮೀ, ಅವ್ರು ಏನು ಕ್ವಶನ್ ಕೇಳ್ತಾರೋ ಅದು ನಾನೇ ಅದಕ್ಕೆ ಆನ್ಸರ್ ಅಂದರೆ ನಾನೇ ಸೊಲ್ಯೂಷನ್ ತೊಗೊಳ್ತೀನಿ ಒಂದೊಂದ್ಸಲಿ. ಅಂಡ್ ಅದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ನನ್ನ ಪ್ರಕಾರ. ಫಾರ್ ಎ ಚೇಂಜ್ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಬರ್ತಿದ್ರಲ್ಲ ಇಂಟರ್ವ್ಯೂಗೆ, ಹರೀಶ್ ನಾಗರಾಜು ಏನು ಪ್ರಶ್ನೆ ಕೇಳ್ಬೋದು ನಿಮ್ಮ ಲೆಕ್ಕದಲ್ಲಿ? ಅಲ್ಲ, ನಾನು ಆ್ಯಕ್ಚುಲಿ ಇವತ್ತು ಅಂದ್ಕೊಳ್ಳಿಲ್ಲ, ನಿಮ್ಮ ಕಡೆಯಿಂದ ಯಾವತ್ತು ಕಾಲ್ ಬಂತು ಆವತ್ತಿಂದ ನಾನು ಯೋಚನೆ ನಾನು ಐ ಗಿವ್ ವೆರಿ ಲಿಟಲ್ ನಾನು ಜಾಸ್ತಿ ಇಂಟರ್ವ್ಯೂಸ್ ಕೊಟ್ಟಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ನಿಮ್ಗೆ ಹೇಳಿದೆ, ಸರ್ ಇಂಟರ್ವ್ಯೂ ಕೊಡ್ಬೇಕಂದ್ರೆ ಐ ಟು ಡೂ ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋದಿದೆ. ಆವಾಗ ನಾನು ಬಂದು ಕೂತ್ಕೊಂಡು ಮಾತಾಡೋದ್ರಲ್ಲಿ ಓಕೆ ಐ ಕ್ಯಾನ್ ಇನ್ಸ್ಪೈರ್ ಪೀಪಲ್. ನನ್ನ ಸಾಧನೆ, ನನ್ನ ಎಕ್ಸ್ಪೀರಿಯನ್ಸು. ಐ ಥಿಂಕ್ ಇಟ್ ಈಸ್ ಟೂ ಸೂನ್ ಟು ಕಮ್ ಆ್ಯಂಡ್ ಟಾಕ್ ವಿತ್ ದ ಪರ್ಸ್ನಾಲಿಟಿ ಲೈಕ್ ಯು ಅಂತ ನಾನು ಹೇಳಿದೆ. ಸೊ ಅದು ನನಗೆ ತಲೆಯಲ್ಲಿ ಹೆಂಗಿತ್ತು ಅಂದರೆ, ಈಗ ಅವ್ರು ಮುಂದೆ ಹೋಗಿ ಹಿಂಗೆ ಮಾತಾಡೋದು. ಈಗ ನಾರ್ಮಲಾಗಿ ಪ್ರೆಸ್ ಮೀಟಲ್ಲಿ ಅಲ್ಲಿ ಇಲ್ಲಿ ಏನೋ ಒಂದು ಕೇಳಿದಾಗ ಅವ್ರು ಏನೋ ಒಂದು ಕೇಳ್ತಾರೆ, ನಾವು ಹೇಳಿ ಬಂದಿರ್ತೀವಿ. ಪ್ರಾಪರಾಗಿ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರಬೇಕಾದಾಗ ನಾನು ಇನ್ ಆ್ಯಂಡ್ ಔಟ್ ಮಾತಾಡಬೇಕು, ದಟ್ ಟು ದ ಪರ್ಸ್ನಾಲಿಟಿ ಲೈಕ್ ಯು ಐ ಮೆನ್ಷನ್ಡ್. ಏನು ಮಾತಾಡ್ಬೋದು ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ. ಆಮೇಲೆ ಏನೂ ಗೊತ್ತಾಗ್ತಿಲ್ಲ, ಏನೋ ಬಂದಿದ್ದು ಮಾತಾಡೋಣ ಅಂದ್ಕೊಂಡು ಅಂದರೆ ಗೋ ವಿತ್ ದ ಫ್ಲೋ ಅನ್ನಂಗೆ ಬಂದೆ ನಾನು. ಒಬ್ಬ ದೊಡ್ಡ ನಟರಿಗೆ ಕೊರಿಯೋಗ್ರಾಫ್ ಮಾಡ್ತೀರಾ, ಹಾಡನ್ನು ದೊಡ್ಡ ರೆಕಾರ್ಡ್ ಲೇಬಲ್ ರಿಲೀಸ್ ಮಾಡ್ತಾರೆ, ಆ ಹಾಡಿಗೆ ನೃತ್ಯಕ್ಕೆ ಜನ ನೋಡುಗರಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಮತ್ತು ಇನ್ನೊಂದು ಹಾಡು ಮಾಡ್ತೀರಾ, ಮಾಂಟೇಜ್ ಸಾಂಗು, ಅದಕ್ಕೊಂದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಇನ್ನೊಂದು ಸಿನಿಮಾ ಅದು ಒಂದು ಹುಕ್ ಸ್ಟೆಪ್ ಮಾಡ್ತೀರಾ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಅಲ್ಲೆಲ್ಲೋ ಬೇರೆ ಭಾಷೆಗೆ ಹೋಗಿ ಆ ಸಿನಿಮಾದ ಹೀರೋಯಿನ್ ಆಗ್ತಾರೆ, ಜನ ಅದನ್ನು ಒಪ್ಕೋತಾರೆ. ಮತ್ತು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾರೆ, ಬೇರೆ ಬೇರೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಾರೆ. ಆ್ಯಂಡ್ ಈ ಹೆಣ್ಮಕ್ಳು ಹೇಳ್ತಾರೆ, ಸರ್ ನಾವೇನು ಇನ್ಸ್ಪೈರ್ ಮಾಡ್ತೀವಿ ಸರ್. ಇಲ್ಲ ಸರ್, ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ. ಟೆಲ್ ಮೀ ಹಾನೆಸ್ಟ್ಲಿ, ಗುರು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಇದೆಲ್ಲ ರೆಕಾರ್ಡ್ಸ್ಗಳಿದೆ, ಅಂದರೆ ಮಿಲಿಯನ್ಸ್ ಗಟ್ಟಲೆ ಜನ ಒಪ್ಕೋತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ. ಡೋಂಟ್ ಯು ಫೀಲ್ ದರ್ಶಿನಿ ನೀನು ತುಂಬ ಚೆನ್ನಾಗಿ ಬೆಳೀತಾ ಇದೆಯಾ, ತುಂಬ ಚೆನ್ನಾಗಿ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡ್ತಿದ್ಯಾ, ನಿನ್ನ ಕೆಲಸ ಜನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸಲ್ವಾ ಕನ್ನಡಿ ಮುಂದೆ ನಿಂತಾಗ? ಇಲ್ಲ ಸರ್, ಖಂಡಿತ. ಅಂದ್ರೆ ಅದ ಗ್ರೋತ್ ಅಂದ್ರೆ ಆ ಸ್ಟ್ರಗಲ್ ನೋಡಿದ್ದೀನಿ, ಡೆಫಿನೆಟ್ಲಿ ಸ್ಟ್ರಗಲ್ ನೋಡಿದ್ದೀನಿ. ಒಂದ್ ಸ್ಟೆಪ್ ಮೇಲ್ ಇದೀನಿ ಅಂತ, ಅಂದ್ರೆ ನೆನ್ನೆಕ್ಕಿಂತ ಇವತ್ತು ಒಂದ್ ಸ್ಟೆಪ್ ಹತ್ತಿದ್ದೀನಿ ಅನ್ನೋ ಫೀಲ್ ಇದೆ. ಆಗ್ಲಿ ನಾನೇನೋ ಮಾಡಿದ್ದೀನಿ ಅಥವಾ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಖಂಡಿತ ಕರ್ನಾಟಕ ಜನತೆ ನನ್ನ ಒಪ್ಕೊಂಡಿದ್ದಾರೆ, ನನ್ನ ಕೊರಿಯೋಗ್ರಫಿನೂ ಒಪ್ಕೊಂಡಿದ್ದಾರೆ, ನನ್ನ ಆ್ಯಕ್ಟಿಂಗ್ನೂ ಒಪ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ಆಶೀರ್ವಾದ ತೋರಿಸ್ತಿದ್ದಾರೆ. ಬಟ್ ನನಗೆ ಅದಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ನಾನು ನನ್ನ ಆಡಿಯನ್ಸ್ಗೆ ಇನ್ನೂ ಜಾಸ್ತಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಎಂಟರ್ಟೈನ್ ಮಾಡಬೇಕು. ನನ್ನ ಕೊರಿಯೋಗ್ರಫಿ, ನನ್ನ ಹುಕ್ ಸ್ಟೆಪ್ಸು, ನನ್ನ ಮೂಮೆಂಟ್ಸ್ಗಳನ್ನ ಇನ್ನೂ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ನನ್ನ ಆ್ಯಕ್ಟಿಂಗ್ ಇನ್ನೂ ಸಾಕಷ್ಟು ಜನರ ಬಾಯಲ್ಲಿ ಕೇಳಬೇಕು, ಅಂದರೆ ನನ್ನ ಆ್ಯಕ್ಟಿಂಗ್ ಎಲ್ಲರಿಗೂ ತಲುಪಬೇಕು ಅನ್ನೋದು ಈಗಲೂ ಆ ಜಿಲ್ ಇದೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಮಾಡಿರೋದ್ರ ಬಗ್ಗೆ ನನಗೆ ಇದಿಲ್ಲ ಅಂತಲ್ಲ, ಖಂಡಿತ ಪ್ರೌಡ್ ಇದೆ. ಒಂದಷ್ಟು ಕೆಲಸಗಳು ಮಾಡಿದ್ದೀನಿ, ಇಲ್ಲ ಅಂತ ಖಂಡಿತ ಹೇಳಲ್ಲ. ಬಟ್ ಮಾಡೋದು ತುಂಬಾ ಇದೆ. ಐ ಅಗ್ರಿ, ಮಾಡೋದು ತುಂಬಾ ಏಜ್ ಇದೆ, ಇನ್ನೂ ಅದನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನಮಗೂ ಇದೆ. ಅಂದರೆ ಈಗ ಜಸ್ಟ್ ಬೇಬಿ ಸ್ಟೆಪ್ಸ್ ನಾನು ಇಡ್ತಾ ಇದ್ದೀನಿ. ಅದಕ್ಕೆ ಇಷ್ಟರ ಮಟ್ಟಿಗೆ ನನಗೆ ಸಿಗ್ತಿರೋ ಸಹಕಾರ, ಪ್ರೋತ್ಸಾಹ, ಅದು ನನ್ನ ಕನ್ನಡ ಆಡಿಯನ್ಸಿಂದ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ನಾನು ತೆಲುಗು, ತಮಿಳಲ್ಲಿ ಕೆಲಸ ಕಲಿತು ಬಂದವಳು. ಬಟ್ ನಾನು ಕನ್ನಡದವಳು. ಕನ್ನಡದ ಹುಡುಗಿನ ಫಸ್ಟ್ ಟೈಮು ಒಂದು ಹುಡುಗಿ ಲೇಡಿ ಕೊರಿಯೋಗ್ರಾಫರ್ ಒಂದು ಕೊರಿಯೋಗ್ರಫಿ ಮಾಡಿದಾಗ ದ ರೀಚ್ ಪೀಪಲ್ ಗೇವ್ ಮೀ ಅಲ್ವಾ, ಅದಕ್ಕೆ ನಾನು ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಅದು ಡೆಫಿನೆಟ್ಲಿ ಅದು ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ತುಂಬ ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಅಷ್ಟು ಜನದ ಮಧ್ಯೆ ನಾನು ಎಲ್ಲೋ ಒಂದು ಪುಟ್ಟದಾಗೆ ಏನೋ ಮಾಡಿದಾಗ ಅದನ್ನು ರೆಕಗ್ನೈಸ್ ಮಾಡಿದ್ರಲ್ವ, ಅದಕ್ಕೆ ತುಂಬಾ ಖುಷಿ ಇದೆ. ಅಷ್ಟೇ ಜವಾಬ್ದಾರಿ ಜಾಸ್ತಿ ಆಗಿದೆ. ನೀವಂದರೆ ನಿಂಗೆ ಅನ್ಸಲ್ವಾ ಅಂತ ಅನಿಸುತ್ತೆ, ಅದು ಭಯ ಅದಕ್ಕಿಂತ ಜಾಸ್ತಿ. ಅಂದರೆ ನಾನು ಹಿಂಗೆ ಮಾಡಿರೋದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದಾಗ ಆ ಭಯ, ಜವಾಬ್ದಾರಿ ಅನ್ನೋದು ಸ್ವಲ್ಪ ಹಿಟ್ ಆಗುತ್ತೆ. ಆವಾಗ ನೋ ಯು ಹ್ಯಾವ್ ಟು ಡೂ ಮೋರ್ ಅನ್ನೋದು ಅದು ಕಾನ್ಷಿಯಸ್ಸಲ್ಲಿ ಹೊಡಿತಾ ಇರುತ್ತೆ ನನಗೆ. ಇವಾಗ ದರ್ಶಿನಿ ಒಳಗಿರುವ ದರ್ಶಿನಿ ಈ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಣ.
ನಾಟ್ ಹರೀಶ್ ನಾಗರಾಜು. ಓಕೆ, ದರ್ಶಿನಿ ಒಳಗಿರುವ ದರ್ಶಿನಿ ಕ್ವಶನ್ ಏನಪ್ಪ ಅಂದರೆ, ದರ್ಶಿನಿ ಇಷ್ಟೊಂದು ಜನ ಹೆಣ್ಮಕ್ಳು ಕೊರಿಯೋಗ್ರಾಫರ್ಸ್ ಇದ್ದರು, ಆದರೂ ಆ ಸಿನಿಮಾಗೆ ಆ ಹಾಡಿಗೆ ನಿಮ್ಗೆ ಅವಕಾಶ ಸಿಕ್ತು, ಹೇಗೆ? ಇದಕ್ಕೆ ಉತ್ತರ ಏನು? ದ ಫಸ್ಟ್ ಡೆಬ್ಯೂ ದೊಡ್ಡ ವೈರಲ್ ಆಯಿತು, ದೊಡ್ಡ ಮಿಲಿಯನ್ಸ್ ಗಟ್ಟಲೆ ವ್ಯೂ ಆಯಿತು, ವಾವ್ ಆಯಿತು, ಹೆಂಗೆ ಸಾಧ್ಯ ಆಯಿತು? ಯಾಕೆ ದರ್ಶನಿಗೆ ಅವಕಾಶ ಸಿಕ್ತು? ಯಾಕೆ ಅಂತಂದರೆ, ಒಂದು ಕೆಲವು ವ್ಯಕ್ತಿಗಳ ಆಶೀರ್ವಾದ ಸರ್ ನನ್ನ ಮೇಲಿದ್ದಿದ್ದು. ಅದರಲ್ಲಿ ನನ್ನ ತಂದೆ ಆಶೀರ್ವಾದ, ಅವ್ರು ಯಾವಾಗಲೂ ನನ್ನ ಜೊತೆಲಿ ಇರ್ತಾರೆ. ಅದು ಬಿಟ್ಟು ಒಂದಷ್ಟು ಜನ ವ್ಯಕ್ತಿಗಳೇನಿದ್ದಾರೆ, ಅವ್ರು ನನ್ನನ್ನು ಈ ಮಕ್ಕಳಿಗೆ ನಡೆಸ್ತಾರೆ ಅಲ್ವಾ, ಕೈ ಹಿಡಿದು ನಡೆಸ್ತಾರೆ ಅಲ್ವಾ, ಹಂಗೆ ನನ್ನ ಕೈ ಹಿಡಿದು ನಡೆಸ್ಕೊಂಬಂದಿದ್ದಾರೆ. ಅದರಲ್ಲಿ ಇಷ್ಟು ಕ್ರೆಡಿಟ್ ಹೋಗೋದು ಅಂತಂದರೆ ಅದು ಚಿಕ್ಕಣ್ಣವ್ರಿಗೆ. ಚಿಕ್ಕಣ್ಣ ಅವ್ರು ಇಲ್ಲ ಅಂದಿದ್ರೆ ನಾನಿವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಕ್ಕೆ ಚಾನ್ಸೇ ಆಗ್ತಿರಲಿಲ್ಲ. ನಾನು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಕೂಡ, ಎಷ್ಟೇ ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿದ್ರು ಕೂಡ, ಅದನ್ನು ಗುರ್ತಿಸೋರೊಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಗೆಟಿಂಗ್ ಆನ್ ಆಪರ್ಚುನಿಟಿ ಈಸ್ ವೆರಿ ಬಿಗ್ ಟಾಸ್ಕ್, ಇವನ್ ದೋ ಯು ಆರ್ ಎ ವೆರಿ ಗುಡ್ ಟ್ಯಾಲೆಂಟೆಡ್ ಪರ್ಸನ್. ಅದನ್ನು ಗುರ್ತಿಸಿ, ಅದು ನನಗೇನಕ್ಕೆ ನಾನು ಅವ್ರನ್ನ ಅಷ್ಟು ನೆನೆಸ್ಕೊತೀನಿ ಅಂದರೆ, ನೆನೆಸ್ಕೊಳ್ಳೇಬೇಕು. ಐ ಹ್ಯಾವ್ ಟು ಶೋ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದಟ್ ಪರ್ಸನ್. ಬಟ್ ಅವ್ರು ಇದ್ದಿದ್ದು ಟೈಮ್ ಏನು ಅಂತಂದರೆ, ಅವರೊಂದು ಹೀರೋ ಆಗಿ ಫಸ್ಟು ಡೆಬ್ಯೂ ಆಗಬೇಕಾಗಿದ್ದಂಥ ಮೂವಿ ಅದು ಉಪಾಧ್ಯಕ್ಷ ಸಿನಿಮಾ. ಹೌದು, ಅವರಿಗೆ ಉಮಾಪತಿ ಅನ್ನೋದು ತುಂಬ ದೊಡ್ಡ ಪ್ರೊಡಕ್ಷನ್. ಸೊ ಅವರಿಗೆ ನನ್ನ ಡೆಬ್ಯೂ ಮಾಡಬೇಕು, ನನ್ನ ಲಾಂಚ್ ಮಾಡೋ ಅಂತ ಯಾವುದೇ ಇದಿರಲಿಲ್ಲ. ಬಿಕಾಸ್ ಅವರು ಹೀರೋ ಆಗ್ತಾ ಇದ್ದಾರೆ ಅಂದಮೇಲೆ ಅವರು ಫಸ್ಟು ಅವ್ರು ಅದನ್ನು ಯೋಚನೆ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ ಎಕ್ಸ್ಪೀರಿಯನ್ಸ್ಡ್ ಕೊರಿಯೋಗ್ರಾಫರ್ಸು ಆರಾಮ್ಸೆ ಬಂದು ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ, ಬೆಟರ್ ಮಾಡ್ತಾರೆ. ಯಾಕೆ ಬೇಕು ರಿಸ್ಕ್, ಯಾಕೆ ಮಾಡಬೇಕು? ನಾನು ಇವಾಗಷ್ಟೇ ಹೀರೋ ಆಗ್ತಾ ಇದ್ದೀನಿ, ಈ ಥರ ರಿಸ್ಕ್ ಮಾಡೋದು ಬೇಡ ಅಂತ ಅವ್ರು ಯೋಚನೆ ಮಾಡ್ಬೋದಾಗಿತ್ತು. ದರ್ ವಿಲ್ ಬಿ ಎ ಚಾನ್ಸಸ್ ಆ ಥರ ಯೋಚನೆ. 90% ಅದೇ ಮಾಡ್ತಾರೆ ಯಾರ್ಯಾರು. ಬಟ್ ಆ 10%ಅಲ್ಲಿ ಅವರು ಇಲ್ಲ, ಹುಡುಗಿ ಮಾಡ್ತಾಳೆ, ಏನೋ ಒಂದು ಸ್ಪಾರ್ಕ್ ಇದೆ ಆ ಹುಡುಗಿಯಲ್ಲಿ, ನಾನು ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಪ್ರೊಡಕ್ಷನ್ ಹೌಸಲ್ಲಿ ಫೈಟ್ ಮಾಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆಲಿ ಫೈಟ್ ಮಾಡಿ, ನಾನು ಆ್ಯಕ್ಚುಲಿ ಅವ್ರಿಗೆ ಟ್ರೈನಿಂಗ್ ಮಾಡೋಕ್ಕೆ ಅಂತ ಹೋಗಿತ್ತು. ಅಂದರೆ ನಾನು ಅವ್ರು ಹಿಂಗೆ ನನಗೆ ಅವರು ಮುಂಚೆ ಒಂದಷ್ಟು ಸಾಂಗ್ಸಲ್ಲಿ ಕೆಲಸ ಮಾಡಿದ್ವಿ. ಅಂದರೆ ನಮ್ಮ ಜಾನಿ ಮಾಸ್ಟರ್ ಜೊತೆ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡಬೇಕಾದಾಗ ನಟ ಸಾರ್ವಭೌಮಲ್ಲಿ ಕೆಲಸ ಮಾಡಿದ್ವಿ. ಸೊ ಗೊತ್ತಿತ್ತು. ಬಟ್ ಅವರು ಅದನ್ನು ಗುರ್ತಿಸ್ಬಿಟ್ಟು ನಾನು ಪ್ರೂಡೇ ಇರಲಿಲ್ಲ ಸರ್. ಅಂದರೆ ನಾನು ಎಷ್ಟೇ ದೊಡ್ಡ ಮಾಸ್ಟರ್ಸ್ ಜೊತೆಲಿ ಕೆಲಸ ಮಾಡಿದ್ರು ದಟ್ ಈಸ್ ಡಿಫ್ರೆಂಟ್. ನಾನು ಏನು ಮಾಡ್ತೀನಿ, ನಾನು ಹೋಗಿ ಸೆಟ್ಟಲ್ಲಿ ಮೈಕ್ ಹಿಡಿದ್ರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದು ಕ್ಲೂ ಇರಲಿಲ್ಲ. ಅವರಿಗೆಲ್ಲ, ಫಸ್ಟ್ ಆಫ್ ಆಲ್ ನನಗೇ ಇರಲಿಲ್ಲ ನಾನು ಹೆಂಗೆ ಮಾಡ್ಬೋದು ಅನ್ನೋದು. ನನಗಿಂತ ಮುಂಚೆ ಅವ್ರು ನನ್ನನ್ನು ಅಷ್ಟು ಬಿಲೀವ್ ಮಾಡಿ, ನನ್ನ ಮೇಲೆ ಅಷ್ಟು, ಅದೇ ನನಗಿಂತ ಜಾಸ್ತಿ ನನ್ನ ಮೇಲೆ ಅವ್ರಿಗಿತ್ತು ಕಾನ್ಫಿಡೆಂಟ್. ನಾನು ಅವರಿಗೆ ಟ್ರೈನಿಂಗ್ ಈ ಥರ ಹೀರೋ ಆಗಿ ಮಾಡಬೇಕು ಅಂತಿದ್ದೀನಿ, ಸ್ವಲ್ಪ ಸ್ಟೈಲ್ ಎಲ್ಲ ಇಲ್ಲ ಅಂದರೆ ಇಟ್ಸ್ ಓಕೆ, ನಾನು ಟ್ರೈನ್ ಮಾಡ್ತೀನಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ಅವ್ರು ಅದಕ್ಕೂ ನಾನು ನೋಡಿ, ಆವಾಗ ಕೋವಿಡ್ ಟೈಮ್ ಬೇರೆ, ಅವಾಗಷ್ಟೇ ಇದಾಗಿತ್ತು. ನನಗೆ ನೀವು ಪೇ ಮಾಡೋದಾದರೆ ನಾನು ಬಂದು ನಿಮಗೆ ಹೇಳ್ಕೊಡ್ತೀನಿ ಅಂತ ಸೀರಿಯಸ್ಲಿ ನಾನು ಹಿಂಗೆ ಅಂದಿದ್ದೆ. ಅವರು ಓಕೆ ನಾನು ಮಾಡ್ತೀನಿ, ಯು ಕಮ್ ಆ್ಯಂಡ್ ಟೀಚ್ ಮೀ ಅಂದಾಗ ನಾನು ನನ್ನ ಅಸಿಸ್ಟೆಂಟ್ ಅವ್ರಿಗೆ ಹೋಗಿ ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ವಿ. ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಚಿಕ್ಕಣ್ಣ ಅವರಿಗೆ ನೃತ್ಯ ಕಲಿಸಿದ ಗುರು ಅದು ದರ್ಶಿನಿ. ಇಲ್ಲ ಸರ್, ಹಂಗೆ ಅವರು ಮಾಡ್ತಾರೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರು ಅದನ್ನು ಹೈಡ್ ಮಾಡಿ ಇಟ್ಕೊಂಡಿದ್ರು. ಅವರು ಹೀರೋ ಆದಾಗ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ, ಆ ಎಕ್ಸ್ಕ್ಲೂಸಿವಿಟಿ ಅನ್ನೋದನ್ನು ಅವ್ರು ಹೈಡ್ ಮಾಡಿದ್ರು ಅನ್ಸುತ್ತೆ. ಬಟ್ ನನ್ನ ಸ್ಟೈಲ್ ಏನಿದೆ ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು. ಅವ್ರು ಹೈಟ್ ಇರೋದ್ರಿಂದ ಒಂದು ಸ್ವಲ್ಪ ನಮ್ಮ ಪ್ರಭು ಮಾಸ್ಟರ್ ಬಾಡಿ ಲ್ಯಾಂಗ್ವೇಜ್ ಇದೆ. ಸೊ ಅವ್ರದೇ ಸ್ಟೈಲ್ ನಾನು ಬ್ಲೆಂಡ್ ಮಾಡಿದ್ದಕ್ಕೆ ಅದು ತುಂಬ ಚೆನ್ನಾಗಿ ಸೆಟ್ ಆಯಿತು ಅವರಿಗೆ. ಸೊ ಅದು ಮಾಡ್ತಾ ಅವ್ರಿಗೆ ಏನು ಅಂದರೆ, ಒಂದು ಸಾಂಗ್ ಇದೆ, ಜಸ್ಟ್ ನಾನು ಟ್ರೈ ಮಾಡ್ತೀನಿ, ಕೊರಿಯೋಗ್ರಫಿ ಮಾಡಿ ಕಂಪೋಸ್ ಮಾಡಿಕೊಡ್ತೀವಿ, ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಗಿವ್, ಇಲ್ಲಾಂದರೆ ಇಲ್ಲ. ಆಮೇಲೆ ಅವರು ಕೊಟ್ಟರು, ನಾವು ಹೋಗಿ ರಿಹರ್ಸಲ್ಸ್ ಮಾಡಿದ್ವಿ. ಅವ್ರಿಗೆ ಮೂಮೆಂಟ್ಸ್ ಎಲ್ಲ ಇಷ್ಟ ಆಯಿತು. ಈವನ್ ಶೇಖರ್ ಚಂದ್ರು ಸರ್ಗೆ ಇಷ್ಟ ಆಯಿತು, ಅನಿಲ್ ಸರ್ ಡೈರೆಕ್ಟರ್ಗೆ ಇಷ್ಟ ಆಯಿತು. ಓಕೆ ಚೆನ್ನಾಗಿದೆ ಅಂದರು. ಬಟ್ ಈ ಹುಡುಗಿ ಹೆಂಗೆ ಮೇಕಿಂಗ್ ಮಾಡ್ತಾಳೆ, ಡ್ಯಾನ್ಸ್ ಈಗ ಎಲ್ಲರೂ ಮಾಡ್ತಾರೆ, ಎವ್ರಿಬಡಿ ಈಸ್ ಅ ಡ್ಯಾನ್ಸ್. ಅಂದರೆ ಡ್ಯಾನ್ಸ್ ಚೆನ್ನಾಗಿ ಮಾಡೋರು ಮೂಮೆಂಟ್ಸ್ ಹಾಕ್ತಾರೆ, ಮಾಡ್ತಾರೆ. ಬಟ್ ಕೊರಿಯೋಗ್ರಾಫರ್ ಅಂದರೆ ಡೈರೆಕ್ಷನ್ ಗೊತ್ತಿರಬೇಕು, ಶಿ ಈಸ್ ಗೋಯಿಂಗ್ ಟು ಹ್ಯಾಂಡಲ್ ಅನ್ನೋದು ಅವ್ರಿಗೆ ಡೌಟ್ ಬಂತು. ಹೆಂಗೆ ಕೊಡೋದ ಸೆಟ್ ಸಾಂಗು, ಈಗ ಬಜೆಟ್ ಹಾಕಬೇಕು ಹೆಂಗೆ ಅಂತ. ಆವಾಗಲೂ ಮಾತು ಬಂತಂದರೆ ಮೂಮೆಂಟ್ಸ್ ತೊಗೊಳ್ಳೋಣ, ಬೇರೆ ಕೊರಿಯೋಗ್ರಾಫರ್ನ. ಐ ಸೆಡ್ ನೋ, ನಾನು ಕೊಡೋಲ್ಲ. ಅಷ್ಟರೊಳಗೆ ನಂಗೆ ಒಂಚೂರು ನಾನು ಇಷ್ಟೆಲ್ಲ ಮಾಡಿದ್ದೀನಿ. ನನಗೆ ಆವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು ಅಂದರೆ, ಸಮ್ವೇರ್ ಚಿಕ್ಕಣ್ಣವ್ರು ಇನ್ಸಿಸ್ಟ್ ಮಾಡಿದಾಗ ನಾನು ಒಪ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ಬಂದು ಅಪ್ಪು ಸರ್.
ಅಪ್ಪು ಸರ್ ನನಗೆ ಯಾವಾಗ ನಾನು ಇದು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ, ನೀನು ಕೊರಿಯೋಗ್ರಾಫರೇ ಆಗೋದು, ನಿನ್ಗೆ ಆ ಕೆಪಾಸಿಟಿ ಇದೆ, ನಿಂಗೆ ಆ ಕ್ಯಾಪಬಿಲಿಟಿ ಇದೆ. ನಾನು ಹೇಳ್ತಿದ್ದೀನಿ, ಯು ಹ್ಯಾವ್ ಟು ಬಿಕಮ್ ಎ ಕೊರಿಯೋಗ್ರಾಫರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿನ್ನಂಥ ಲೇಡಿ ಟೆಕ್ನಿಷಿಯನ್ ಅವಶ್ಯಕತೆ ಜಾಸ್ತಿ ಇದೆ. ನೀವು ಆ್ಯಕ್ಟಿಂಗ್ ಮಾಡು, ಏನಾದರೂ ಮಾಡಿ ದರ್ಶಿನಿ, ಬಟ್ ಕೊರಿಯೋಗ್ರಾಫರ್ ಆದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಗಿವ್ ಯು ದ ಸಾಂಗ್ ಅಂತ ಹೇಳಿದರು. ಅದು ಅವ್ರು ಓದಾದಮೇಲೆ ನನಗೆ ಅದು ತಲೆಯಲ್ಲಿ ಅಟ್ಲೀಸ್ಟ್ ಅಪ್ಪು ಸರ್ಗೋಸ್ಕರ ನಾನು ಅವ್ರು ಹೇಳಿದಾಗ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಸರ್. ಟು ಬಿ ಫ್ರ್ಯಾಂಕ್ ಅವ್ರಿಗೇನಿದೆ, ಇಲ್ಲ ಸರ್ ಕೊರಿಯೋಗ್ರಫಿ ಎಲ್ಲ ನಾನೆಲ್ಲಿ ಮಾಡೋಕ್ಕಾಗುತ್ತೆ, ಕಷ್ಟ ಅದೆಲ್ಲ. ನಮ್ಮ ಮಾಸ್ಟರ್ಸ್ನ ನೋಡ್ತಿದ್ನಲ್ವ, ಅವರೇ ಅಷ್ಟು ಒದ್ದಾಡ್ತಿದ್ರು. ಅಂದರೆ ಒಂದು ಸಾಂಗ್ ಔಟ್ಪುಟ್ ತೆಗಿಬೇಕು ಅಂದರೆ ಇಟ್ಸ್ ನಾಟ್ ಸೊ ಈಸಿ. ನಮಗೆ ಕೊಡೋದೇ 3 to 4 days ಕೊಡ್ತಾರೆ. ಆ 3 to 4 daysಲ್ಲಿ ಆ ಹ್ಯೂಜ್ ಕ್ರೌಡ್ನ ಮೇಂಟೈನ್ ಮಾಡಿಕೊಂಡು ಒಂದು ಔಟ್ಪುಟ್ ತೆಗೆದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಸೊ ಅವರಿಗೆ ಹಂಗಿರ್ಬೇಕಾದಾಗ ನನ್ನ ಕೈಯಲ್ಲಿ ಅಷ್ಟೆಲ್ಲ ಪುಲ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಮೈಂಡ್ಸೆಟ್ ಇತ್ತು. ಬಟ್ ನೋಡೋಣ ಅನ್ನೋ ಥರನೇ ಇತ್ತು. ಯಾವಾಗ ವೆನ್ ವಿ ಲಾಸ್ಟ್ ಹಿಮ್ ಅಲ್ವಾ, ಆವಾಗ ಅಪ್ಪು ಸರ್ಗೆ ಅಟ್ಲೀಸ್ಟ್ ಒಂದು ಸಾಂಗ್ ಅಪ್ಪು ಸರ್ಗೋಸ್ಕರ ಮಾಡೋಣ ಅನ್ನೋದು ತಲೆಗೆ ಬಂತು. ಆ ಟೈಮಲ್ಲಿ ನನಗೆ ಉಪಾಧ್ಯಕ್ಷ ಈ ಸಾಂಗ್ ಕೊಟ್ಟಾಗ ಓಕೆ ಇದು ಬಂದಿದೆ ಅಲ್ವಾ, ಮೋಸ್ಟ್ಲಿ ಅವ್ರ ಆಶೀರ್ವಾದ. ಬಿಕಾಸ್ ಈ ಎಲ್ಲ ಏನು ಮಾತಿದೆ ಅಲ್ವಾ, ಇದೆಲ್ಲ ಚಿಕ್ಕಣ್ಣವ್ರಿಗೆ ಗೊತ್ತಿತ್ತು. ಅಪ್ಪು ಸರ್ ಜೊತೆ ನಡೆದಿದ್ದ ಒಂಚೂರು ನಾನು ಹೋಲ್ಡ್ ಮಾಡ್ತೀನಿ. ಅಪ್ಪು ಸರ್ನ ನೀವು ಭೇಟಿ ಮಾಡಿದ್ದೆ ಅವಾಗ? ನಾನು ಅವ್ರ ಜೊತೆಲಿ ನಟ ಸಾರ್ವಭೌಮ ಸಾಂಗ್ ಮಾಡಿದ್ದೀನಿ. ಅದ್ರಲ್ಲಿ ನಾನು ಒಂದು ಬಿಟ್ಟಲ್ಲಿ ಕಾಣಿಸ್ತೀನಿ ಕೂಡ. ಅವ್ರ ಜೊತೆಲಿ ಒಂದು ಸ್ಪೆಷಲ್ ಎಂಟ್ರಿನೂ ಇದೆ ನನಗೆ. ಓಪನ್ ದ ಬಾಟಲ್ ಆ ಸಾಂಗಲ್ಲಿ BGM ಅಲ್ಲಿ ಆ ಲಿಫ್ಟಿಂಗ್ ಇದೆ. ಸೊ ದಟ್ ಅದು ನಾನೇ ಅದೆಷ್ಟು ನನಗೆ ಗೊತ್ತಿಲ್ಲ. ಒಂದು ಎಲ್ಲೋ ಟಾಪಲ್ಲಿ ಅದು ಆ್ಯಕ್ಚುಲಿ ಒಂದು ಫಾರಿನ್ ಡಾನ್ಸರ್ ಜೊತೆಲಿ ಮಾಡಬೇಕಾಗಿತ್ತು. ಅವ್ರಿಗೆ ಮಾಡೋಕ್ಕಾಗಲ್ಲ. ಅಪ್ಪು ಸರ್ ಇಲ್ಲ ದರ್ಶಿನಿ ನೀನೇ ಮಾಡ್ಬಿಡು, ಲೈಟ್ ವೇಟ್ ಇದೆಯಾ ಅಂತ. ವಿ ಡಿಡ್ ದಟ್. ನಮ್ಮ ಜಾನ್ ಅವ್ರು ನನ್ನನ್ನು ಹಿಂಗೆ ಎತ್ತಾ ಇದ್ರು, ಲಿಟ್ರಲಿ ಹಿಂಗೆ ಡಂಬಲ್ಸ್ ಥರ ಹಿಂಗೆ ಎತ್ತಾ ಇದ್ರು. ಅಪ್ಪು ಸರ್ ನಿನ್ನ ಇಟ್ಕೊಂಡು ನಾನು ವೇಟ್ ಲಿಫ್ಟಿಂಗ್ ಮಾಡ್ಬೋದು ಅಂತ. ನಾನು ತುಂಬ ಸಣ್ಣ ಇದ್ದೆ, ಇವಾಗಕ್ಕಿಂತ ತುಂಬ ಸಣ್ಣ ಇದ್ದೆ. ಆ್ಯಂಡ್ ನಮ್ಮ ಜಾನಿ ಮಾಸ್ಟರ್ ಎಲ್ಲಾದರೂ ಹಂಗೆ ಅವಳಿಗೆ ಅಂದರೆ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಲ್ಲ, ಎಲ್ಲರೂ ಸ್ಪೆಷಲ್ ಎಂಟ್ರಿ ಬಂದಾಗ ಮಾಡ್ಸೋಣ ಅನ್ನೋದು ಅವ್ರ ತಲೆಯಲ್ಲಿ. ಸೊ ಓಪನ್ ದ ಬಾಟಲ್ ಸಾಂಗಲ್ಲಿ ನಿಮಗೂ ಮತ್ತೆ ಅಪ್ಪು ಸರ್ ಮೀಟ್ ಆಯ್ತದು? ಮೀಟ್ ಆಯಿತು. ಅದಾದಮೇಲೆ ಯುವರತ್ನ ಸಾಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೀನಿ. ಮೋರ್ ದೆನ್ 4 to 5 times ನಾನು ಅವ್ರ ಜೊತೆಲಿ ಮೀಟ್ ಮಾಡಿದ್ದೀನಿ, ಮಾತಾಡೀನಿ, ಕೆಲಸನೂ ಮಾಡಿದ್ದೀವಿ. ಸೊ ಅದೆಲ್ಲ ಕಾನ್ವರ್ಸೇಷನ್ನು ಆ ಓಪನ್ ದ ಬಾಟಲ್ ಸಾಂಗಲ್ಲಿ ಚಿಕ್ಕಣ್ಣವ್ರು ಕೂಡ ಇದ್ದರು. ಸೊ ದೇರ್ ವಿ ಆಲ್ ಮೆಟ್. ಅದಾದಮೇಲೆ ಒಂದಷ್ಟು ಹಲವಾರು ಕೆಲಸ ಮಾಡಿದ್ದೀವಿ. ಸೊ ಇದನ್ನು ನಾನು ಚಿಕ್ಕಣ್ಣವ್ರಿಗೆ ಹೇಳಿದ್ದೆ, ಹಿಂಗೆ ಹೇಳಿದರು ಅಲ್ವಾ ಹಂಗೆ ಹಿಂಗೆ ಅಂತ. ಅವರು ಮೋಸ್ಟ್ಲಿ ಅವ್ರ ಆಶೀರ್ವಾದನೇ ನನಗೆಲ್ಲೋ ಇವ್ರ ಮುಖಾಂತರ ಸಿಗ್ತದೆ ಅನ್ನೋದು ಒಂದು ಏನೋ ಅದೊಂದು ಇಂಟ್ಯೂಷನ್ ಇದಾಯಿತು. ಸೊ ಹಂಗಾಗಿ ಓಕೆ ನೋಡೋಣ, ಲೆಟ್ ಮಿ ಗಿವ್ ಎ ಟ್ರೈ ಅಂತ ಒಂದು ಟ್ರೈ ಕೊಟ್ವಿ. ಫೈನಲಿ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಡಾನ್ಸರ್ಸ್ ಇಶ್ಯೂ ಬಂತು. ನನಗೆ ಕಾರ್ಡ್ ಇರಲಿಲ್ಲ, ಅವಾಗಿನ್ನೂ ಮಾಸ್ಟರ್ ಕಾರ್ಡ್ ಮಾಡಿಸಿರ್ಲಿಲ್ಲ, ಮಾಡಂಗೆ ಇಲ್ಲ ಸಾಂಗು. ಇಷ್ಟೆಲ್ಲ ಒಂದು ಹೈದ್ರಾಬಾದ್ ಕಾರ್ಡ್ ಇಟ್ಕೊಂಡು ನಾನು ಇದು ಸಾಂಗ್ ಮಾಡಿದ್ದು. ಅಲ್ಲಿಂದ ಡಾನ್ಸರ್ಸ್ನ ಕರೆಸ್ಕೊಂಡು. ಬಟ್ ಹ್ಯಾವ್ ಟು ಥ್ಯಾಂಕ್ ಉಮಾಪತಿ ಸರ್ ಆಗಿರ್ಬೋದು, ಅನಿಲ್ ಸರ್, ಚಿಕ್ಕಣ್ಣ, ಇವರೆಲ್ಲ. ಚಿಕ್ಕಣ್ಣ ಅವ್ರು ಮೇಯ್ನ್, ಅವರು ಅಷ್ಟು ಸ್ಟ್ರಾಂಗಾಗಿ ಬಿಕಾಸ್ ತುಂಬಾ ಕಾಂಪ್ಲಿಕೇಶನ್ ಐತೆ ಸರ್. ಈವನ್ದು ನಾನು ಕೊರಿಯೋಗ್ರಫಿ ಚೆನ್ನಾಗಿ ಮಾಡಿಕೊಟ್ಟು, ಕಂಪೋಸಿಂಗ್ ಚೆನ್ನಾಗಿದ್ದು, ಚೆನ್ನಾಗಿ ಮಾಡ್ತಾಳೆ ಅಂತ ಇದ್ರು ಬ್ಯಾಕ್ ಎಂಡಲ್ಲಿ ಬೇರೆ ಬೇರೆ ಥರ ಕಾಂಪ್ಲಿಕೇಶನ್ ಇಲ್ಲಿ ಕನ್ನಡ ನಾಡಲ್ಲಿ. ಹೌದು, ಅಂದರೆ ಅದು ಅಂದರೆ ನನಗೆ ಕಾರ್ಡ್ ಇರಲಿಲ್ಲ. ಐ ಆಮ್ ನಾಟ್ ಎ ಯೂನಿಯನ್ ಮೆಂಬರ್ ಇಯರ್. ನಂಗೆ ಅಲ್ಲಿ ಅಸಿಸ್ಟೆಂಟ್ ಕಾರ್ಡ್ ಇತ್ತು ತೆಲುಗುವಲ್ಲಿ. ಬಟ್ ನನಗೆ ಇಲ್ಲಿ ಇವಾಗ ಮಾಸ್ಟರಾಗಿ ಮಾಡಬೇಕು ಅಂದರೆ ದೇರ್ ಮೇ ರೂಲ್, ಒಂದು ರೂಲ್ ಇದೆ. ಲೈಕ್ ಮಾಸ್ಟರ್ ಕಾರ್ಡ್ ಮಾಡಿಸ್ಕೊಂಡಿರಲಿಲ್ಲ ಅಂದರೆ ನಂಗೆ ಅದು ಇಂಟೆನ್ಷನ್ನೇ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಬಂದಿದ್ದು. ಆಮೇಲೆ ಅದು ಹೋಗಿ ಕೇಳಿದ ತಕ್ಷಣ ಕೊಡೋದಲ್ಲ. ಅಂದರೆ ಇಷ್ಟು ಸಾಂಗ್ಸ್ಗೆ ವರ್ಕ್ ಮಾಡಿರಬೇಕು, ಅದೇನೇನೋ ಅಜೆಂಡಾ ಇದೆ, ಅಲ್ಲಿ ರೂಲ್ಸ್ ಇದೆ. ಸೊ ಬಟ್ ಸ್ಟಿಲ್ ಆಲ್ ದೀಸ್ ಹರ್ಡಲ್ಸ್ ಎಲ್ಲದನ್ನು ಕ್ರಾಸ್ ಮಾಡಿ ನನಗೆ ಸಾಂಗ್ ಅದು ನನಗೆ ಬರೆದಿತ್ತು ಅನಿಸುತ್ತೆ. ಚಿಕ್ಕಣ್ಣವ್ರು ತುಂಬ ಫೈಟ್ ಮಾಡಿದ್ದಾರೆ. ಸೊ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನನಗೆ ಫಸ್ಟ್ ಸ್ಟೆಪ್ ಇಡಿಸಿದ್ದು ಅವರೇ. ಸೊ 2 ಸಾಂಗು ಎಷ್ಟು ಮಿಲಿಯನ್ ನೋಡಿದೆ ಗೊತ್ತಿಲ್ಲ. ಅಂದರೆ ನನಗೆ ನೀನು ವಾಸ್ ಲೈಕ್ ಮೊನ್ನೆ ಆನಂದ್ ಆಡಿಯೋದವ್ರು ಹೇಳ್ತಾರು, ಇಟ್ಸ್ ಗೋಯಿಂಗ್ ಲೈಕ್ ತುಂಬ ಚೆನ್ನಾಗಿ ಓಡ್ತಾ ಇದೆ ದರ್ಶಿನಿ. ಆ ಹುಕ್ ಸ್ಟೆಪ್ ಎಸ್ಪೆಷಲಿ ಎವ್ರಿಬಡಿ ಈಸ್ ಲೈಕಿಂಗ್ ಅಂತ. ಬಟ್ ಸಾಂಗ್ ವೈಸ್ ಆಲ್ಸೋ ಅರ್ಜುಜನ್ಯ ಗೇವ್ ಮಿ ವಂಡರ್ಫುಲ್. ಮಾಡಿ ಒಂಚೂರು ಜನಕ್ಕೆ ಗೊತ್ತಾಗ್ಲಿ ಆ ಹಾಡೇನು ಅಂತ ಗೊತ್ತಾಗ್ಲಿ. ನಿಮ್ಮ ಇಂಟರ್ವ್ಯೂ ಯಾರು ನೋಡಿಲ್ಲ, ನಾವು ಯಾರು ಅದನ್ನ ತಗೊಂಡೋಗೆಲ್ಲೋ ಏನೋ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ಕೊಡಲ್ಲ ನಾವು. ಇಲ್ಲ ಸರ್, ಜನಕ್ಕೆ ಹಾಡು ಗೊತ್ತಾಗ್ಲಿ ಅಂತ ಇನ್ನು ಆರಾಮಾಗಿ ಹಾಡಿ. ಓಕೆ ಗೋ ಹೆಡ್. ಇಲ್ಲ ಸರ್, ಐ ಆಮ್ ವೆರಿ ಬ್ಯಾಡ್ ಸಿಂಗರ್. ಡಾನ್ಸ್ ಬೇಕರೆ ಏನು ತೊಂದರೆ ಆಕ್ಷನ್ ಅಂತ ತಕ್ಷಣ ಓಕೆ ಲೆಟ್ಸ್ ಗೋ ಪ್ಲೀಸ್. ಯು ಕ್ಯಾನ್ ನಿಮ್ಮ ಹಾಡು ನಿಮ್ಮ ಜೊತೆ ನಾನು ಧ್ವನಿಗೂಡಿಸ್ತೀನಿ. ಗೋ ಹೆಡ್. ಎಸ್ ಎಸ್ ರೆಡಿ 1 2 3 ಗೋ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ವರವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ, ಜಗವು ನೀನು ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ಇರು ಸಮಥಿಂಗ್.
ನಂಗೆ ಅದು ಹುಕ್ ಸ್ಟೆಪ್ ಒಂದು ಮಾಂಟೇಜ್ ಸಾಂಗ್ನ ಈ ಮಟ್ಟಕ್ಕೆ ಜನ ಇಷ್ಟಪಡುವ ಹಾಗೆ ಕೊರಿಯೋಗ್ರಫಿ ಮಾಡಿರುವಂಥ ಹೆಣ್ಮಗಳು ಒನ್ ಆ್ಯಂಡ್ ಓನ್ಲಿ ದರ್ಶಿನಿ ಇಂಟೆಂಟ ನಾಗರಾಜ್. ಅಲ್ಲ, ಇದರಲ್ಲಿ ಈಕ್ವಲಿ ಕ್ರೆಡಿಟ್ಸ್ ಟು ಅರ್ಜುನ್ ಜನ್ಗೆ ಸರ್. ಅಂದರೆ ಅದು ಮ್ಯೂಸಿಕ್, AP ಅರ್ಜುನ್ ಅವರ ಲಿರಿಕ್ಸ್ ಆಗಿರ್ಬೋದು, ಅದು ಆ್ಯಕ್ಚುಲಿ ಮೇನ್. ಆ್ಯಂಡ್ ಅದರಲ್ಲಿ ನಂದೊಂದು ಪುಟ್ಟ ಕಾಂಟ್ರಿಬ್ಯೂಷನ್ ಅಷ್ಟೇ. ಲೈಕ್ ಎಸ್, ಇನ್ನೊಂದು ಡ್ಯಾನ್ಸಿಂಗ್ ನಂಬರ್ ಸ್ಕೂಟ್ರದು. ಹತ್ರಿ ನಂದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್. ಅದೊಂದು ಹುಕ್ ಸ್ಟೆಪ್, ಅದು ಚೆನ್ನಾಗಿ ಓಡ್ತು. ಎಸ್ ಎಸ್, ವಾವ್. ಸೊ ಲೈಫ್ ಬದಲಾಯ್ತಾ ದರ್ಶಿನಿದು ಆಗ? ಹೌದು ಸರ್. ಅಂದರೆ ನನ್ನನ್ನು ನಾನು ಹೊಸ್ದಾಗೆ ನೋಡ್ಕೊಳಂಗಾಯ್ತು. ಇರುತ್ತಲ್ಲ, ಒಂದು 6 ಪಾಕೆಟ್ಸ್ ಇರೋ ಪ್ಯಾಂಟ್, ಒಂದು ಟೀ ಶರ್ಟ್, ಒಂದು ಹ್ಯಾಟ್, ಕೈಲೊಂದು ಮೈಕು, ಗ್ರೌಂಡಲ್ಲಿ ನಿಂತು ಓಕೆ ಟೇಕ್ ಈ ವಿಡಿಯೋ ಎಲ್ಲ ನೋಡಿದ್ದೀನಿ ನಾನು. ಹೇಗಿತ್ತು ಎಕ್ಸ್ಪೀರಿಯನ್ಸು? ಇಟ್ ವಾಸ್ ವಂಡರ್ಫುಲ್. ಅಂದರೆ ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ಸರ್. ಲೈಕ್ ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಇಂಡಸ್ಟ್ರಿಯಲ್ಲಿ, ಏನೋ ಆ್ಯಕ್ಟಿಂಗ್ ಮಾಡಬೇಕು, ನಾನು ಹಂಗೆ ಅಂದರೆ ಡಾನ್ಸ್ ಮಾಡ್ತೀನಿ. ಓಕೆ, ಇದು ಎಲ್ಲ ಹುಡುಗಿಗೂ ಇರೋ ಅಂಥ ಆಸೆನೇ ನನಗೂ ಇದ್ದಿದ್ದು. ಬಟ್ ಒಂದ್ಸಲಿ ನನಗೆ ಅದು ದೇವ್ರ ಆಶೀರ್ವಾದ, ಹೇಳಿದ್ನಲ್ಲ, ಒಂದಷ್ಟು ಜನದ ಆಶೀರ್ವಾದದಿಂದ ಅದು ಬೇಡ ಅಂದರೂ ಬಂದಿದ್ದು ಸರ್. ಕೊರಿಯೋಗ್ರಫಿನ ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಕೊರಿಯೋಗ್ರಫಿ ನನ್ನ ಹುಡ್ಕೊಂಡು ಬಂದಿದ್ದು ಆ್ಯಕ್ಚುಲಿ. ಸೊ ಅದನ್ನ ಯಾವಾಗ ಒಂದ್ಸಲಿ ಸೆಟ್ಟಿಗೆ ಹೋಗಿ ಮೈಕ್ ಇಡೋವರೆಗೂ ಗಡಗಡಗಡ ಅಂತಲೇ ಅಂತಿದ್ದೆ. ಹೆಂಗೆ ಅದು ನಾನು ಯಾರಿಗೂ ಹೊಸೊಬ್ರಿಗೆ ಹೋಗಿ ಸಾಂಗ್ ಮಾಡಬೇಕಾದಾಗ ಓಕೆ. ಬಟ್ ಅಲ್ಲಿರೋರೆಲ್ಲ ಶೇಖರ್ ಚಂದ್ರು ಸರ್ ತುಂಬ ದೊಡ್ಡ DOP ಅವರು, ಅದಾದಮೇಲೆ ಚಿಕ್ಕಣ್ಣ ಅವರಾಗಿರ್ಬೋದು, ಅನಿಲ್ ಸರ್, ಅಂದರೆ ಎಲ್ಲರೂ ಆಲ್ಮೋಸ್ಟ್ ಲೆಜೆಂಡ್ಸೇ ಇದ್ದಾರೆ. ಅವ್ರ ಮುಂದೆ ಹೋಗ್ಬಿಟ್ಟು ನಾನು ಹೋಗಿ ಒಂದು ಸೆಟ್ನ ಹೋಲ್ಡ್ ಮಾಡಬೇಕು, ಐ ಹ್ಯಾವ್ ಟು ಟೇಕ್ ದ ಕಂಟ್ರೋಲ್ ಆಫ್ ದ ಸೆಟ್ ಅಂತ ಅಂದಾಗ, ಫಸ್ಟ್ ಒಂದು ಹಿಂಗೆ ಹೋಗೋವರೆಗೂ, ಪೂಜೆ ಆಗೋವರೆಗೂ ಕ್ಯಾಮ್ರಾಗೆ ಹೋಗಿ ಹಿಂಗೆ ನಮಸ್ಕಾರ ಮಾಡಿ ಈಗ ಹೇಳ್ತಿದ್ರು ಐ ಆಮ್ ಶಿವರಿಂಗ್. ಆ ಶಿವರಿಂಗ್ ಇತ್ತು. ಒಂದ್ಸಲಿ ವೆನ್ ಐ ಹೋಲ್ಡ್ ದ ಮೈಕ್ ಅಂಡ್ ಒಂದು ಶಾರ್ಟ್ ತೆಗೆದ್ನಲ್ವಾ, ದೆನ್ ಐ ರಿಯಲೈಸ್ ದಿಸ್ ಈಸ್ ವಾಟ್ ಮೀ ಆ್ಯಂಡ್ ದಿಸ್ ಈಸ್ ವೇರ್ ಐ ಆಮ್ ಬಿಲಾಂಗ್ ಟು. ನಾನು ಇದಕ್ಕೆ ಬಂದಿರೋದು ಇಂಡಸ್ಟ್ರಿಗೆ, ಇಲ್ಲೇ ನನ್ನ ಹುಟ್ಟೋದು ಅಂತ ನನಗೆ ಅಲ್ಲಿ ಸ್ಟ್ರಾಂಗಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಈಚ್ ಆ್ಯಂಡ್ ಎವ್ರಿ, ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡಿದ್ದು ನನಗೆ ನೀನು ಸಾಂಗ್. ಅದಾದಮೇಲೆ ನಾನು ಸೆಟ್ ಸಾಂಗ್. ಏನಿತ್ತಮ್ಮ ನೀವು ಸೆಟ್ಟಲ್ಲಿ ನಿಂತ್ಕೊಂಡು ಫಸ್ಟ್ ಹೇಳಿದ್ದೇನು ಮೈಕಲ್ಲಿ? ಮೈಕಲ್ಲಿಂದ ನಾರ್ಮಲ್ ಆಗಿ ರೆಡಿ ಒಂದು ಮಾನಿಟರ್ ಮಾಡ್ತೀವಿ. ಮಾನಿಟರ್ ಎಲ್ಲ ಆದಮೇಲೆ ಫಸ್ಟ್ ಲಾಸ್ಟ್ DOP ಟು ಓಕೆ ಸರ್ ಎವ್ರಿಥಿಂಗ್ ಈಸ್ ರೆಡಿ, ವಿಲ್ ಆರ್ಡರ್ ಸರ್ ಅಂದರೆ ವೆನ್ ದಿಲ್ ಗಿವ್ ಆರ್ಡರ್, ಓಕೆ ವಿಲ್ ಗೋ ಫಾರ್ ಎ ಟೇಕಿಂಗ್ ರೆಡಿ ಸೌಂಡ್. ಅದಾದಮೇಲೆ 5, 6, 7, 8 ಆನ್ ಕೌಂಟ್. ಕೌಂಟ್ ಕೊಡಿ. ನೋ ಐ ವಾಂಟೆಡ್ ಟು ಕ್ರಿಯೇಟ್ ದಟ್. ಗೋ ಹೆಡ್ ಪ್ಲೀಸ್. ಡು ಯು ರಿಮೆಂಬರ್ ದಟ್? ಇವಾಗ ಅದನ್ನ ಇವಾಗ ನಾನು ಹೇಳಬೇಕಾ? ಓಕೆ ಸರ್ ಆರ್ಡರ್, ಓಕೆ ಸರ್ ವಿಲ್ ಗೋ ಫಾರ್ ಟೇಕ್, ರೆಡಿ ಟೇಕಿಂಗ್, ರೆಡಿ ಸೌಂಡ್, ರೆಡಿ 5, 6, 7 ಗೋ, ಓಕೆ ಕಟ್ ನೈಸ್. ಇಷ್ಟು ನೋಡಿ, ಒಬ್ಬ ಕೊರಿಯೋಗ್ರಾಫರು ಎಷ್ಟು ವೆಯ್ಟ್ ಮಾಡ್ತಿರ್ತಾರೆ ಇದೊಂದು ಪಾರ್ಟ್ಗೋಸ್ಕರ. ನಮ್ಮದು ನಮ್ಮತನ ತೋರಿಸೋಕೆ ಎಷ್ಟು ತಪಸ್ಸು ಅಂತಾರಲ್ಲ, ಹಂಗೆ ಮಾಡಿರ್ತಾರೆ. ಹೌದು, ಅದು ನಿಮ್ಮ ಪಾಲಿಗೆ ಬಂತು. ಹೌದು. ಅಲ್ಲೇ ಹೇಳಿದ್ನಲ್ಲ, ಸುಮಾರು ಜನದ ಆಶೀರ್ವಾದ ಸರ್. ನಾನು ಇನ್ನೂ ಹೇಳಬೇಕು ಅಂದರೆ ಅದಾದಮೇಲೂ ಕೂಡ ಮತ್ತೆ ನೆಕ್ಸ್ಟ್ ಚೂಮಂತರಿಗೆ ಬಂದಾಗ ತರುಣ್ ಶಿವಪ್ಪ ಸರು, ಅವರಂತೂ ಇವತ್ತಿಗೂ ಈಸ್ ಆಲ್ವೇಸ್ ಬಿಹೈಂಡ್. ಲೈಕ್ ನೀನು ಆ್ಯಕ್ಟಿಂಗ್ ಅಂತ ಇರಬೇಡ ಅಂದರೆ ಕೆಲವರು, ನಾನು ಬೇಡ ಸರ್ ನನಗೆ ಕೊರಿಯೋಗ್ರಫಿ, ಅಯ್ಯೋ ಬೇಡ ಸರ್ ಆ್ಯಕ್ಟಿಂಗ್ ಎಲ್ಲ ಇದ್ದರೆ ಏನಾದ್ರು ಕೊಡಿ, ನಾನು ಅವನ್ನೆಲ್ಲ ಅಪ್ರೋಚ್ ಮಾಡಿದ್ದೆ ಆ್ಯಕ್ಟಿಂಗಿಗೆ. ನಾನು ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಅದು ಹೆಂಗೆ ಆಯಿತು ಅಂದರೆ, ನಾನು ಯಾರ್ಯಾರು ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ಎಲ್ಲರೂ ನನ್ನಲ್ಲಿ ನೋಡಿದ್ದು ಕೊರಿಯೋಗ್ರಾಫರ್ನ. ಓಕೆ, ನಿಮ್ಮೊಳಗಿರುವ ನೃತ್ಯ ಕಲಾವಿದೆ. ಹೌದು, ಗೊತ್ತಿಲ್ಲ ಹೆಂಗೆ ಅಂತ. ಎಸ್ಪೆಷಲಿ ಶ್ರೇಯಸ್ ಮಂಜೂರಂತೂ, ದರ್ಶಿನಿ ಟೇಕ್ ಇಟ್ ಸೀರಿಯಸ್ ಆಗಿ ತಗೋ ಕೊರಿಯೋಗ್ರಫಿನ, ವೈ ಯು ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ, ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ವರ್ಕ್ ಆನ್ ಇಟ್. ಹಂಗೆ ಅಂದಾಗ, ಇಲ್ಲ ಸರ್ ನೀವೇನು ಹೇಳ್ತೀರ ಅದಾಗ ನಾನು ಒಂದ್ಸಲಿ ಆ್ಯಕ್ಟ್ ಮಾಡಿಬಿಡ್ತೀನಿ, ಆಮೇಲೆ ನೋಡೋಣ. ನೋ ದರ್ಶಿನಿ, ಫಸ್ಟ್ ಯು ತರುಣ್ ಶಿವಪ್ಪ ಸರ್ ಹೇಳಿದ್ರು, ನೀನು ಆ್ಯಕ್ಟಿಂಗ್ ಅನ್ನೋದು ನಿನ್ನ ಹಣೆ ಬರೆದಿದ್ರೆ ಅದು ನಿನ್ನೆ ಹುಡ್ಕೊಂಬರುತ್ತೆ, ಬಟ್ ಇದು ನಿಮ್ಗೆ ಬರೆದಿದೆ, ಇದು ಆಲ್ರೆಡಿ ಇಟ್ಸ್ ದೇರ್ ವಿತ್ ಯು, ಪ್ಲೀಸ್ ಫೋಕಸ್ ಆನ್ ದಟ್. ಅದಿದೆ ಅಂದರೆ ಅದು ನಿನಗೆ ಹುಡ್ಕೊಂಡು ಬರುತ್ತೆ, ಬಟ್ ಯು ಹ್ಯಾವ್ ಟು ಡೂ ದಿಸ್, ಯು ಆರ್ ಮಾಸ್ಟರ್ ಇನ್ ದಿಸ್, ನಮಗೆ ಗೊತ್ತು ನೀನು ಏನೋ ಒಂದು ಅಚೀವ್ ಮಾಡ್ತೀಯ. ಅಂದರೆ ಎಷ್ಟು ಮಟ್ಟಿಗೆ ಬೂಸ್ಟ್ ಮಾಡಿದ್ರು ಅಂದರೆ, ವಾವ್ ನಾನು ಇಷ್ಟ ಅಂದರೆ ನನಗೆ ಗೊತ್ತಿಲ್ಲದೆ ನನ್ನನ್ನು ಯಾರೋ ಇಂಟ್ರಡ್ಯೂಸ್ ಮಾಡೋ ಥರ. ಸೊ ಆ ಇದರಲ್ಲಿ ನನಗೆ ಆಮೇಲೆ ಚೂಮಂತರ್ ಮಾಡಬೇಕಾದಾಗ ತರುಣ್ ಸುಧೀರ್ ವಾಸ್ ಈ ಸಪೋರ್ಟೆಡ್ ಮಿ ಅ ಲಾಟ್. ಅಂದರೆ ಒಂದು ದೊಡ್ಡ ಡೈರೆಕ್ಟರು ನನಗೆ ಎಲ್ಲೂ ಸರ್, ನಾನು ಮೇಕಿಂಗ್ ಮಾಡಬೇಕಾದಾಗ ಎಲ್ಲೂ ನನಗೆ ಇಂಟರಪ್ಟ್ ಮಾಡಲಿಲ್ಲ. ಶರಣ್ ಅವ್ರ ಸ್ಕ್ರೀನ್ ಇದ್ದಾರೆ. ಶರಣ್ ಸರ್ ಇದ್ದಾರೆ. ಅಂದರೆ ಅಲ್ಲಿರೋರು
ದಟ್ ಚೂಮಂತರ್ ಈಸ್ ದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಇದು ಉಪಾಧ್ಯಕ್ಷದ ಒಂಥರ ಆಯಿತು. ಅಲ್ಲಿ ಐ ಡಿಡ್ ನನಗೆ ನೀನು ಇದು ಸೆಟ್ ಸಾಂಗ್ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಬಟ್ ಫಸ್ಟ್ ರಿಲೀಸ್ ಆಗಿದ್ದು ನಂದು ಚೂಮಂತರ್ ಸಾಂಗ್, ಅಂದರೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು. ಅದು ಏನದು ಚೂಮಂತರ್ ಡರ್ರೆ ಡರ್ ಚೂಮಂತರ್ಗೂ ಅದರಲ್ಲಿ ನೀವು ಆ್ಯಕ್ಚುಲಿ ಇಲ್ಲ ನಿಂತು ಡ್ಯಾನ್ಸ್ ಮಾಡಲೇಬೇಕಾಗಿಲ್ಲ ನೀವು ಆ್ಯಕ್ಚುಲಿ ದ ವೇ ಯು ಶೋಡ್ ಅಲ್ಲ, ಅದು ಕೂತೆ ಅದನ್ನ ಎಕ್ಸ್ಪ್ರೆಷನ್ಗಳು ತೋರಿಸ. ಅಲ್ಲ, ನಾನು ಆಲ್ಮೋಸ್ಟ್ ಎಷ್ಟೊಂದು ಇಫ್ ಯು ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಯು ಕ್ಯಾನ್ ಸಿ ಐ ಆಲ್ವೇಸ್ ಸಿಟ್ ಅಂಡ್ ಡಾನ್ಸ್. ಹೆಂಗೆ ಅದು ಅದು ಹೇಗೆ ಅದು ನಾನು ಲೈವ್ ನೋಡ್ತಾ ಇದ್ದೀನಿ ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ ಸರ್, ಅಂದರೆ ಲೈಕ್ ಐ ಬಿಲೀವ್ ದಟ್ ಡಾನ್ಸ್ ಅಂದರೆ ಒಂದು ಅಂದರೆ ದ ಮೋಸ್ಟ್ ಏನೋ ಪೋರ್ಷನ್ ಏನಿದೆ ಅಲ್ವಾ ಡಾನ್ಸಿಂಗಲ್ಲಿ, ವಿ ಕ್ಯಾನ್ ಅಚೀವ್ ದ ಒನ್ ಬ್ಯೂಟಿಫುಲ್ ಡಾನ್ಸ್ ನಂಬರ್ ಅಂದರೆ ಅದು ಇಲ್ಲೇ ಇರುತ್ತೆ ಮೇನ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೀವು ಏನು ಎಕ್ಸ್ಪ್ರೆಸ್ ಮಾಡ್ತೀರಿ, ಈಗ ನಾನು ಎಂಥ ಸೂಪರ್ ಆಗಿರೋ ಹುಕ್ ಮೂಮೆಂಟ್ ಹಾಕಿ ಎಲ್ಲ ಫ್ಲೋರಲ್ಲಿ ಎಲ್ದು ಬಿದ್ದು ಒದ್ದಾಡೋದು ಏನೇ ಮಾಡಿದ್ರು ಇಫ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಇಯರ್ ಇಟ್ ವೋಂಟ್ ಲುಕ್ ಗುಡ್. ಅದು ಅಚೀವೇ ಆಗೋದಿಲ್ಲ. ಅಂದರೆ ಆಡಿಯನ್ಸ್ನ ಹೆಂಗೆ ಗ್ರ್ಯಾಪ್ ಮಾಡಬೇಕು ಅಂತಂದರೆ ಇಯರ್. ನೀವು ಏನೂ ಮಾಡ್ದಲ್ಲ ಸುಮ್ಮನೆ ನಿಂತ್ಕೊಂಡು ಯು ಕ್ಯಾನ್ ಅಟ್ರಾಕ್ಟ್ ಪೀಪಲ್ ವಿತ್ ಯುವರ್ ಎಕ್ಸ್ಪ್ರೆಷನ್, ವಿತ್ ಯುವರ್ ಐಸ್. ಆ್ಯಕ್ಟಿಂಗ್ ಆಗಿರ್ಬೋದು, ಡಾನ್ಸ್, ದೇರ್ ಇಸ್ ನೋ ಎನಿ ಡಿಫ್ರೆನ್ಸ್. ನಾನು ವಾಟ್ ಐ ಬಿಲೀವ್, ವೆದರ್ ಯು ಆರ್ ಆ್ಯಕ್ಟಿಂಗ್ ಆರ್ ಯು ಆರ್ ಡಾನ್ಸಿಂಗ್, ಇಫ್ ನಿಮಗೆ ಡೈಲಾಗ್ ಡೆಲಿವರಿ ಇಲ್ಲ ಅಂತಂದ್ರೂ ಯು ಕ್ಯಾನ್ ಸ್ಕ್ರೀನಲ್ಲಿ ನೀವು ಆಡಿಯನ್ಸ್ನ ಹೋಲ್ಡ್ ಮಾಡೋಕ್ಕಿರೋ ಕೆಪಾಸಿಟಿ ಕಣ್ಣು ಅಭಿನಯದ ಮೂಲಕ. ಎಸ್, ಸೊ ಎಲ್ಲ ಇಲ್ಲೇ ಇದೆ. ಯು ಕ್ಯಾನ್ ಡಾನ್ಸ್ ವಾಟ್ ಎವರ್ ನಂಬರ್ ನೀವು ನನಗೊಂದು ಪಾಪ್ ಸಾಂಗ್ ಹಾಕಿದ್ರೂ ಐ ಕ್ಯಾನ್ ಸಿಟ್ ಆ್ಯಂಡ್ ಡಾನ್ಸ್, ನೀವೊಂದು ಕ್ಲಾಸಿಕಲ್ ಹಾಕಿದ್ರು ಐ ಕ್ಯಾನ್ ಸಿಟ್ ಆ್ಯಂಡ್ ಡಾನ್ಸ್, ಬಿಕಾಸ್ ದ ಮೇಜರ್ ಪೋರ್ಷನ್ ಈಸ್ ಇಯರ್. ಸುಮ್ಮನೆ ಒಂದು ಝಲಕ್ ಕೊಡಿ ನಮಗೆ. ನಾವು ತುಂಬ ಕುತೂಹಲದಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಈಗ ನಾನು ಲೈವ್ ನೋಡ್ತಾ ಇದ್ದೀನಿ ನಿಮ್ಮನ್ನ, ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಕೂತು ಅವ್ರ ಜೊತೆ ಲೈವಲ್ಲಿ ನೋಡ್ತಾ ಇರೋದು. ಹಾಗಾಗಿ ಒಂದು ಯಾವ್ದಾದ್ರು ಒಂದು ಕ್ಲಾಸಿಕಲ್ ಬಿಟ್ಟು ಸುಮ್ಮನೆ ಅಷ್ಟಕ್ಕೆ ತೋರಿಸಿ ಕೂತು, ಅಂದರೆ ಐ ನೀಡ್ ಮ್ಯೂಸಿಕ್ ಇಲ್ಲಲೇ ಜಸ್ಟ್ ಓಕೆ ಸುಮ್ಮನೆ ಹಾಗೆ ಅಷ್ಟೊಂದು ದೊಡ್ಡದೇನು ಬೇಡ. ಅಲ್ಲ, ಇಂಟರ್ವ್ಯೂ ಮುಗಿದ್ಮೇಲೆ ಬೇಕಾದ್ರೆ ಐ ಡೂ ಒನ್ ಪ್ರಾಪರ್. ಇಲ್ಲ ಬೇಡ, ಇಷ್ಟು ಹಿಂಗೆ ಕ್ಯಾಶುಯಲ್ ಆಗಿ ಕೊಡಿ. ಎಕ್ಸ್ಟೆಂಪೋ ಒಂದು ಯಾವ್ದು ಎನಿಥಿಂಗ್ ಯು ಟೆಲ್ ಮಿ ಎನಿ ಸಾಂಗ್. ಒಂದೊಂದು ಕ್ಲಾಸಿಕಲ್ ಬಿಟ್ಟಲ್ಲಿ ಯಾವ್ದಾದ್ರು ಒಂದು ಕೃಷ್ಣ ನೀ ಬೇಗನೆ ಬಾರೋ ಇರ್ಬೋದು. ಅಲ್ಲ, ಕ್ಲಾಸಿಕಲ್ ನಾನು ಮಾಡಿ ಓಕೆ, ಅಥವಾ ಇನ್ಯಾವ್ದಾದ್ರು ಫುಲ್ ಪ್ರಾಪರ್ ಕ್ಲಾಸಿಕಲ್ ಅಲ್ಲ, ಎನಿ ನಂಬರ್ಸ್, ಎನಿ ಸೆಮಿ ಕ್ಲಾಸಿಕಲ್ ಆರ್ ಎನಿಥಿಂಗ್. ಇಫ್ ಯು ಅದೇ ಏನು ಗೊತ್ತಾ, ನನಗೆ ಮ್ಯೂಸಿಕ್ ಹಾಕಿದ್ರೆ ನಾನು ಹೇಳ್ಕೊಂಡು ನಾನೇ ಮಾಡೋಕೆ ಐ ಆಮ್ ವೆರಿ ಬ್ಯಾಡ್ ಸಿಂಗರ್. ಆ ಚೂಮಂತರ್ ಕೂಡ ತುಂಬಾ ಜನ ರೀಲ್ಸ್ ಮಾಡಿದ್ರು, ಹುಕ್ ಸ್ಟೆಪ್ ಹಾಕಿದ್ರು, ಬಿಕಾಸ್ ಅದು ಚೆನ್ನಾಗಿತ್ತು. ಅದು ಇದೆಲ್ಲ ಹೇಗೆ ಹೊಳೆಯುತ್ತೆ ಹುಕ್ ಸ್ಟೆಪ್ಗಳೆಲ್ಲ ಯಾವಾಗಲೂ? ಇದು ಕುತೂಹಲ ಇದೆ ನನಗೆ. ಅಯ್ಯೋ, ತುಂಬ ಕಷ್ಟ. ಅಂದರೆ ಒಂದು ಹುಕ್ ಸ್ಟೆಪ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಈಗ ಏನಾಗುತ್ತೆ, ಡೈರೆಕ್ಟರ್ಸ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ರಿಕ್ವೈರ್ಮೆಂಟ್ಗಳಿರುತ್ತೆ. ಒಬ್ರು ಹೇಳ್ತಾರೆ ದರ್ಶಿನಿ ತುಂಬ ಸಿಂಪಲ್ ಆಗಿರಬೇಕು, ಸಿಂಪಲ್ ಆಗಿ ಅಂದರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಮಾಡೋ ಥರ ಇರಬೇಕು, ಹುಕ್ ಸ್ಟೆಪ್ಪು ಟ್ರೆಂಡ್ ಆಗಬೇಕು. ಇವಾಗ ಯೂಶ್ವಲಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಇರೋದ್ರಿಂದ ಎಲ್ಲರಿಗೂ ಟ್ರೆಂಡ್ ಆಗಬೇಕು, ಟ್ರೋಲ್ ಆಗಬೇಕು, ಹಂಗಿರಬೇಕು ಅಂತ. ಓಕೆ ಸರ್, ಫೈನ್, ಡನ್. ನಾವೇನೋ ಅದೇ ಫಸ್ಟ್ ಸಾಂಗ್ ಬಂದಿದ ತಕ್ಷಣ ನಾವೇನೋ ಯೋಚನೆ ಮಾಡ್ಕೊ ಹಿಂಗೆ ಅಂತ ಏನೇನೋ ಮಾಡ್ಕೊಂಬಿಟ್ಟಿರ್ತೀವಿ. ಒಂದೇ ಸಲಿಗೆ ಇಲ್ಲಿ ತುಂಬ ಸಿಂಪಲ್ ಆಗಿರಬೇಕು, ಆದರೆ ಅಟ್ರಾಕ್ಟಿವ್ ಆಗಿರಬೇಕು ಅಂತಾರೆ. ಅಂದರೆ ನಾನು ಸಿಂಪಲ್ಲೂ ಮಾಡಬೇಕು, ಅಟ್ರಾಕ್ಟಿವ್ ಆಗೂ ಇರಬೇಕು. ದಟ್ ಈಸ್ ಅ ಮೇಜರ್ ಡಿಫಿಕಲ್ಟ್ ಥಿಂಗ್. ಅಂದರೆ BGMsಗಳಿಗೆ ಕಂಪೋಸ್ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಟಫ್ ಜಾಬ್. ಬಿಕಾಸ್ ಆ ಬೀಟಿಗೆ ಅಲ್ಲಿ ಏನು ಮ್ಯೂಸಿಕ್ ಇದೆ ಆ ಬೀಟ್ನ ನಾವು ಹಿಡ್ಕೊಂಡು ಅದನ್ನು ಸ್ವಲ್ಪ ಯುನೀಕಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಆಯಿತು. ಬಟ್ ಎಕ್ಸ್ಪೆಷಲಿ ಹುಕ್ ಸ್ಟೆಪ್ಸ್ ಇದೆಯಲ್ವಾ, ಅದನ್ನು ಕ್ರ್ಯಾಕ್ ಮಾಡೋದು ಸ್ವಲ್ಪ ಇಟ್ಸ್ ಅಂದರೆ ಈಗಿರೋ ಟ್ರೆಂಡಿಗೆ, ಈಗಿರೋ ರಿಕ್ವೈರ್ಮೆಂಟ್ಗೆ. ಇನ್ನು ಕೆಲವರು ಇರ್ತಾರೆ ಕಷ್ಟ ಇದ್ರೂ ಪರವಾಗಿಲ್ಲ ಎಲ್ಲರೂ ಮಾಡೋ ಥರ ಇರಬೇಕು, ಅಂದರೆ ಎಲ್ಲರಿಗೂ ಅಟ್ರಾಕ್ಟ್ ಆಗಬೇಕು ಅಂತಾರೆ, ಈಸಿ ಆಗಬೇಕು ಅಂತಾರೆ. ಅಂದರೆ ಕೆಲವು ಬೇರೆ ಬೇರೆ ಸಾಂಗ್ಸ್ ರೆಫರೆನ್ಸ್ಗಳು ಕೊಡ್ತಾರೆ. ಹೌದಾ? ಹಾಂ, ಈ ಥರ ಇರಬೇಕು ಅಂದರೆ ಇಲ್ಲ ಮ್ಯೂಸಿಕ್ಕೇ ಬೇರೆ ಏನೋ ಇರುತ್ತೆ, ಅವ್ರು ಕೊಡೋ ರೆಫರೆನ್ಸ್ ಬೇರೆ ಏನೋ ಇರುತ್ತೆ, ಆ ಥರ ಇರಬೇಕು ಅಂತ ಕೇಳ್ತಾರೆ. ಅಂದರೆ ಅವ್ರ ರಿಕ್ವೈರ್ಮೆಂಟ್ಸ್ನ ರೀಚ್ ಮಾಡೋದಿದೆಯಲ್ಲ, ಅಂದರೆ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ವೆರಿ ಹೆಲ್ಪ್ಲೆಸ್. ಲೈಕ್ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟೊಂದು ಇದಾಗಿರೋದ್ರಿಂದ ದ ಮೇನ್ ಡಾನ್ಸಿಂಗ್ ಪಾರ್ಟ್ಗಿಂತ ಸೋಷಿಯಲ್ ಮೀಡಿಯಾಗೆ ಏನು ಬೇಕೋ ಅದು ಮಾಡಿದ್ರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ. ದಟ್ ಈಸ್ ಸಮ್ವೇರ್ ಐ ಫೀಲ್ ಐ ಆಮ್ ನಾಟ್ ಓಕೆ ವಿತ್ ದಟ್. ಅಂದರೆ ಅಲ್ಲಿ ಆ ಸಾಂಗ್ ಡಿಮ್ಯಾಂಡ್ ಏನಿದೆ, ಆ ಸಾಂಗ್ ಏನು ಕೇಳ್ತಿದೆ, ಬೀಟ್ಸ್ ಏನು ಕೇಳ್ತಿದೆ, ಅದಕ್ಕೆ ನಾವು ಕಂಪೋಸ್ ಮಾಡಬೇಕಾ ಅಥವಾ ಸೋಷಿಯಲ್ ಮೀಡಿಯಾಗೋಸ್ಕರ ಏನೋ ಸಿಂಪಲಾಗಿ ಒಂದು ಮಾಡಿ ಕೊಡೋದಾ ಅಂತ. ಹೆಂಗೆ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ರೀಲ್ಸಲ್ಲೂ ಓಡಬೇಕು ಆ್ಯಂಡ್ ಆ ಸಾಂಗಿಗೂ ನಾವು ಜಸ್ಟಿಫೈ ಮಾಡಿರಬೇಕು ನನ್ನ ಪ್ರಕಾರ. ದೊಡ್ಡ ಚಾಲೆಂಜ್ ಇದೆ ದರ್ಶಿನಿ ಅವರೇ ನಿಮಗೆ. ಹೌದು, ಎಲ್ಲ ಕೊರಿಯೋಗ್ರಫಿಗೂ ಚಾಲೆಂಜ್ ಇದೆ. ವೆರಿ ಡಿಫಿಕಲ್ಟ್. ಅಂದ್ರೆ ಥಿಯೇಟರ್ ನಲ್ಲಿ ನಾವು ಒಂದು 3.5 ನಿಮಿಷ 4 ನಿಮಿಷ ಒಂದು ಸಾಂಗ್ ನೋಡ್ತೀವಿ, ಕಮೆಂಟ್ ಮಾಡ್ಬಿಡ್ತೀವಿ, ಅಥವಾ ಈ ವಾವ್ ಇದ್ರೆ ವಾವ್ ಮಾಡ್ತೀವಿ.
ಬಟ್ ಅದ್ರ ಹಿಂದೆ ನಿಮ್ಮ ಎಫರ್ಟ್ ನೋಡಿ ಎಷ್ಟಿದೆ. ಹೌದು, ಅಂದರೆ ಮುಂಚೆ ಏನಾಗೋದು ಅಂದರೆ ಸರ್, ಲೈಕ್ ಮುಂಚೆ ಕೊರಿಯೋಗ್ರಫಿ, ಈಗ ನಮ್ಮ ಸೀನಿಯರ್ ಕೊರಿಯೋಗ್ರಾಫರ್ಸ್ಗೆಲ್ಲ ಒಂದು ಸಾಂಗ್ ಕೊಟ್ಟಾಗ ಕಂಪ್ಲೀಟ್ ಫ್ರೀಡಮ್ ಕೊರಿಯೋಗ್ರಾಫರ್ಸ್ ಮೇಲೆ ಇರೋದು. ಅಂದರೆ ಆ ಸಾಂಗಿಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಯಾವ ಆ್ಯಂಗಲಲ್ಲಿ ಈ ಮೂಮೆಂಟ್ನ ಶೂಟ್ ಮಾಡೋಣ, ಎಲ್ಲ ಎವ್ರಿಥಿಂಗ್ ಅವ್ರ ಕೈಲಿರೋದು. ಅಲ್ಲಿ ಅವರು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋರು. ಇಲ್ಲಿ ಏನಾಗೋಗ್ಬಿಟ್ಟಿದೆ, ಇಲ್ಲಿ ರೀಲ್ಸ್ ಬಂದಿರೋ ಕಾರಣ ನಮಗೆ ಎಕ್ಸ್ಟ್ರಾ ಬರ್ಡನ್ ಆ್ಯಡ್ ಆನ್ ಅಂದರೆ ದಟ್ ಬರ್ಡನ್ ಅನ್ನೋದಕ್ಕಿಂತ ನಾವು ಏನು ಎಕ್ಸಾಕ್ಟ್ಲಿ ಮಾಡಬೇಕು ಅಂದ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ಅದಕ್ಕೆಲ್ಲ ಒಂದು ಬ್ರೇಕ್ ಆಗ್ತಂಗೆ ವಾಟ್ ಐ ಫೀಲ್. ಅಂದರೆ ಎವ್ರಿ ಟೈಮ್ ನಾವು ರೀಲ್ಸ್ನ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡೋದಕ್ಕಾಗಲ್ಲ. ಸೊ ನಮ್ಮದೇ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಈ ಮೂಮೆಂಟ್ನ, ಈ ಸಾಂಗ್ನ ಈ ಥರ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ, ಅದನ್ನು ಆಡಿಯನ್ಸ್ ನೋಡಿ ಖುಷಿ ಪಡ್ತಾರೆ ಅನ್ನೋದು ಒಂದು ಇರುತ್ತೆ. ಬಟ್ ಸಮ್ವೇರ್ ಇಲ್ಲ, ಈ ಥರ ಮಾಡೋದ್ರಿಂದ ಬೇರೆಯವ್ರಿಗೆಲ್ಲರಿಗೂ ಕಷ್ಟ ಆಗುತ್ತೆ. ಅವರು ಈಗ ನಾನು ಎಷ್ಟೊಂದು ಸಾಂಗು ಮಾಧುರಿ ದೀಕ್ಷಿತ್, ಐಶ್ವರ್ಯ ಇದ್ಬಿ, ಡೋಲಾರೆ ಆಗಿರ್ಬೋದು, ಏಕ್ ದೋ ತಿನ್, ಇದನ್ನೆಲ್ಲ ಅವರು ಎಲ್ಲರೂ ಮಾಡಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿಲ್ಲ. ಬಟ್ ನಾನು ಈಗಲೂ ಎಲ್ಲ ಮೂಮೆಂಟ್ಸ್ ಮಾಡ್ತೀನಿ. ನೀವು ಮಾಡೋ ಕೆಲಸ, ನೀವು ತೋರಿಸೋ ಮೂಮೆಂಟ್ಸು ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ, ಯೂನಿಕ್ ಅನಿಸಿದ್ರೆ ಅದಕ್ಕೆ ಕಷ್ಟ ಇರಲಿ ಈಸಿ ಇರಲಿ ಜನ ಟ್ರೈ ಮಾಡ್ತಾರೆ. ಇಂಟ್ರೆಸ್ಟೆಡ್ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಈಗ ಅಂದರೆ ಸುಮ್ಮನೆ ಎಲ್ಲರೂ ಮಾಡೋದಕ್ಕೋಸ್ಕರ ಏನೋ ಒಂದು ಈಸಿಯಾಗೆ, ಈಸಿ ಅನ್ನೋದಕ್ಕೆ ಡೆಫಿನೆಟ್ಲಿ ಎಲ್ಲರೂ ಮಾಡಬೇಕು ಅನ್ನೋದೇ, ಈಗ ನಾವು ಕ್ರಿಯೇಟ್ ಮಾಡೋ ಮೂಮೆಂಟ್ಸು ಎಲ್ಲರೂ ಮಾಡಬೇಕು ಅನ್ನೋದೇ ನಮ್ಮ ಆಸೆನೇ ಇರುತ್ತೆ. ಹಂಗಂತ ಅದನ್ನೆಲ್ಲೋ ಕಿಲ್ ಮಾಡಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಐ ಡೋಂಟ್ ವಾಂಟ್ ಟು ಕಿಲ್ ದಟ್ ಎಸೆನ್ಸ್ ಏನಿದೆ ಅಲ್ವಾ. ಇವಾಗ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಅಂದರೆ ಏನೋ ಸಕ್ಕದಾಗಿ ಬೀಟ್ಸ್ ಎಲ್ಲ ಕೊಟ್ಟು ಏನೋ ಮಾಡಿರ್ತಾರೆ, ಅದನ್ನು ನಾವು ಕಿಲ್ ಮಾಡಬಾರ್ದು, ಅದಕ್ಕೆ ಕರೆಕ್ಟಾಗಿ ಜಸ್ಟಿಫೈ ಮಾಡಬೇಕು ಅನ್ನೋದು ವಾಟ್ ಐ ಫೀಲ್ ಪರ್ಸ್ನಲಿ. ಬಟ್ ಒಂದು ಚುಮ್ಮಂತರ ಮಾಡಿದ್ರಿ ಒಟ್ಟಲ್ಲಿ ಚೂಮಂತರ್ಗೂ ಒಂದಷ್ಟು ಮೂಮೆಂಟ್ಸ್ಗಳೆಲ್ಲ ಮಾಡಿ ಫೈನಲಿ ಅದೊಂದು ಇದಾಯಿತು. ಈಗ ಬರ್ತಿರೋ ಸಾಂಗ್ಸ್ಗೆ ನಾನು ಈಗ BGMಸ್ಗೆ ಒಂದು 4-5 ವರ್ಷನ್ಸ್ ಮಾಡಿದ್ರು, ಹುಕ್ ಸ್ಟೆಪ್ಗೆ ಅಂತ ಒಂದು 15 ವರ್ಷನ್ಸ್ 20 ವರ್ಷನ್ಸ್ ಮಾಡ್ಕೊಳ್ತೀವಿ. ಹೌದಾ? ಎಸ್ ಎಸ್. ಅದ್ರ ಒಂದು ಕ್ಲಿಕ್ ಆಗುತ್ತೆ, ಒಂದನ್ನ ಅವ್ರು ಸೆಲೆಕ್ಟ್ ಮಾಡಬೇಕು. ಅದು ಎಲ್ಲಿ ಯಾವ್ದು ವರ್ಕ್ ಆಗುತ್ತೆ. ಬಟ್ ಈ ಚೂಮಂತರ್ಗೆ ಎಷ್ಟು ಮಾಡಿದ್ರಿ ಹುಕ್ ಸ್ಟೆಪ್ನ? ಚೂಮಂತರ್ಗೂ ಮಾಡಿದ್ದೆ ಸರ್, ಆಲ್ಮೋಸ್ಟ್ ನಿಯರ್ಲಿ 10 ವರ್ಷನ್ಸ್ ಮಾಡಿದ್ದೆ. ಬಟ್ ಫೈನಲಿ ಕ್ಲಿಕ್ ಆಗಿದ್ದು ಅದೂ ಸೆಟ್ಟಿಗೆ ಹೋದಾಗ ತರುಣ್ ಸರ್ ಹಿಂಗೆ ಹಂಗೆ ಅಂತ ಎಲ್ಲ ಇದೊಂದೆಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಮಾಡಿ ಫೈನಲಿ ಅದು ಓಕೆ. ಫೈನಲ್ ವರ್ಷನ್ ಯಾವುದದು, ಹೆಂಗದು? ಅದೇ ಚೂಮಂತರ ಡರ್ 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 ಚೂಮಂತರ ಡರ್ ಡರ್ ಡರ್. ಎಲ್ಲರೂ ಹುಕ್ ಸ್ಟೆಪ್ ಹಾಕಿದ್ರು, ಎಲ್ಲರೂ ರೀಲ್ಸ್ ಮಾಡಿದ್ರು. ಬಟ್ ಟೆಲ್ಮಿ, ಜನ ಇಷ್ಟಪಡ್ತಿದ್ದಾರೆ, ಎಲ್ಲರೂ ಅದಕ್ಕೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ನಿಮ್ಗಾಗೋ ಫೀಲ್ ಏನು? ತುಂಬ ಖುಷಿ ಅಂದರೆ ಲೈಕ್ ಅಂದರೆ ಸಮಥಿಂಗ್ ಐ ನೆವರ್ ಎಕ್ಸ್ಪೆಕ್ಟೆಡ್. ಅದು ಆಯಿತು ಒಂದು. ಓಕೆ, ನಾನು ಕೊರಿಯೋಗ್ರಾಫರ್ ಆಗಿಬಿಟ್ಟೆ. ಅಂದರೆ ನನ್ನ ಜೊತೆಲಿ ಯಾರು ಕೊರಿಯೋಗ್ರಾಫರ್ ಆಗಬೇಕು ಪ್ರಾಪರಾಗಿ ಅಂತ ಅಂದ್ಕೊಂಡಿದ್ರಲ್ಲ, ಅದೆಲ್ಲ ನಾನು ಆಗಲ್ಲ, ನಾನು ಆರ್ಟಿಸ್ಟ್ ಆಗ್ತೀನಿ ಅಂತಿದ್ದೋಳು ಸಡನ್ನಾಗಿ ಗಿಫ್ಟ್ ಅಂತ ತೊಗೊಂಡು ನಾನು ಕೊರಿಯೋಗ್ರಾಫರ್ ಆಗಿದೆ. ಸಮ್ವೇರ್ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಬಂತು. ಐ ಫೀಲ್ ಎಸ್ ಆ್ಯಂಡ್ ಐ ಕ್ಯಾನ್ ಟ್ಯಾಪ್ ಮೈ ಸೆಲ್ಫ್ ಒನ್ಸ್ ಅಂತ ಅನಿಸ್ತು. ಬಟ್ ಭಯ ಜಾಸ್ತಿ ಆಯಿತು ಸರ್, ಸೀರಿಯಸ್ಲಿ ಭಯ ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ. ಈಗ ನನಗೇನು ಜನ ಹೆಸರು ಕೊಟ್ಟಿದ್ದಾರಲ್ಲ, ಅದನ್ನು ಅಟ್ಲೀಸ್ಟ್ ಅದನ್ನು ಮೇಂಟೈನ್ ಮಾಡಬೇಕು, ಅದನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಅದಕ್ಕೆ ಒಂಚೂರು. ಈಗ ಮುಂದಿನ ಪ್ರಶ್ನೆಗೆ ಉತ್ತರ ನೀವು ಹೆಂಗೆ ಕೊಡಬೇಕು ಅಂದರೆ 100ಕ್ಕೆ 100ರಷ್ಟೇ ಸತ್ಯ ಹೇಳಬೇಕು. ಖಂಡಿತ. ಎಷ್ಟು ಜನ ಅಂದರೆ ಎಷ್ಟು ಪರ್ಸೆಂಟೇಜ್ ಜನ ನಿಮಗೆ ನೀವು ಹೀರೋಯಿನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿದ್ದಾರೆ? ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಸುಮಾರು ಜನ ಕೇಳಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಔಟ್ ಆಫ್ 100? ಎಷ್ಟು ಪರ್ಸೆಂಟೇಜ್? ಆಲ್ಮೋಸ್ಟ್ ನಿಯರ್ಲಿ 60. ಓಕೆ. ಸೊ 60% ಜನಕ್ಕೆ ನೀವು ಹೀರೋಯಿನ್ ಆಗಬೇಕು. ನೀವು ಹೀರೋಯಿನ್ ಥರ ಇದ್ದೀರಾ? 60% ಜನಕ್ಕೆ ಹೀರೋಯಿನ್ ಆಗಬೇಕು, ನನಗೂ ಆಗಬೇಕು. ಡೈರೆಕ್ಟರ್ಸ್ ಯಾರು ಮಾಡ್ತಾ ಇಲ್ಲ, ಯಾರಾದರೂ ಮಾಡಿದ್ರೆ ನಾನು ಖಂಡಿತ ಹೀರೋಯಿನ್ ಆಗ್ತೀನಿ. ಬಟ್ ಹೇಳಿದಾರಲ್ವ ನಿಮಗೆ, ನೀವು ಹೀರೋಯಿನ್ ಥರ ಇದ್ದೀರಾ, ನೀವು ಆ ಗ್ರೇಸ್ ಇದೆ, ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗೂ ಕಾಣಿಸ್ತೀರಾ, ನೀವು ಯಾಕೆ ಹೀರೋಯಿನ್ ಆಗಲ್ಲ? ಹೇಳಿದ್ದಾರೆ ಸರ್ ತುಂಬ ಜನ, ಈಗಲೂ ಹೇಳ್ತಾರೆ. ಏನಂತ? ಮೇಡಮ್ ನೀವೇನಕ್ಕೆ ಡ್ಯಾನ್ಸ್ ಮಾಸ್ಟರ್ ಅಂತ ಕ್ಯಾಪ್ ಅಂದರೆ ಲೈಕ್ ವೈ ಕಾಂಟ್ ಯು ಆ್ಯಕ್ಟ್ ಹಂಗೆ ಹಿಂಗೆ ಅಂತ ತುಂಬ ಜನ ಕೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನು ಅಂದರೆ ನಾನು ಅದನ್ನು ಟ್ರೈ ಮಾಡ್ತಿದ್ದೀನಿ, ಬಟ್ ವರ್ಕೌಟ್ ಆಗ್ತಿಲ್ಲ ಕರೆಕ್ಟಾಗಿ ಯಾವ್ದಾದ್ರು ಒಂದು ವರ್ಕೌಟ್ ಆದರೆ ಡೆಫಿನೆಟ್ಲಿ ಮಾಡ್ತೀನಿ ಸರ್. ಸೊ ಹೀರೋಯಿನ್ ಪ್ರಪೋಸಲ್ ಹೋಗಿದೆ ಹಂಗಾರೆ ಎಷ್ಟೊಂದು ಜನಕ್ಕೆ? ಬಂದಿದೆ, ತುಂಬ ಸುಮಾರು ಬಂದಿದೆ. ಕೇಳಿದಾರ ಹೀರೋಯಿನ್ ಆಗಿ? ಸುಮಾರು ಬಂದಿದೆ. ಇಟ್ಸ್ ನಾಟ್ ಲೈಕ್ ಬಂದೇ ಇಲ್ಲ ಅಂತಲ್ಲ. ಮೇಡಮ್ ಒಂದು ಲೀಡ್ ಇದೆ, ಯು ಕ್ಯಾನ್ ಡೂ ಇಟ್, ನೀವು ಮಾಡ್ಬೋದು ಅಂತ. ನಾನು ಎಲ್ಲದನ್ನೂ ಸೀರಿಯಸ್ ಆಗಿ ತೊಗೊಂಡು ಅನಲೈಸ್ ಮಾಡಿ, ಬಟ್ ನನಗೆ ಈಗ ನಾನು ಕೊರಿಯೋಗ್ರಾಫರ್ ಆಗಿರೋದ್ರಿಂದ ನಾನೀಗ ನೆಕ್ಸ್ಟ್ ಆ್ಯಕ್ಟಿಂಗ್ ಮಾಡ್ತೀನಿ, ಅದು ಲೀಡಲ್ಲಿ ಮೇನ್ ಸ್ಟ್ರೀಮಲ್ಲಿ ಮಾಡ್ತೀನಿ ಅಂತ ಅಂದಾಗ
ಆ ಪಾತ್ರ ನನಗೆ ತುಂಬ ಇಷ್ಟ ಆಗಬೇಕು ಆ್ಯಂಡ್ ಓಕೆ ಇದು ಮಾಡಿದ್ರೆ ನಂಗೊಂದು ಮೈಲೇಜ್ ಕೊಡುತ್ತೆ ಅನ್ನೋ ಥರ ನಂಗೆ ಫೀಲ್ ಆದರೆ ಮಾಡೋಣ ಅಂತ ಸ್ವಲ್ಪ ಚೂಸಿ ಆಗಿದ್ದೀನಿ ಅಷ್ಟೇ ಇನ್ನೇನಿಲ್ಲ. ಸೊ ಕಥೆ ಅದೆಲ್ಲ ನೋಡ್ತಾ ಇದ್ದೀರಾ, ಬ್ಯಾನರ್ ನೋಡ್ತಿದ್ದೀರಾ? ಬ್ಯಾನರ್ ಅನ್ನೋದಕ್ಕೆ ಪಾತ್ರ ಇಲ್ಲ ಸರ್, ನಾನು ಬ್ಯಾನರು ಅದು ಇದು ನಾನು ಹೊಸಬ್ರ ಜೊತೆ ಐ ಆಮ್ ಓಪನ್ ಫಾರ್, ನಾನು ಓಪನ್ ಇದೆ ಅಂದರೆ ಲೈಕ್ ಇಟ್ಸ್ ನಾಟ್ ಲೈಕ್ ದೊಡ್ಡ ಪ್ರೊಡಕ್ಷನಲ್ಲಿ ಮಾಡಬೇಕು, ದೊಡ್ಡ ಬ್ಯಾನರಲ್ಲೇ ಇಂಟ್ರೊಡ್ಯೂಸ್, ಅದು ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಇಟ್ಸ್ ನಾಟ್ ಲೈಕ್ ಹಂಗಲ್ಲ. ಬಟ್ ಬೀಂಗ್ ಎ ಟೆಕ್ನಿಷಿಯನ್ ಆಗಿ ಯೋಚನೆ ಮಾಡಿದಾಗ ನಂಗೆ ಹೊಸಬ್ರ ಜೊತೆಲಿ ಮಾಡೋದಕ್ಕೂ ತುಂಬಾ ಇದಿದೆ. ಬಿಕಾಸ್ ನಾವು ನ್ಯೂ ಟ್ಯಾಲೆಂಟ್ಸ್ ಅಂದರೆ ಈಗ ಎಮರ್ಜಿಂಗ್ ಟ್ಯಾಲೆಂಟ್ಸ್ ಏನಿದ್ದಾರೆ ಅವ್ರು ದೇ ಆರ್ ಕಮಿಂಗ್ ಅಪ್ ವಿತ್ ಎ ವೆರಿ ಗುಡ್ ಕಾನ್ಸೆಪ್ಟ್ಸ್, ತುಂಬ ಒಳ್ಳೆ ಐಡಿಯಾ ಆ ಥರ ಬರ್ತಾ ಇರೋದ್ರಿಂದ ನಾನು ನೋಡ್ತಿರೋದು ಒಂದೇ ಪಾತ್ರ ಚೆನ್ನಾಗಿರ್ಬೇಕು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಎ ಲೀಡ್ ಅಂತಲೇ ಅಲ್ಲ, ನಾನು ಲೀಡೇ ಮಾಡಬೇಕು, ನನಗಿಷ್ಟು ಸಾಂಗ್ಸ್ ಇರಬೇಕು. ಲೀಡ್ ಮಾಡೋದಕ್ಕೆ ಒಂದೇನು ಅಂತಂದರೆ ಸಾಂಗ್ಸ್ ಬರ್ತದೆ ಅಷ್ಟೇ. ಜೊತೆಗೆ ಅವ್ರಿಗೂ ಹೇಳ್ಬೋಣ, ಅವ್ರನ್ನ ನಾಯಕಿಯಾಗಿ ತಗೊಂಡ್ರೆ ಫ್ರೀಯಾಗಿ ಕೊರಿಯೋಗ್ರಫಿ, ಎಸ್ ಫ್ರೀಯಾಗಿ ಕೊರಿಯೋಗ್ರಫಿ ಮಾಡಿ ಎಸ್ ಅಂದರೆ ಲೀಡ್ ಮಾಡಬೇಕು ಅಂತ ಆಸೆ ಇರೋದು ಅದೊಂದಕ್ಕೆ. ಅಂದರೆ ನನಗೆ ಸಾಂಗ್ಸ್ ಸಿಗುತ್ತೆ, ಐ ಕ್ಯಾನ್ ಪರ್ಫಾರ್ಮ್, ಅದು ನನ್ನ ಮೇನ್ ಅಲ್ವಾ. ಐ ಕ್ಯಾನ್ ಡಾನ್ಸ್, ಅಂದರೆ 70mm ಸ್ಕ್ರೀನಲ್ಲಿ ನನ್ನ ಡ್ಯಾನ್ಸ್ನ ನಾನೇ ನೋಡ್ಕೊಬೋದು ಅನ್ನೋದು ಒಂದು ಇದೆ. ಅದರ್ ದೆನ್ ದಟ್ ತುಂಬ ಕೋರ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಅಂತ ಥಿಂಕ್ ಮಾಡಿದಾಗ ಪಾತ್ರ ಚೆನ್ನಾಗಿರೋದು ಸಿಗಬೇಕು ಅಂತ ಐ ಆಮ್ ವೆಯ್ಟಿಂಗ್. ಯಾವ್ದಾದ್ರು ತುಂಬ ವೆಯ್ಟೇಜ್, ಒಂದು ರಾ ಕಂಟೆಂಟ್ ಆಗಿರ್ಬೋದು, ಒಂದು ಡಿಗ್ಲಾಮರೈಸ್ಡ್ ರೋಲ್ ಆಗಿರ್ಬೋದು. ಬಿಕಾಸ್ ಡಸ್ಕಿ ಸ್ಕಿನ್ ಟೋನ್ ಆಗಿರೋದ್ರಿಂದ ಆ ಥರ ಇಟ್ಸ್ ನಾಟ್ ಲೈಕ್ ನನ್ನ ಗ್ಲಾಮರ್ ಇದಕ್ಕೆ ಸೆಟ್ ಆಗಲ್ಲ ಅಂತಲ್ಲ, ಬಟ್ ಸಮ್ವೇರ್ ಆ್ಯಕ್ಟಿಂಗ್ ಓರಿಯೆಂಟೆಡ್ ಗ್ಲಾಮರ್ ಇರೋವಂಥ ಪಾತ್ರಗಳಿಗೆ ನಾನು ಜಾಸ್ತಿ ಜಸ್ಟಿಫೈ ಮಾಡ್ಬೋದು ಅಂತ ವಾಟ್ ಐ ಫೀಲ್ ಅಷ್ಟೇ. ಏನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋ ಸೆಷನ್ಗೆ ಜನ ಅದನ್ನೆಲ್ಲ ಕಮೆಂಟ್ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಲೈಕ್ಸ್ ಒತ್ತಿದ್ದಾರೆ, ಆ್ಯಂಡ್ ಆ ತರಹ ಜನಕ್ಕೂ ಫೀಲ್ ಕೊಟ್ಟಿದ್ದೀರಾ ಅಲ್ವಾ? ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು. ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ಗಳು ಯಾರಾದ್ರೂ ಕೊಂಡು ಬಂದರೆ. ಎಷ್ಟು ಸಿನಿಮಾ ಆಯಿತು, ಎಷ್ಟು ಸಾಂಗ್ ಆಯ್ತು ಈಗ ಕನ್ನಡದಲ್ಲಿ ಕೊರಿಯೋಗ್ರಫಿ? ಈಗ ರಿಲೀಸ್ ಆಗಿರೋದು 3 ಸಿನಿಮಾ, 3ರಲ್ಲಿ 4 ಸಾಂಗು. ಆಗೋಕ್ಕೆ ರೆಡಿ ಇರೋದು 2 ಸಾಂಗ್ ಇದೆ ಸದ್ಯಕ್ಕೆ. ಅಂದರೆ ಈಗ ಶೂಟ್ ಮುಗಿದು ರಿಲೀಸ್ ಆಗಿರೋದು 2 ಸಾಂಗ್ ಇದೆ. ತುಂಬ ಕಡಿಮೆ ಜನರಿಗೆ ಅವಕಾಶ, ಅಂದರೆ ಆ್ಯಕ್ಟಿಂಗ್ ಆಗಲಿ ಅಥವಾ ಕೊರಿಯೋಗ್ರಫರ್ಗಳಿಗಾಗಲಿ ಸ್ಟಾರ್ಟಿಂಗಿಂದನೇ ಒಂದು 2-3 ಸಿನಿಮಾ ನಿಮಗೆ ಒಳ್ಳೊಳ್ಳೆ ಹೆಸರುಗಳು ತಂದು ಕೊಡುತ್ತೆ ಅಂದರೆ ತುಂಬ ಬ್ಲೆಸ್ಡ್ ಆಗಿರ್ಬೇಕು ಅವರೆಲ್ಲ, ಹೌದು ಅಲ್ವಾ? ಸೊ ಆ ಥರದಲ್ಲಿ ನೀವು ಇದ್ದೀರಾ ಯಾವಾಗಲೂ ಈಗ? ಹೌದು, ಖಂಡಿತ ಸರ್, ಅಬ್ಸಲ್ಯೂಟ್ಲಿ. ಬಿಕಾಸ್ ನಾನು ನೋಡಿದ್ದೀನಿ ಅವು ಡಾನ್ಸರ್ಸ್ದು ಕಷ್ಟ ಏನೋ ನನಗೆ ಗೊತ್ತು, ಕೊರಿಯೋಗ್ರಾಫರ್ಸ್ ಕಷ್ಟ ಏನೋ ನನಗೆ ಗೊತ್ತು. ಈ ಟಾಪಿಕ್ ಬಗ್ಗೆ ನಾವು ಮಾತಾಡೋಕೆ ಹೋದರೆ ಇಟ್ ವಿಲ್ ಎಕ್ಸ್ಟೆಂಡ್ ನೆಕ್ಸ್ಟ್ ಟು 1 hour. ಬಿಕಾಸ್ ಅಷ್ಟು ಇದರಲ್ಲಿನೂ ನಾನು 1-2 ಸಾಂಗ್ ಮಾಡಿದ ತಕ್ಷಣ ಇಷ್ಟು ದೊಡ್ಡ ಮಟ್ಟಿಗೆ ರೆಕಗ್ನೈಸೇಷನ್ ಸಿಕ್ಕಿ ಬೆಳಕಿಗೆ ಬರ್ತೀನಿ ಅಂದರೆ ಟಚ್ವುಡ್ ನಾನು ತುಂಬ ಬ್ಲೆಸ್ಡ್, ತುಂಬಾ ಬ್ಲೆಸ್ಡ್ ಇದ್ದೀನಿ. ಅದಕ್ಕೋಸ್ಕರನೇ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಐ ಆಮ್ ರೆಡಿ ಟು ಡೂ ದ್ಯಾಟ್. ಅದನ್ನು ನನಗೆ ದೇವ್ರು ಕೊಟ್ಟಿರೋದನ್ನು ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿಗಳು ನನಗೆ, ನಾನು ಚೂಮಂತರ್ ಮಾಡೋ ಟೈಮಲ್ಲೂ ಅಷ್ಟೇ ನನಗೆ ಏನೋ ಈ ಥರ ಉಪಾಧ್ಯಕ್ಷದಲ್ಲಿ ಸಾಂಗ್ ಮಾಡಿದ್ದಾರೆ ಅಂದಾಗ ತರುಣ್ ಶಿವಪ್ಪ ಸರಿಗೆ ನಾನು ಗೊತ್ತಿದ್ದೆ, ಅಂದರೆ ನಾನು ಅವ್ರಿಗೆ ಅಪ್ರೋಚ್ ಕೊಟ್ಟಿದ್ದೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ನಂಗೆ ಗೊತ್ತು ಅವ್ರು ಹೆಂಗೆ ಮಾಡ್ತಾಳೆ ಏನು ಅಂತ. ಅವರು ಚಿಕ್ಕಣ್ಣವ್ರ ಹತ್ರ ಎಲ್ಲ ಫೀಡ್ಬ್ಯಾಕ್ ತೊಗೊಂಡು ನನಗೆ ಸಾಂಗ್ ಕೊಟ್ಟಾಗ್ಲೂ ಫಸ್ಟ್ ಟೈಮ್ ನಾನು ಶರಣ್ ಸರ್ಗೆ ರಿಹರ್ಸಲ್ಸ್ಗೆ ಹೋದಾಗ ದ ವೇ ಹಿ ರಿಸೀವ್ಡ್ ಮೀ, ದ ವೇ ಹಿ ಅಪ್ರಿಷಿಯೇಟೆಡ್ ಮೈ ವರ್ಕ್ ಇದೆ ಅಲ್ವಾ, ನನಗೆ ಸಮ್ವೇರ್ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ ಓಕೆ ನನ್ನ ಯಾಕೆ ಬೇಡ ಅಂದರೂ ನನಗೆ ಕೊರಿಯೋಗ್ರಫಿ ಫೀಲ್ಡಿಗೆ ಯಾಕೆ ಬಂದೆ ಅನ್ನೋದು ನನಗೆ ಅಲ್ಲಿ ರಿಯಲೈಸ್ ಆಯಿತು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್, ಈಚ್ ಆ್ಯಂಡ್ ಎವ್ರಿ ಪ್ರೆಸ್ ಮೀಟ್ಸಲ್ಲಾಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಆಡಿಯೋ ಲಾಂಚ್ ಆಗಿರ್ಬೋದು, ಉಪಾಧ್ಯಕ್ಷ ಇದು ಚೂಮಂತರಲ್ಲಿ ಶರಣ್ ಸರ್ ನನಗೆ ಕೊಟ್ಟಿರೋ ಅಂಥ ಪ್ರಿಫರೆನ್ಸ್ ಆಗಿರ್ಬೋದು, ನನಗೆ ಕೊಟ್ಟಿರೋ ಬೂಸ್ಟಪ್ಪು, ಎಂಕರೇಜ್ಮೆಂಟು, ಎಲ್ಲರ ಮುಂದೆ ನನ್ನ ಬಗ್ಗೆ ಆಡಿರೋಂಥ ಮಾತುಗಳಿದೆಯಲ್ವಾ, ಅದಕ್ಕಾದ್ರೂ ನಾನು ಒಂದಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಟಾಪ್ ಕೊರಿಯೋಗ್ರಫರ್ ಆಗಲೇಬೇಕು ಅಂತ ಒಂದು ಅರ್ಜಿ ಬಂದುಬಿಟ್ಟಿದೆ. ಸೀರಿಯಸ್ಲಿ ಎಷ್ಟರ ಮಟ್ಟಿಗೆ ಬ್ಲೆಸ್ಡ್ ಅಂದರೆ ಅಂಥ ದೊಡ್ಡ ವ್ಯಕ್ತಿಗಳು ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಅಷ್ಟು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅಂತ ಅಂದಾಗ, ನಾನು ರೀಸೆಂಟ್ಲಿ ಮತ್ತೆ ಶರಣ್ ಸರ್ ಅಕ್ಕನ ಮಗಳದೇ ಒಂದು ಸಾಂಗ್ ಮಾಡಿದೆ. ಅವ್ರು ಬಂದು ಹೇಳ್ತಾಯಿದ್ರು, ಶರಣ್ ನಿಮ್ಮ ಬಗ್ಗೆ ತುಂಬ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಲಿಟ್ರಲಿ ನಂಗೆ ಕಣ್ಣಲ್ಲಿ ನೀರು ಬಂತು. ಅಂದರೆ ನನ್ನ ಆಬ್ಸೆನ್ಸಲ್ಲೂ ಕೂಡ ಶರಣ್ ಸರ್ ನನ್ನ ಬಗ್ಗೆ ಮಾತಾಡೋದಾಗಿರ್ಬೋದು, ನನಗೆ ಯಾವಾಗ ಅಂದರೆ ನಾನು ತುಂಬ ಮಾತಾಡಿದ್ದೀನಿ ಶರಣ್ ಸರ್ ಅವ್ರ ಬಗ್ಗೆ.
ನಾನು ಅವ್ರಿಗೆ ಇದನ್ನು ಹೇಳಿದ್ದೀನಿ ಕೂಡ. ಅಂದರೆ ಇಂಡಸ್ಟ್ರಿಯಲ್ಲಿ ನನಗೆ ಗಾಡ್ ಫಾದರ್ ನನ್ನ ಮಾಸ್ಟರ್ಸ್ ಇದ್ದಾರೆ, ಜಾನಿ ಮಾಸ್ಟರ್ ಇದ್ದಾರೆ. ಅಂದರೆ ವೆನ್ ಎವರ್ ಐ ಫೀಲು ನಂಗೆ ಏನೇ ಇದ್ರೂ ಐ ಕ್ಯಾನ್ ಗೋ ಆ್ಯಂಡ್ ಶೇರ್ ದೆಮ್. ಬಟ್ ಒಂದು ಪ್ರಾಪರಾಗಿ ಏನೂ ಭಯ ಇಲ್ಲದೆ ಒಂದು ಹೆಣ್ಣು ಹುಡುಗಿ ಒಬ್ರ ಮೇಲೆ ಡಿಪೆಂಡ್ ಆಗಿ ಹೋಗಿ ಏನಾದ್ರು ಕೇಳ ಅಂತ ಅನಿಸಿದ್ದು ನಂಗೆ ಅಪ್ಪು ಸರ್. ನಾನು ಇದನ್ನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಕಂಡಂಥ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಅವ್ರು ನನಗೆ ಕೊಡ್ತಿರೋ ಅಂಥ ಎಂಕರೇಜ್ಮೆಂಟ್ ಆಗಿರ್ಬೋದು. ಅಂದರೆ ಒಂದು ಹೆಣ್ಮಗಳು ಬೆಳೀತಿದ್ದಾಳೆ ಅಂದಾಗ ನನಗೆ ಟು ಬಿ ಫ್ರ್ಯಾಂಕ್ ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿಲ್ಲ ಸರ್. ನಾನು ಫಸ್ಟಿಂದನೂ ಕಷ್ಟ ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದರೆ, ಅಂದರೆ ನನಗೇನು ಗೊತ್ತಿಲ್ಲ ಇಂಡಸ್ಟ್ರಿ. ಅಂದರೆ ನೋ ಬಡಿ ಫ್ರಮ್ ಮೈ ಫ್ಯಾಮಿಲಿ ಆರ್ ಬಿಲಾಂಗ್ ಟು ಇಂಡಸ್ಟ್ರಿ. ಬಟ್ ಏನೋ ಒಂದು ಬ್ಯಾಕ್ಗ್ರೌಂಡ್ ಇಲ್ದಲೇ ಇರೋ ಒಂದು ಹೆಣ್ಣು ಹುಡುಗಿ ಬಂದು ಇವತ್ತಿಗೆ ಇಷ್ಟರ ಮಟ್ಟಿಗೆ ಏನೋ ಒಂದು ಮಾಡಿದ್ದಾಳೆ ಅಂದರೆ ಅದು ಆ ದೇವ್ರ ಆಶೀರ್ವಾದ, ಜೊತೆಲಿ ಇಷ್ಟು ಜನದ ಆಶೀರ್ವಾದ ಇದೆಯಲ್ಲ, ಆ ಅಷ್ಟು ಜನದ ನಂಬಿಕೆ ನಂಗೆ ಬರ್ಡನ್ ಇದೆ ಇಲ್ಲಿ. ಅವ್ರು ಕೊಟ್ಟಿರೋ ಅಂಥ ಈ ಆಪರ್ಚುನಿಟಿನ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೇ ನಾನು ಅವ್ರ ಋಣ ತೀರಿಸ್ದಂಗೆ. ತುಂಬ ಚಾಲೆಂಜ್ ಇದೆಯಾ ಹೆಣ್ಮಕ್ಳಿಗೆ ಇಂಡಸ್ಟ್ರಿನಲ್ಲಿ? ಖಂಡಿತ ಇದೆ. ಹೆಣ್ಣು ಗಂಡು ಅಂತ ಏನಿಲ್ಲ ಸರ್, ಎವ್ರಿಬಡಿ ವಿಲ್ ಫೇಸ್ ಎ ಚಾಲೆಂಜ್. ನಿಮಗೆ ಗೊತ್ತು ಅಲ್ವಾ, ಇಟ್ಸ್ ನಾಟ್ ಲೈಕ್ ಓನ್ಲಿ ಹೆಣ್ಮಕ್ಳಿಗಷ್ಟೇ ಚಾಲೆಂಜಿಂಗು, ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಒಂಥರ ಚಾಲೆಂಜಿಂಗು, ಗಂಡು ಮಕ್ಳಿಗೆ ಒಂಥರ ಚಾಲೆಂಜಿಂಗು. ಬಟ್ ಯಾರೇ ಆಗಲಿ ಇಂಡಸ್ಟ್ರಿಲಿ ಬಂದಮೇಲೆ ಸ್ಟ್ರಗಲ್ ಮಾಡಲೇಬೇಕು, ಅವರು ಹಾರ್ಡ್ ವರ್ಕ್ ಮಾಡಲೇಬೇಕು, ಹೆಸರು ಮಾಡಲೇಬೇಕು ಅಷ್ಟೇ. ಇಟ್ಸ್ ಕಂಪ್ಲೀಟ್ಲಿ ಅಂದರೆ ಒಂದು ಸೈಕಾಲಜಿಕಲ್ ಗೇಮ್ ಇದ್ದಂಗೆ. ಏನೂ ಇಲ್ದಲೇ ಇದ್ದರೂ ಯು ಹ್ಯಾವ್ ಟು ಕೀಪ್ ಯುವರ್ ಹೋಪ್ ಅ ಲೈಫ್, ಕಾನ್ಫಿಡೆನ್ಸ್ ಅ ಲೈಫ್. ಏನೂ ಆಗ್ತಿಲ್ಲ ಲೈಫಲ್ಲಿ, ಏನೂ ಬರ್ತಾ ಇಲ್ಲ ಅಂದ್ರೂ ನಿಮ್ಮನ್ನು ನೀವು ಬೂಸ್ಟಪ್ ಮಾಡ್ಕೊಳ್ಳೋದಿದೆಯಲ್ಲ, ನಿಮಗೆ ನೀವು ಕಾನ್ಫಿಡೆನ್ಸ್ ತುಂಬಿಸ್ಕೊಳ್ಳೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಚಾಲೆಂಜಿಂಗ್. ಒಂದು ನೀವು ಎಷ್ಟೇ ಟ್ಯಾಲೆಂಟೆಡ್ ವ್ಯಕ್ತಿ ಬಂದು ಏನೋ ಮಾಡಿದ್ರು, ಏನೂ ಇಲ್ದಲೇ ಇದ್ದಾಗ ನೋ ಬಡಿ ವಿಲ್ ಕಮ್ ಅಂಡ್ ಟೆಲ್ ಯು ಲೈಕ್ ಇಲ್ಲ ನಿಂಗೆ ಆಗುತ್ತೆ, ಮಾಡ್ತೀಯಾ. ಬಟ್ ನನ್ನ ಕೇಸಲ್ಲಿ ಅದು ಉಲ್ಟಾ ಆಗಿದೆ. ಅಂದರೆ ಲೈಕ್ ನನಗೇನು ಹೇಳಿದಾಗ ಸುಮಾರು ಜನ ಇಲ್ಲ ನೀನು ಮಾಡ್ತೀಯಾ, ಗೋ ಹೆಡ್ ಅಂತ ಪುಷ್ ಮಾಡಿರೋದಿದೆ. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇರೋ ಕೆಲವು ವ್ಯಕ್ತಿಗಳಾಗಿರ್ಬೋದು. ಹಿಂಗೆ ಸಂಬಂಧನೇ ಇಲ್ವಲ್ಲ ಪಾವಗಡಕ್ಕೂ ಗಾಂಧಿನಗರಕ್ಕೂ? ಫ್ಲ್ಯಾಶ್ ಬ್ಯಾಕಲ್ಲಿ ಆ ಪಾವಗಡ ತುಮಕೂರು ಜಿಲ್ಲೆ, ಬೆಂಗಳೂರು ಹತ್ತಿರ ಇದೆ, ಓಕೆ. ಬಟ್ ಈ ಪಾವಗಡದ ಹುಡುಗಿ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಒಂದು ಲವಲೇಶಷ್ಟು ಇಲ್ಲದೇ ಇರೋ ಹುಡುಗಿ ಈ ಗಾಂಧಿನಗರಕ್ಕೆ ಬಂದು ಇವತ್ತೇನೋ ನೀವು ಬೆಳೆದಿದ್ದೀರಾ, ನಿಮ್ಮ ಜನ ಇಷ್ಟಪಡ್ತಾರೆ, ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಬೆಳೀತಾ ಇದ್ದೀರಾ, ಸೀರಿಯಲ್ನಲ್ಲಿ ನಿಮ್ಮನ್ನು ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ, ಎಲ್ಲೋದ್ರೂ ಜನ ನಿಮ್ಮ ಸೆಲ್ಫಿ ತೊಗೋತಾರೆ, ಇಷ್ಟಪಡ್ತಾರೆ, ಓಕೆ. ಆ ಲೈನ್ ಹೆಂಗೆ ಜಾಯ್ನ್ ಆಯಿತು ಗಾಂಧಿನಗರಕ್ಕೆ? ಗೊತ್ತಿಲ್ಲ, ಮೇ ಬಿ ನನ್ನ ಹುಚ್ಚು ಹಠ ಇರ್ಬೋದು ಅನಿಸುತ್ತೆ. ಬಿಕಾಸ್ ಐ ಮೇಡ್ ಅಪ್ ಮೈ ಮೈಂಡ್, ಐ ಬಿಲಾಂಗ್ ಟು ದಿಸ್ ಇಂಡಸ್ಟ್ರಿ ಅನ್ನೋದು ನನಗೆ ಗೊತ್ತಾಗಿತ್ತು. ಬಟ್ ಹೆಂಗೆ ಏನೂ ಗೊತ್ತಿಲ್ಲ ನನಗೆ. ಯಾರು ನಿಮಗೆ ಇನ್ಸ್ಪೈರ್ ಮಾಡಿದ್ರು? ಗುರು ನಾನು ಇಂಡಸ್ಟ್ರಿಗೆ ಹೋಗ್ತೀನಿ, ನಾನು ಪಾವಗಡದಲ್ಲಿ ತುಮಕೂರಲ್ಲ ಇರಲ್ಲ, ನಾನು ಬೆಂಗಳೂರಿಗೆ ಹೋಗಿ ಗಾಂಧಿನಗರದಲ್ಲಿ ಇರೋಳೆ. ನನಗೆ ಮೇನ್ ಫಸ್ಟು ನನ್ನ ಇನ್ಸ್ಪೈರ್ ಮಾಡಿ ಮೋಟಿವೇಶನ್ ಮಾಡಿ ನನ್ನ ಅಳಿಸಿ ಏನೋ ಮಾಡಿ ಅದಕ್ಕೆ ತಳ್ಳಿದ್ದೆ ನನ್ನ ಪೇರೆಂಟ್ಸ್. ಈಗ ನಮ್ಮಮ್ಮ ರಿಗ್ರೆಟ್, ಯಾಕಾದರೂ ನಿನಗೆ ಡಾನ್ಸ್ ಇದು ಮಾಡೋದು ಅಂತ ಅವ್ರು ರಿಗ್ರೆಟ್ ಮಾಡಿ. ಬಿಕಾಸ್ ಆದರೆ ಅವ್ರಿಗೆ ಏನಂದರೆ ಮಾಸ್ಟರ್ಸ್ ಮಾಡಿದೀಯಾ ಆರಾಮಾಗೆ, ಅಂದರೆ ಏನು ಮಗಳು ಆರಾಮಾಗೆ ಸುಖವಾಗಿ ಒಂದು ಕಾಲೇಜಲ್ಲಿ ಒಂದು ಒಳ್ಳೆ ಕ್ವಾಲಿಫೈಡ್ ಪ್ರೊಫೆಸರ್ ಆಗಿನೋ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, PhD ಮಾಡಿಕೊಂಡು ಒಂದು ಒಳ್ಳೆ ಡಾನ್ಸ್ ಕ್ಲಾಸ್ ಓಪನ್ ಮಾಡಿಕೊಂಡು ಆರಾಮಾಗಿರಲಿ, ಮದುವೆ ಮಾಡಿಕೊಂಡು ಇರಲಿ. ಬಿಕಾಸ್ ಕೊರಿಯೋಗ್ರಫಿ ಅನ್ನೋದು ಹುಡುಗಿರಿಗೆ ಚಾಲೆಂಜಿಂಗ್ ಏನಕ್ಕೆ ಅಂತಂದರೆ, ಲೊಕೇಶನ್ ರೇಖೆ ಹೋಗಬೇಕು, ಆಲ್ಮೋಸ್ಟ್ ಎಲ್ಲ ಈಗ ಡೈರೆಕ್ಟರ್ DOP ಜೊತೆಲಿ ನಾವು ಒನ್ ಆಫ್ ದ ಇದ್ರ ಥರ ಓಡಾಡಬೇಕು, 2-3 ನಂಬರ್ ಆಫ್ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು, ಕಂಪೋಸಿಂಗ್ ಮಾಡಬೇಕು, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಂಬರ್ ಆಫ್ ರಿಹರ್ಸಲ್ಸ್ಗಳು ಮಾಡಬೇಕು, ಡಾನ್ಸರ್ಸ್ನ ಮೇಂಟೈನ್ ಮಾಡಬೇಕು, ಅಸಿಸ್ಟೆಂಟ್ಸ್ನ ಮೇಂಟೈನ್ ಮಾಡಬೇಕು, ಅಲ್ಲಿ ಹೀರೋ ಎಲ್ಲ ದೆರ್ ಇಸ್ ಲಾಟ್ ಮೆನಿ ಚಾಲೆಂಜಿಂಗ್ ಇದೆ. ನನ್ನ ಮಗಳು ಇಷ್ಟು ಕಷ್ಟಪಡೋ ಅವಶ್ಯಕತೆ ಇದೆಯಾ, ಮಾಸ್ಟರ್ ಡಿಗ್ರಿ ಮಾಡಿದ್ದಾಳೆ ಆರಾಮಾಗಿ ಇರ್ಬೋದಲ್ಲ ಅನ್ನೋದು ಅವ್ರ ಥಾಟ್ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಅವ್ಳು ಮಾಡಬಾರ್ದು ಅನ್ನೋದಲ್ಲ, ಖುಷಿ ಆರಾಮಾಗಿರಲಿ, ಹಂಗಿದ್ದೆ ಆವಾಗ ಚೆನ್ನಾಗೂ ದುಡಿತಾ. ಆಮೇಲೆ ಇಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಮನಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವೊಂದು ರೀಚ್ ಆಗೋವರೆಗೂ, ಸಕ್ಸಸ್ ಆಗೋವರೆಗೂ ಯು ಕಾಂಟ್ ಈಚ್ ಆ್ಯಂಡ್ ಎವ್ರಿ ಪ್ರಾಜೆಕ್ಟಲ್ಲೂ ಯು ಕಾಂಟ್ ಎಕ್ಸ್ಪೆಕ್ಟ್ ಮನಿ, ಯು ಕಾಂಟ್ ಎಕ್ಸ್ಪೆಕ್ಟ್ ನೀವೇನು ಕೆಲಸ ಮಾಡ್ತಿದ್ದೀರೋ ಅದು ಈಕ್ವಲ್ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಆಮೇಲೆ ಮೇಂಟೆನೆನ್ಸ್ ಜಾಸ್ತಿ, ಅಂದರೆ ದೆರ್ ಇಸ್ ಸೋ ಮಚ್ ಆಫ್ ಚಾಲೆಂಜಿಂಗ್ ಇದೆ. ಸೊ ಆ ಚಾಲೆಂಜ್ನೆಲ್ಲ ಬೀಟ್ ಮಾಡೋದು ಹೋಗೋದನ್ನು ತುಂಬ ಕ್ಲೋಸ್ ಸರ್ಕಲಲ್ಲಿ ನೋಡ್ತಿರೋರಿಗೆ ಗೊತ್ತಾಗುತ್ತಪ್ಪ. ನಮ್ಮಮ್ಮ ಅಂತೆಲ್ಲ ಇಲ್ಲ, ಇಷ್ಟು ಏನೇನೇನು ಇಷ್ಟೊಂದು ಒದ್ದಾಡ್ತೀಯಾ, ಯಾಕೆ ಇಷ್ಟು ಕಷ್ಟ ಬೇಕಾ ಅಂತ ಎಷ್ಟೊಂದು ಜನಕ್ಕೆ ಅನಿಸಿರೋದಿದೆ. ಬಟ್ ಎಷ್ಟೊಂದು ಜನಕ್ಕೆ ಯು ಆರ್ ಡೂಯಿಂಗ್ ಇಟ್, ಯು ಆರ್ ಡೂಯಿಂಗ್ ಇಟ್, ಯು ಆರ್ ಎ ಸ್ಟ್ರಾಂಗ್ ಗರ್ಲ್, ಯು ಕ್ಯಾನ್ ಡೂ ಇಟ್ ಅನ್ನೋದು ಹೇಳಿದ್ದಾರೆ.
ಸೊ ಎಲ್ಲಿ ಹೆಂಗೆ ಡಾಟ್ ಹೆಂಗೆ ಕನೆಕ್ಟ್ ಆಯಿತು ಅಂದರೆ ಪಾವಗಡದಿಂದ ಹೈದ್ರಾಬಾದ್ಗೆ ಹೋಯ್ತು ಫಸ್ಟು. ನಾನು ಚಿಕ್ಕ ವಯಸ್ಸಿಂದನೂ ಐ ಹ್ಯಾವ್ ಡನ್ ಮೋರ್ ದೆನ್ 3 to 4 ರಿಯಾಲಿಟಿ ಶೋಸ್. ಅಂದರೆ ಸೀಸನ್ಸ್ ಬಿಟ್ಟು ರಿಯಾಲಿಟಿ ಶೋ, ಸೀಸನ್ಸ್ ಅಂತ ಲೆಕ್ಕ ಹಾಕೊಂಡ್ರೆ ಎಸ್, ಡಾನ್ಸ್ ಬೇಬಿ ಡಾನ್ಸ್ ಅಂತ ಮಾಡಿದ್ದು. ಅದು ಏನಿಲ್ಲ ಅಂದರೆ 3-4 ಸೀಸನ್ಸ್ ಮಾಡಿದ್ದೀನಿ. ಅದಾದಮೇಲೆ ಧೂಮ್ ಅನ್ನೋದು ಒಂದು ಮಾಡಿದೆ. ಅದಾದಮೇಲೆ ಬ್ರೇಕ್ ತೊಗೊಂಡು ನನ್ನ ಸ್ಟಡೀಸ್ಗೆ ಮತ್ತೆ ಅಗೇನ್ ಐ ಸ್ಟಾರ್ಟೆಡ್ ವಿತ್ ಡಿ ಜೋಡಿ ಮಾಡಿದೆ, D10 ಮಾಡಿದೆ. ಅಲ್ಲಿ ಜಾನಿ ಮಾಸ್ಟರ್ ನೋಡ್ಬಿಟ್ಟು ಫಸ್ಟು ಒಂದು ಪ್ರಭುದೇವ ಮಾಸ್ಟರ್ದು ಇದಿಟ್ಕೊಂಡು ಎಂಟ್ರಿ ಕೊಟ್ಟೆ ನಾನು. ಅಂದರೆ ಅವರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ದು ಅದು ಹೆಂಗೆ ಅಂತಂದರೆ ವಾಸ್ ವೆರಿ ಎಸ್ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಬಂತು. ಈಗಲೂ ಜನ ನನ್ನ ಆಂಧ್ರ ತೆಲಂಗಾಣ ಪೀಪಲ್ ವಿಲ್ ರೆಕಗ್ನೈಸ್ ಮೀ ಆ್ಯಸ್ ಅ ದರ್ಶಿನಿ ಅಂತಲೇ ರೆಕಗ್ನೈಸ್ ಮಾಡೋದು. ಹ್ಯೂಜ್ ಪ್ಲ್ಯಾಟ್ಫಾರ್ಮ್ ಅದು ಆ್ಯಂಡ್ ಹ್ಯೂಜ್ ಹೆಸರು ತಂದುಕೊಡ್ತು. ಅಲ್ಲಿ ನನ್ನ ಜಾನಿ ಮಾಸ್ಟರ್ ನೋಡಿ ಐ ವಾಂಟ್ ದಿಸ್ ಗರ್ಲ್ ಆ್ಯಸ್ ಮೈ ಅಸಿಸ್ಟೆಂಟ್ ಅಂದ್ಬಿಟ್ಟು ಫಸ್ಟ್ ಹಿಂಗೆ ಪಿಕ್ ಮಾಡಿ ಕರ್ಕೊಂಡೋಗಿ ಹಿಂಗೆ ಪ್ರಭುದೇವ ಮುಂದೆ ನಿಲ್ಲಿಸಿದ್ರು. ಮೈ ಫಸ್ಟ್ ಸಾಂಗ್ ಆ್ಯಸ್ ಎ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಅದು ಪ್ರಭುದೇವ ಅವ್ರ ಸಾಂಗು. ದಟ್ ಸ್ಟೋರಿ ವಾಸ್ ಲೈಕ್ ಗೂಸ್ ಬಂಪ್ಸ್. ಅಂದರೆ ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ವಾವ್ ಅನಿಸುತ್ತೆ. ಲೈಕ್ ಯಾವ ಸಿನಿಮಾ ಅದು ಚಾರ್ಲಿ ಚಾಂಪಿಯನ್ ಅಂತ ಒಂದು ತಮಿಳ್ ಸಿನಿಮಾದಲ್ಲಿ ವಿ ಡಿಡ್ 2 ಸಾಂಗ್ಸ್. ಜಾನಿ ಮಾಸ್ಟರ್ ಆ್ಯಸ್ ಎ ಕೊರಿಯೋಗ್ರಾಫರ್, ಪ್ರಭು ಮಾಸ್ಟರ್ ಆ್ಯಸ್ ಎನ್ ಹೀರೋ. ಸೊ ಅದು ಫಸ್ಟ್ ಗೋವಾಲ್ಲಿ ಶೂಟು. ನನಗೆ ಏನು ಕೊರಿಯೋಗ್ರಫಿ ಝೀರೋ ನಾಲೆಡ್ಜ್, ಏನೂ ಗೊತ್ತಿಲ್ಲ. ವಾಸ್ ವೆರಿ ಬ್ಲ್ಯಾಂಕ್. ಏನು ಡಾನ್ಸ್ ಸ್ಟೇಜಲ್ಲಿ ಡಾನ್ಸ್ ಮಾಡ್ತಿದ್ದವ್ರು ನಾವು. ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಕರ್ಕೊಂಡೋಗಿ ಒಂದಷ್ಟು ನನ್ನ ಹತ್ರ ಮೂಮೆಂಟ್ ಅಂದರೆ ಕಂಪೋಸ್ ಮಾಡಿದ್ರು, ನನ್ನ ಇಟ್ಕೊಂಡು ಮಾಡಿಸ್ಕೊಂಡ್ರು, ನಾನೊಂದಷ್ಟು ಮಾಡಿದೆ. ಚೆನ್ನಾಗಿ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಒಂದೇ ಸಲ ಕರ್ಕೊಂಡೋಗಿ ಅಲ್ಲಿ ನಂಗೆ ಐಡಿಯಾನೂ ಇಲ್ಲ. ಇದು ಪ್ರಭುದೇವ ಸಾಂಗಿಗೆ ಮಾಡ್ತಿರೋದು ಗೊತ್ತಾ ಅಂದರೆ ಹೌದಾ ಸರಿ. ಅಂದರೆ ನಮಗೇನು ಅಂತಂದರೆ ಅವ್ರು ಮಾಡ್ಕೊತಾರೆ, ನಾವೇನು ನನಗೆ ಐಡಿಯಾನೂ ಇಲ್ಲ. ಬಟ್ ಒಂದು ಫ್ಲೋರಲ್ಲಿ ರಿಹರ್ಸಲಲ್ಲಿ ಒಂದು ಫ್ಲೋರ್ ಮೂಮೆಂಟ್ ಕಂಪೋಸ್ ಮಾಡಿದ್ರು. ಅಲ್ಲಿ ಅಷ್ಟು ಜನ ಹುಡುಗರಿದ್ದಾರೆ, ನಾನು ಒಬ್ಳು ಹುಡುಗಿ. ಬಟ್ ಐ ಡಿಡ್ ದಟ್. ಮಾಸ್ಟರ್ಗೆ ತುಂಬ ಇಷ್ಟ ಆಗ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡಿ ಪ್ರಭು ಮಾಸ್ಟರಿಗೆ ಕಳಿಸಿದ್ರು. ಒಂದು ವಾಯ್ಸ್ ನೋಟ್ ಬಂತು ಅಲ್ಲಿಂದ. జానీ అమ్మాయి చాలా భయంకరంగా చేస్తుంది జానీ వెరీ గుడ్ అని ನೀವು ఎవರ అమ్మాయి ಅಂತ ಒಂದು ವಾಯ್ಸ್ ನೋಟು ನನ್ನ ಕರೆದ್ಬಿಟ್ಟು ಹಿಂಗೆ ಕೇಳಿಸು. ಅಲ್ಲಿವರೆಗೂ ನನಗೆ ಆಟ ಏನೋ ಬರ್ತಾರೆ ಮಾಡ್ತೀವಿ ಹೋಗ್ತೀವಿ ಅನ್ನೋ. ಯಾವಾಗ ವಾಯ್ಸ್ ನೋಟ್ ಕೇಳಿದ್ನ ನನಗೆ ಫುಲ್ಲು ನಡ್ಕಷ್ಟ. ಒಂದು 1000 ಸಲ ಕೇಳ್ಬಿಟ್ಟು ಮಾಸ್ಟರ್ ಪ್ರಭುದೇವನ ಅದು ಪ್ರಭುದೇವನೇನಾ ಪಕ್ಕನ ನೀವು ಸುಮ್ಮನೆ ಹೇಳ್ತಿದ್ದೀರಾ ಅಂತ 1-2 ಸಲ ನಾನು ಕೇಳಿದ್ದೀನಿ. ಅದಾದಮೇಲೆ ಹಂಗೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು ಗೋವಾಗೆ ಹೋದ್ವಿ. ಗೋವಾಗೆ ಹೋಗಿ ನಂಗೆ ಗೊತ್ತಿಲ್ಲ ಅಲ್ಲಿ ಇವಾಗ ಪ್ರಭುದೇವ ಇರ್ತಾರೆ, ಅವ್ರು ಮುಂದೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ವಿ ಅಂತ ಕ್ಲೂನೇ ಇಲ್ಲ. ರಿಹರ್ಸಲ್ಸ್ ಅಂತ ಅಂದರು. ನಾರ್ಮಲ್ ಶೂ ಹಾಕ್ಕೊಂಡು ಟ್ರ್ಯಾಕ್ಸ್ ಹಾಕ್ಕೊಂಡು ಹೋಗ್ತೀವಿ. ಅದೊಂದು ವಿಲ್ಲಾ ಕರ್ಕೊಂಡೋದ್ರು. ನಮ್ಮ ಮಾಸ್ಟರ್ ಅಸಿಸ್ಟೆಂಟ್ಸ್ ಎಲ್ಲ ಹಿಂದೆ ಮಾತಾಡ್ಕೊಂಬರ್ತಿದ್ದಾರೆ. ಅಲ್ಲಿ ವಿಲ್ಲಾನ ನಾನು ಮುಂದೆ ಆಟ ಆಡ್ಕೊಂಡು ಹೋಗಿದ ತಕ್ಷಣ ಇಟ್ಸ್ ಎ ರೀಕ್ರಿಯೇಷನ್ ಆಫ್ ಅಮೃತಧಾರೆ ಮೂವಿಲಿ ರಮ್ಯಾ ಅವರು ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡಿದಾಗ ಶಿ ಫೀಲ್ ಅಲ್ವಾ, ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಮೀ. ನಾರ್ಮಲಾಗಿ ನಂಗೆ ಹ್ಯಾವ್ ನೋ ಕ್ಲೂ ದಟ್ ಅಲ್ಲಿ ಪ್ರಭುದೇವ ಇದ್ದಾರೆ ಅಂತ. ನಾರ್ಮಲಾಗಿ ಹೋದೆ. ನಾನು ಹೋಗಿದ ತಕ್ಷಣ ಹಿಂಗೆ ಡೋರ್ ಓಪನ್ ಆಯಿತು. ಹಿಂಗೆ ಡೋರ್ ಓಪನ್ ಆದರೆ 6 feet ಕಟ್ಔಟ್. ಹಿಂಗೆ ನೋಡಿದ ತಕ್ಷಣ ಕೆಳಗೆಲ್ಲ ಒದ್ದ ನನಗೆ ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಹಿಂಗೆ ನೋಡ್ತಾ ಇದ್ದೀನಿ ನಾನು. ನನ್ನ ಶಾಕ್. ಅವರು ಹಾಯ್ ಅಂತ ಅಂದರು. ನಾನು ಹಿಂಗೆ ಪ್ರಭುದೇವ ಹಿಂಗೆ ನೋಡ್ಕೊಂಡು ನಿಂತ್ಬಿಟ್ಟಿದ್ದೀನಿ. ಅವ್ರು ಆಯ್ ಅಂದರು ಏನಂದ್ರು ಹಿಂಗೆ ಕೆಳಗೆಲ್ಲ ಹಿಂಗೆ ಶಿವರ್ ಆಗ್ತಿದೆ ನನಗೆ. ಆಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ ಸರ್. ಆ ಮೊಮೆಂಟ್ ಅದಾಗಿದ ತಕ್ಷಣ ನನಗೆ ನಮ್ಮ ಪಪ್ಪ ನೆನಪಾಗೋಗ್ಬಿಟ್ರು. ಐ ಡೋಂಟ್ ನೋ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ. ಈ ಕಡೆ ಬಂದುಬಿಟ್ಟು ಜೋರಾಗಿ ಅಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮಾಸ್ಟರ್ ಬಂದರು. ಎಂದಕ್ಕೂ ನಾನು ಏమైంది ఏంటి ಅಂದರೆ ಥ್ಯಾಂಕ್ ಯು ಮಾಸ್ಟರ್. ಅವ್ರ ಕಾಲಿಗೆಲ್ಲ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಅವ್ನು ಜೋರಾಗಿ ಅಳ್ತಿದ್ದೀನಿ. ಆಮೇಲೆ ಸಮಾಧಾನ ಮಾಡಿ ಕರ್ಕೊಂಡೋಗಿ ಅಮ್ಮಾಯಿ ಮಿಮ್ಮಲ್ಲಿ ಚೂಸಿ ಹತ್ಬಿಟ್ಲು ನೋಡಿ ನಿಮ್ಮನ್ನು ಅಂತಂದಾಗ ಅವ್ರು ಕೂರಿಸ್ಕೊಂಡು ಮಾತಾಡಿ ಆಮೇಲೆ ನಾರ್ಮಲಾಗಿ ರಿಹರ್ಸಲ್ ಸ್ಟಾರ್ಟ್ ಆಯಿತು. ನಾನೆಲ್ಲೋ ಹಿಂದೆ ನಿಂತ್ಕೊಂಡು ಭಯ. ಪ್ರಭುದೇವ ಮುಂದೆ ಡ್ಯಾನ್ಸ್ ಮಾಡೋಷ್ಟು ಮೀಟ್ರೇ ಇಲ್ಲ ನನಗೆ, ಭಯ. ಅಷ್ಟು ಜನ ಹುಡುಗರು ಮಾಡ್ತಿದ್ದಾರೆ, ಹಿಂದೆ ನಾನು ಮಾಡ್ತಿದ್ದೀನಿ. ಅವರು ಹಿಂಗೆ ನೋಡ್ಬಿಟ್ಟು ಅಮ್ಮಾಯಿ ಭಾಗ చేస్తుంది ಹಿಂಗೆ ಮುಂದೆ ಕರ್ಸಿ ನಿಲ್ಲಿಸಿ ಮಾಡಿದ್ರು. ಇದು ಮೂಮೆಂಟ್ ಅಂತ ನನಗೆ ಜನ್ಮ ಸಾರ್ಥಕ ಆಯಿತು ಅನ್ನೋ ಫೀಲಿಂಗ್ ಸರ್ ಅವತ್ತು. ಸೀರಿಯಸ್ಲಿ ಬೀಯಿಂಗ್ ಎ ಡಾನ್ಸರ್ ನನ್ನ ಜನ್ಮ ಅಂದರೆ ಅವತ್ತು ನೈಟೆಲ್ಲ ಮಲಗಿಲ್ಲ. ನೆಕ್ಸ್ಟ್ ಡೇ ಶೂಟ್ಗೆ ಹೋಗಿದ್ದೀವಿ. ಫಸ್ಟ್ ಕ್ಲೋಸಪ್ ಇಟ್ಟಿದ್ದಾರೆ. ಕ್ಲೋಸಪ್ ಅಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇಲ್ಲಿಂದ ಹಿಂಗೆ ಒಂದು ಮೂಮೆಂಟ್ ಮಾಡೋದು. ಹಿಂಗೆ ಹೀರೋಯಿನ್ ಹಿಂಗೆ ನಿಂತಿರ್ತಾಳೆ, ನೆಕ್ ಹತ್ರ ಹಿಂಗೆ ಪಾಸ್ ಆಗೋದು ಒಂದು ಮೂಮೆಂಟ್ ಕ್ಲೋಸಲ್ಲಿ.
ನಾನು ಆ ದರ್ಶಿನಿ ಪೊಸಿಷನ್ ಅಂದರೆ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಆ ಮಾಸ್ಟರ್ ಪೊಸಿಷನಲ್ಲೇ ಇದ್ದೀನಿ, ಕ್ಯಾಮ್ರಾ ಅಲ್ಲೆಲ್ಲೋ ಇದೆ, ನಾನು ನಿಂತ್ಕೊಂಡು ಮಾಸ್ಟರ್ ಪೊಸಿಷನ್ ಅಂದರೆ ಹೋಗಿ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆ ಕಡೆ ಕಾದು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು, ಆಮೇಲೆ ನಾನು ಒಬ್ಬಳೇ ಫೀಮೇಲ್ ಅಸಿಸ್ಟೆಂಟ್. ಹಿಂಗೆ ಬಂದರು, ಹಿಂಗೆ ಪ್ರಭು ಮಾಸ್ಟರ್ ಹಿಂಗೆ ಇಟ್ಕೊಂಡು ಒಂದ್ಸಲ ಹಿಂಗೆ ಮೂಮೆಂಟ್ ಮಾಡೋಕ್ಕೆ ಬಂದರು ನನಗೆ. ಸೇಮ್ ಆ ಹೀರೋಯಿನ್ ಪೊಸಿಷನಲ್ಲಿ ನಾನಿದ್ದೀನಿ, ಅವ್ರು ಅದನ್ನ ರೀಲ್ಸಲ್ಲಿ ಮಾಡ್ತೀವಲ್ಲ ಹಂಗೆ ಮಾಡಕ್ಕೆ ಬಂದಾಗ ನನಗೆ ಅಷ್ಟೇ ಅದಾದ್ಮೇಲೆ ಬಂದು ನನ್ನ ಕೈಲಿ ಆಗಲ್ಲ ಮಾಸ್ಟರ್ ಮಾಡೋಕ್ಕಿದೆಲ್ಲ ಅಂದರೆ ಭಯ. ಸೊ ನನ್ನನ್ನು ಕನ್ವಿನ್ಸ್ ಮಾಡಿ ನೀನು ಇದೇ ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಮಾಡು ಅನ್ನೋದಕ್ಕೆ ಪಾಪ ಜಾನಿ ಮಾಸ್ಟರ್ ತುಂಬ ಕಷ್ಟಪಟ್ಟಿದ್ದಾರೆ. ಒಂದು 2-3 ಸಾಂಗ್ಸ್ ಹಂಗೆ ಆಯಿತು, ಅಂದರೆ ನನಗೆ ಸ್ವಲ್ಪ ಸೆಟ್ ಆಗೋಕ್ಕೆ. ಆಮೇಲೆ ಟೇಕ್ ಆಫ್ ಈಗ ಆಮೇಲೆ ಮೊನ್ನೆ ಇದೆಲ್ಲ ಆದಮೇಲೆ KDಗೆ ಕೆಲಸ ಮಾಡಿದೆ ನಾನು ಜಾನಿ ಮಾಸ್ಟರ್ ಜೊತೆ. ಕನ್ನಡದ KD ಪ್ರೇಮ್ ಡೈರೆಕ್ಟ್ ಮಾಡ್ತಿರೋ ಧ್ರುವ ಸರ್ಜಾ ಅವರ KD. ಆ ಸಿನಿಮಾದಲ್ಲಿ ಒಂದು ಸಾಂಗಿಗೆ ಜಸ್ಟ್ ನನ್ನ ಮಾಸ್ಟರಿಗೆ ಕೆಲಸ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾನು ಅವ್ರಿಗೆ ಮಾಡ್ತಿದ್ದ ಕೆಲಸಕ್ಕೂ ಇವಾಗ ದೆರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆ್ಯಂಡ್ ಅವ್ರ ಟ್ರೀಟ್ಮೆಂಟಲ್ಲೂ ಕೂಡ ನಾನು ಮಾಸ್ಟರ್ ಆಗಿದ್ದೀನಿ ಅನ್ನೋದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು, ಅಂದರೆ ಲೈಕ್ ನನ್ನ ಅವ್ರ ಅಸಿಸ್ಟೆಂಟ್ ಥರ ಯಾವತ್ತಿಗೂ ಟ್ರೀಟ್ ಮಾಡಲ್ಲ. ಅಂದರೆ ಅವರು ನನಗೆ ನನ್ನ ಟ್ಯಾಲೆಂಟ್ಗೆ ನನ್ನ ಪೊಸಿಷನ್ಗೆ ಕೊಟ್ಟಿದ್ದು ಬೆಲೆ ಇದೆಯಲ್ಲ, ಅಂದರೆ ಅವರು ಪ್ರೇಮ್ ಸರ್ ಆಗಿರ್ಬೋದು, ಜಾನಿ ಮಾಸ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ನನಗೆ ಆಗ ಅನ್ನಿಸ್ತು ಅಂದರೆ ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ನನ್ನನ್ನು ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಐ ವಾಸ್ ಲೈಕ್ ತುಂಬ ಖುಷಿ ಕೊಡ್ತು ನನಗೆ. KD ಸಾಂಗ್ ಆಫ್ ಕೋರ್ಸ್ ತುಂಬ ಇಷ್ಟಪಟ್ಟಿದ್ದಾರೆ ಜನ, ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಮ್ಮ ಸಾಂಗ್ ಇನ್ನೂ ಬಂದಿಲ್ಲ, ಓಕೆ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗೋಂಥ ಸಾಂಗ್ ಅದು. ಓ, ಕಮಿಂಗ್ ಸೂನ್ ಕೊಟ್ಟಿದ್ದಾರೆ ದರ್ಶಿನಿ ಅವರು. ಎಸ್, ಅಲ್ಲ, ಇಟ್ಸ್ ಕ್ರೆಡಿಟ್ ಟು ಜಾನಿ ಮಾಸ್ಟರ್. ನಾನು ಜಸ್ಟ್ ಅವ್ರಿಗೆ ಐ ಜಸ್ಟ್ ಸಪೋರ್ಟೆಡ್ ಹಿಮ್ ಅಷ್ಟೆ. ವೆನ್ ಯು ಲುಕ್ ಬ್ಯಾಕ್, ಈಗ ಇತ್ತೀಚಿನ ಬೆಳವಣಿಗೆಗಳೆಲ್ಲ ನೋಡಿದಾಗೆಲ್ಲ ಏನನ್ಸುತ್ತೆ ದರ್ಶಿನಿ, ಒಳ್ಳೆ ಪಾತಲ್ಲಿ ಇದೆಯಾ ನೀನು ಅಂತ ನಿಮಗೆ ನೀವೇ ಮಾತಾಡ್ಕೊಂಡಿದ್ದುಂಟ ಈಗ? ಖಂಡಿತ ಒಳ್ಳೆ ಪಾತಲ್ಲಂತೂ ಇದ್ದೀನಿ ಸರ್. ಬಿಕಾಸ್ ಕೆಲವೊಂದು ಆಪರ್ಚುನಿಟಿ ಕೆಲವೊಂದು ವೇಯಲ್ಲಿ ಬಂತು. ಅಂದರೆ ದಿಸ್ ಇಸ್ ಕೈಂಡ್ ಆಫ್ ಹಾರ್ಡ್ ಕಾಂಟ್ರವರ್ಷಿಯಲ್ ಲೈನ್ಸ್ ಆಗ್ಬೋದು, ಬಟ್ ಸ್ಟಿಲ್ ಐ ಆಮ್ ಡೇರ್ ಎನಫ್ ಟು ಸ್ಪೀಕ್ ದ ಟ್ರೂತ್. ಅಂದರೆ ಬೇರೆ ಬೇರೆ ಥರ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಅವಕಾಶಗಳು ಬಂದಿದ್ದು ಇದೆ, ಬಟ್ ಅದು ಯಾವುದೂ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಅಂದರೆ ಅಕ್ಸೆಪ್ಟ್ ಮಾಡಬಾರ್ದು, ಮಾಡೋರು ಕೆಟ್ಟೋರು ಆ ಥರ ನಾನೇನು ಹೇಳ್ತಿಲ್ಲ. ಬಟ್ ನಂದು ಒಂದು ಎಥಿಕ್ಸ್ ಅನ್ನೋದಿದೆ, ಲೈಕ್ ಯಾವ ರೀತಿಲಿ ನಾನು ಬೆಳಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ, ನಾನು ಅದೇ ರೀತಿಲಿ ಇದ್ದೀನಿ, ಅದೇ ಪಾತ್ರಲ್ಲೇ ಇದ್ದೀನಿ. ಆ ರೀತಿ ಹೋಗ್ಬೇಕಾದಾಗ ನನಗೆ ದೇವ್ರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್, ಡೆಫಿನೆಟ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಹ್ಯೂಜ್ ಸಕ್ಸಸ್, ಅದಕ್ಕೋಸ್ಕರನೇ ಇಂಡಸ್ಟ್ರಿಗೆ ಬಂದಿರೋದು. ಬಟ್ ಆ ಹ್ಯೂಜ್ ಸಕ್ಸಸ್ ಅನ್ನೋದು ನನ್ನ ಹಾರ್ಡ್ ವರ್ಕ್ಗೆ, ನನ್ನ ಟ್ಯಾಲೆಂಟಿಗೆ ಮಾತ್ರನೇ ಆಗಿರಬೇಕು. ಇಟ್ಸ್ ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಅನ್ನೋದು ನಾನು ಮುಂಚೆಯಿಂದ ಇಟ್ಕೊಂಡ್ಬಂದಿರೋ ಎಥಿಕ್ಸು. ಬೇರೆ ಬೇರೆ ಹಾಡುಗಳು ನೋಡ್ತಿರಲ್ಲ, ಅದರಲ್ಲಿ ನನಗೆ ಇವತ್ತಿಗೂ ಆಲ್ ಟೈಮ್ ಫೇವ್ರೆಟ್ ಅಂತ ನೋಡಿದಾಗ ಇಟ್ಸ್ ರಮ್ಯಾ ಅವರು. ಶಿ ಈಸ್ ವೆರಿ ಗುಡ್ ಅಟ್ ಎಕ್ಸ್ಪ್ರೆಷನ್ಸ್, ಶಿ ಈಸ್ ವೆರಿ ಗುಡ್ ಅಟ್ ಎವ್ರಿಥಿಂಗ್. ಆ್ಯಂಡ್ ನೀವು ಈಗ ಆಫ್ ಕ್ಯಾಮ್ರಾ ಹೇಳಿದ್ರೆ ದ ವೇ ಶಿ ಕ್ಯಾರಿಡ್ ಹರ್ ಸೆಲ್ಫ್ ಅಲ್ವಾ, ಆ ಕಾನ್ಫಿಡೆಂಟ್ ಆಗಿರ್ಬೋದು, ಇದು ಇವತ್ತಿಗೂ ನನಗೆ ಅವರೇ ಇಷ್ಟ. ವೆನ್ ಇಟ್ ಕಮ್ಸ್ ಟು ಹೀರೋ ಅಂತ ಬಂದಾಗ ಡೆಫಿನೆಟ್ಲಿ ವೆನ್ ಇಟ್ ಡಾನ್ಸಿಂಗ್ ಪಾರ್ಟ್ ಅಂತ ಬಂದರೆ ಅಪ್ಪು ಸರ್. ಆ್ಯಂಡ್ ರೀಸೆಂಟ್ ಕಿಸ್ ಮೂವಿ ಹೀರೋ ವಿರಾಟ್, ಹೀ ಈಸ್ ಅ ವೆರಿ ಗುಡ್ ಡಾನ್ಸರ್. ಅಬ್ಸಲ್ಯೂಟ್ಲಿ, ನಾನು ಐ ಆಮ್ ವೇಟಿಂಗ್ ಟು ವರ್ಕ್ ವಿತ್ ಹಿಮ್. ಯಾವ್ದಾದ್ರು ಒಂದು ಸಾಂಗ್ ಬಂದರೆ ಡೆಫಿನೆಟ್ಲಿ ಅಪ್ರೋಚ್ ಕೊಡ್ತೀನಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಹೀರೋಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಅಂದರೆ ನನಗೆ ಎಲ್ಲರೂ ಇಷ್ಟ. ನಂಗೆ ಎಲ್ಲರ ಜೊತೆಲೂ ಕೆಲಸ ಮಾಡಬೇಕು. ನಾನು ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ಯಶ್ ಅವ್ರ ಜೊತೆ, ಎಲ್ಲರ ಜೊತೆ, ಗಣೇಶ್ ಅವ್ರ ಜೊತೆ, ಪ್ರೇಮ್, ಎಲ್ಲರ ಜೊತೆಲೂ ಕೆಲಸ ಮಾಡಬೇಕು. ಸೊ ಎವ್ರಿಬಡಿ ಇಸ್ ಮೈ ಫೇವ್ರೆಟ್. ಎಲ್ಲರೂ ಪ್ಲೀಸ್ ನಂಗೆ ಸಾಂಗ್ಸ್ ಕೊಡಿ, ಐ ವಿಲ್ ವರ್ಕ್ ವಿತ್ ಯು. ಅಲ್ಲ, ಏನು ಹೀರೋಯಿನ್ ಕೊಡಿನ ಸಾಂಗ್ಸ್ ಕೊಡಿ, ನಾವು ಕರೆಕ್ಟಾಗಿ ಕ್ಲಾರಿಟಿ ತುಂಬ ಕ್ಲಿಯರಾಗಿ ಹೇಳಿ. ಫಸ್ಟ್ ಸಾಂಗ್ ಕೊಡಿ ಸರ್, ಆಮೇಲೆ ನಾನು ಹೀರೋಯಿನ್ ಆಗ್ತೀನಿ. ಅಲ್ಲ, ನೀವು ಇದನ್ನ ಪಾಸ್ಟ್ 3 years ಬ್ಯಾಕ್ ಕೇಳಿದರೆ ಉಲ್ಟಾ ಹೇಳ್ತಿದ್ದೆ ನಾನು. ಓಕೆ, ನನ್ನನ್ನು ಆ್ಯಕ್ಟರ್ ಮಾಡಿ ಫಸ್ಟ್ ಹೀರೋಯಿನ್ ಮಾಡಿ ಆಮೇಲೆ ನೋಡೋಣ ಅಂತ. ಬಟ್ ಈಗ ಇದು ಚೇಂಜ್ ಆಗಿದೆ. ಲೈಕ್ ದಿಸ್ ಇಸ್ ಮೈ ಸ್ಟ್ರಾಂಗ್ ಇದು ಮೋಟೋ ಅಂತ ಗೊತ್ತಾಗಿದೆ. ಸೊ ಫಸ್ಟ್ ಮೊದಲು ನೃತ್ಯಗಾರ್ತಿ, ಆಮೇಲೆ ಕಲಾವಿದೆ. ಖಂಡಿತ. ಎಷ್ಟೋ ಜನ ಜೊತೆ ಕೆಲಸ ಮಾಡ್ತಿರ್ತೀರಲ್ಲ, ತೆಲುಗು, ತಮಿಳು, ಕನ್ನಡ ಹೀರೋಗಳು, ಹೀರೋಯಿನ್ಸ್ಗಳು ಅಥವಾ ಯಾರೋ ಆರ್ಟಿಸ್ಟ್ಗಳು, ಗುರು ಈ ಥರ ಇರಬೇಕು ನನ್ನ ಲೈಫ್ ಪಾರ್ಟ್ನರ್ ಅಂತ ಯಾರಿಗಾದ್ರೂ ಹೋಲಿಕೆ ಇತ್ತಾ?
ನಂಗೆ ಅನ್ಸಿಲ್ಲ, ಇವ್ರ ಥರ ಇಂಡಸ್ಟ್ರಿಯಲ್ ಅಂತೂ ಇರಬೇಕು ಅನ್ಸಿಲ್ಲ. ನೋಡೋಕೆ, ಅಥವಾ ಇವ್ರ ಥರ ಇರಬೇಕು ಗುಣದಲ್ಲಿ, ಇವ್ರ ಥರ ಇರಬೇಕು ಆಟಿಟ್ಯೂಡಲ್ಲಿ, ಆ ಥರದ್ದೇನು ಮಿಕ್ಸ್ ಆ್ಯಂಡ್ ಇರುತ್ತಲ್ಲ. ನೋಡಕ್ಕಂದ್ರೆ ಮಹೇಶ್ ಬಾಬು ಥರ ಇರ್ಬೇಕು ಅನ್ಸುತ್ತೆ. ಓಕೆ, ದರ್ಶಿನಿಗೆ ಮಹೇಶ್ ಬಾಬು ಥರ ಲುಕ್ಕಲ್ಲಿ ಇರಬೇಕು ಮದುವೆ ಆಗೋ ಹುಡುಗ. ಓಕೆ, ನೆಕ್ಸ್ಟ್ ಗುಣದಲ್ಲಿ ಅಪ್ಪು ಸರ್. ಅಪ್ಪು ಸರ್ ಥರ ಗುಣದಲ್ಲಿ ಯಾರಿದ್ದಾರೆ? ಸೊ ಮಹೇಶ್ ಬಾಬು ಥರ ಲುಕ್ಕು, ಅಪ್ಪು ಸರ್ ಥರ ಗುಣ. ಸುದೀಪ್ ಸರ್ ಆಟಿಟ್ಯೂಡ್, ಸುದೀಪ್ ಸರ್ ಟಾಕಿಂಗ್ ಸ್ಟೈಲ್, ದಟ್ ಟಾಕೆಟಿವ್ ನೇಚರ್. ಸುದೀಪ್ ಅವರ ಮಾತುಗಾರಿಕೆಯ ಕಲೆ, ಟಾಕೆಟಿವ್ ನೇಚರ್ ಇರಬೇಕು. ಓಕೆ, ಆಮೇಲೆ ಯಶ್ ಅವ್ರ ಸ್ಟೈಲ್, ಯಶ್ ಅವ್ರ ಥರ ಸ್ಟೈಲ್ ಇರಬೇಕು ಆ ಹುಡುಗನಿಗೆ. ಆಮೇಲೆ ಡೆಫಿನೆಟ್ಲಿ ಪ್ರಭು ಮಾಸ್ಟರ್ ಥರ ಡಾನ್ಸಿಂಗ್ ಸ್ಕಿಲ್ ಇರಬೇಕು. ಓಕೆ, ಪ್ರಭು ಮಾಸ್ಟರ್ ಥರ ಡ್ಯಾನ್ಸಿಂಗ್ ಸ್ಕಿಲ್ ಇರಬೇಕು ಆ ಹುಡುಗನಿಗೆ. ಆಮೇಲೆ ಇನ್ಯಾ ಕ್ವಾಲಿಟಿ ಬೇಕು ಸರ್. ಅಲ್ಲ, ನಿಮ್ಮ ಮನಸ್ಸಲ್ಲಿ ಇರುತ್ತಲ್ಲ, ಕೇಳ್ತಾ ಇದ್ದೀನಿ. ಇನ್ನೇನು ಆಟಿಟ್ಯೂಡ್ ಯಾರ ಥರ ಇರಬೇಕಾ? ಆಟಿಟ್ಯೂಡ್ ನಡೆಯೋ ಬಂದು ಸ್ಟೈಲ್ ಯಾರ ಥರ ಇರಬೇಕಾ? ನಡೆಯೋ ಸ್ಟೈಲು, ಆಟಿಟ್ಯೂಡು, ಎವ್ರಿಥಿಂಗ್ ಯಶ್. ಓಕೆ, ಆಮೇಲೆ ಮಾತುಗಾರಿಕೆ ಇರುತ್ತಲ್ಲ, ದಟ್ ಇದು ಸುದೀಪ್. ಲುಕ್ಸ್ ವೈಸ್ ಮಹೇಶ್ ಬಾಬು. ಸೊ ಮಹೇಶ್ ಬಾಬು ಅವರು, ಸುದೀಪ್ ಅವರು, ಯಶ್, ಆಕ್ಟಿಂಗ್ ಅಂತ ತಗೊಳಕ್ಕಾಗಲ್ಲ, ಇವರೆಲ್ಲ ಸೇರಿ ಹುಡುಗ ಇಲ್ಲ ರಚನೆಯಾಗಿ ದೇವರು ಭಗವಂತ ಸೃಷ್ಟಿ ಮಾಡಿದ್ರೆ ಆ ಹುಡುಗ ದರ್ಶಿನಿ ಅವರ ಪ್ರಿಯಕರ ಆಗ್ತಾನೆ ಅಥವಾ ಯಜಮಾನರಾಗ್ತಾರೆ. ಓ ಮೈ ಗುಡ್, ಅದಕ್ಕೆ ಸಿಗ್ತಲ್ಲ. ವೆಂಕಟಲಕ್ಷ್ಮಮ್ಮ ಅವರೇ, ನಿಮ್ಮ ಅಳಿಯ ಹೆಂಗಿರ್ಬೇಕು ಅಂತ ಹೇಳಿದಾರೆ ಇವತ್ತು, ಹುಡುಕ್ಬೇಕಷ್ಟೇ ನೀವು. ಇಲ್ಲ ಸರ್, ಈಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ಇದೆಲ್ಲ ಇಮ್ಯಾಜಿನೇಷನಲ್ಲಿ ಇರೋ ಅಂಥ ಒಂದು ಫ್ಯಾಂಟಸಿ ವರ್ಡ್ ಇದು. ಹಂಗೆ ಮಿಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಮಿಕ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಸಿ, ಅಪ್ಪು ಸರ್ ಇಸ್ ಒನ್ ಅಂಡ್ ಓನ್ಲಿ, ಸುದೀಪ್ ಸರ್ ಇಸ್ ಒನ್ ಅಂಡ್ ಓನ್ಲಿ, ಅಂಡ್ ಮಹೇಶ್ ಬಾಬು ಇಸ್ ಒನ್ ಅಂಡ್ ಓನ್ಲಿ. ಎಲ್ಲ ಮಾಸ್ಟರ್ ಪೀಸ್. ಅವ್ರನ್ನೆಲ್ಲಾನು ಬ್ಲೆಡ್ ಮಾಡಿ ಒಂದು ಮಾಡೋದಿಕ್ಕೆ ಆಗಲ್ಲ. ಅದು ಇಟ್ಸ್ ಎ ಫ್ಯಾಂಟಸಿ. ಎಲ್ಲ ಹುಡುಗಿರ್ರಿ ಈ ತರ ಬ್ಲೆಂಡ್ ಮಾಡಿ ಬೇಕು ಅಂತ ತುಂಬಾ ಜನ ಹೆಣ್ಮಕ್ಳು ಭಗವಂತನ ಅಪ್ಲಿಕೇಶನ್ ಹಾಕಿದ್ರು ಎಷ್ಟೊಂದು ಸೃಷ್ಟಿ ಮಾಡ್ತಾರೆ. ಅದೇ, ಸೊ ಪ್ರಾಕ್ಟಿಕಲಿ ಹೇಳೋದಾದ್ರೆ ನೋಡಕ್ ಹೆಂಗಿದ್ರು ಪರವಾಗಿಲ್ಲ, ಏನ್ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, ಎಷ್ಟು ದುಡಿತಿದ್ರು ಪರವಾಗಿಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದೀಸ್ ಕ್ಯಾಟಗರೀಸ್. ಐ ಆಮ್ ಓನ್ಲಿ ಬಾದರ್ಡ್ ಯು ರೆಸ್ಪೆಕ್ಟ್ ಮೀ, ಐ ರೆಸ್ಪೆಕ್ಟ್ ಯು. ಯು ರೆಸ್ಪೆಕ್ಟ್ ಯುವರ್ ವರ್ಕ್ ಅಂಡ್ ಮೈ ವರ್ಕ್, ಐ ರೆಸ್ಪೆಕ್ಟ್ ಯುವರ್ ವರ್ಕ್ ಅಂಡ್ ಅಷ್ಟೇ. ನನ್ನ ಕೆರಿಯರ್ನ ನೀನು ಎಷ್ಟು ಪ್ರೀತಿಸ್ತೀಯಾ, ಗುಡ್. ನನಗೆ ನನ್ನ ತಂದೆ ತಾಯಿ ಇದುವರೆಗೂ ನೀನು ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಆ ರಿಸ್ಟ್ರಿಕ್ಷನ್ ಹಾಕಿದರೆ ಮೋಸ್ಟ್ಲಿ ನಾನು ಕೊರಿಯೋಗ್ರಾಫರ್ ಆಗಕ್ಕೆ ಸಾಧ್ಯ, ಆರ್ಟಿಸ್ಟ್ ಆಗ್ಬಿಡ್ತಿದ್ದೇನೋ, ಕೊರಿಯೋಗ್ರಾಫರ್ ಆಗಕ್ಕೆ ಸಾಧ್ಯ. ಬಿಕಾಸ್ ನಾನು ಈಗಷ್ಟೇ ಮೆನ್ಷನ್ ಮಾಡಿದೆ, ಕೊರಿಯೋಗ್ರಾಫರ್ ಆಗಬೇಕಂದ್ರೆ ಊರಿಂದ ಊರಿಗೆ ಅಡ್ಡಾಡಬೇಕು, ಔಟ್ಡೋರ್ಸ್ ಇರುತ್ತೆ. ಮೋರೋವರ್ ಮೊನ್ನೆ ನಾನು ಲೊಕೇಶನ್ ರೆಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ಒಂಥರ ಟೆನ್ಷನ್, ಎಲ್ಲೋ ಗೊತ್ತಿಲ್ಲದಲೇ ಇರೋ ಒಂದು ಟೀಮ್ ಜೊತೆಲಿ ನೀನು ಹೋಗ್ತೀಯಾ ಬರ್ತೀಯಾ. ಸಿ, ಈಗ ನೌಡೇಸ್ ಸೋ ಮೆನಿ ಕ್ರೈಮ್ಸ್ ಆರ್ ಹ್ಯಾಪನಿಂಗ್. ಹೆಂಗೆಂಗೋ ಆಗ್ತದೆ, ಏನೇನೋ ಆಗ್ತದೆ. ಗಂಡ ಹೆಂಡ್ತಿನ ಸಾಯಿಸ್ತಾ ಇದ್ದಾನೆ, ಹೆಂಡ್ತಿ ಹೋಗಿ ಲವರ್ನ, ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ. ಸೊ ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ನಾನು ಅಷ್ಟು ಈಸಿಯಾಗಿ ಎಲ್ಲ ಕಡೆ ಹೋಗ್ತೀನಿ ಅಂದರೆ ನನ್ನ ತಾಯಿಗೆ ಅಷ್ಟೇ ಟೆನ್ಷನ್ ಇರುತ್ತೆ, ಅಷ್ಟೇ ಇದಿರುತ್ತೆ. ಆದ್ರೂ ಅವ್ರು ನಾನೆಲ್ಲೂ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ನೀನು ಇದು ಮಾಡಬೇಡ, ಇದು ಮಾಡು ಅಂತ ಹೇಳೋದಕ್ಕೆ ಬರಲ್ಲ. ಬಿಕಾಸ್ ಶೀ ಈಸ್ ರೆಸ್ಪೆಕ್ಟಿಂಗ್ ಮೈ ಕೆರಿಯರ್, ಶೀ ಈಸ್ ಎಂಕರೇಜಿಂಗ್ ಮೀ ಆ್ಯಸ್ ಎ ಕೊರಿಯೋಗ್ರಾಫರ್. ನೀನೇನೇ ಮಾಡಿದ್ರು ನನ್ನ ಸಾಧನೆಗೆ ಅವ್ರ ಸಾಥಿದೆ. ದ ಸೇಮ್ ಥಿಂಗ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೈ ಲೈಫ್ ಪಾರ್ಟ್ನರ್ ಅಂತ ಬರೋನ ಹತ್ರ. ಐ ಆಮ್ ಓನ್ಲಿ ಎಕ್ಸ್ಪೆಕ್ಟಿಂಗ್ ದಟ್ ನೀನು ಎಂಥ ಕೆಲಸನಾದರೂ ಮಾಡು, ನೀನು ನನ್ನ ಕೆಲಸಕ್ಕೆ ನೀನು ಗೌರವ ಕೊಡ್ತೀಯಾ, ನಾನು ನಿನ್ನನ್ನು ಎಲ್ಲೋ ಇಡ್ತೀನಿ ಅಷ್ಟೇ. ಒಂಥರ ಜಮ್ಮಂತ ಇದ್ದೀರಾ. ಫಸ್ಟ್ ಬಂದರು, ಸ್ಟೈಲಾಗಿ ಕೂತ್ರು, ಆಮೇಲೆ ಎರಡು ಕಾಲು ಮೇಲೆ ಹಾಕೊಂಡು ಚಕಪಟ್ಟೆ ಹಾಕೊಂಡು ಕೂತ್ರು, ಗೊತ್ತಿಲ್ಲ ವೈಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ತೀವಲ್ಲ, ಆಮೇಲೆ ಒಂದು ಕಾಲು ಕೆಳಗಡೆ ಅಂದರೆ ನಿಮಗೆ ನೀವು ಚೆನ್ನಾಗಿ ಬದುಕ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ದ ವೇ ಯು ವಾಂಟೆಡ್ ಟು ಲಿವ್. ಅಂದರೆ ನಾನು ಹಿಂಗೆ ಗುರು, ನಾನು ಹಿಂಗಿದ್ದೀನಿ, ಯಾರು ನನ್ನ ಮೇಲೆ ಏನು ಪ್ರಭಾವ ಬೀರೋಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ. ಬಟ್ ನಾನು ಯಾರಿಗೂ ಸುಮ್ಮನೆ ಹಂಗೆಲ್ಲ ಏನೋ ಯಾರ್ಯಾರ್ದಕ್ಕೂ ಒಳಗಾಗ್ಬಿಡಲ್ಲ, ಹಿಂಗೆ ಬದುಕಬೇಕು, ಹಿಂಗಿದ್ದೀನಿ ಲೈಫಲ್ಲಿ ನಾನು ಅಂತ ತುಂಬ ಕ್ಲಾರಿಟಿ ಇಟ್ಕೊಂಡು ಬದುಕಂಗೆ ಕಾಣಿಸ್ತಾ ಇದೆ ದರ್ಶಿನಿ ನಮಗೆ. ಮೇ ಬಿ ಎಸ್, ಐ ಆಮ್ ರೈಟ್. ಎಸ್ ಎಸ್ ಎಸ್. ಓಕೆ, ಯಾರಿಗೆ ಆದರೂ ಕೆಲಸ ಮಾಡಬೇಕಾದ್ರೆ ಬೆನ್ನು ತಟ್ಟಬೇಕು, ಅದು ಒಂದಷ್ಟು ಜನರಿಂದ ಸಾಧ್ಯ ಆಗುತ್ತೆ. ಮತ್ತು ಒಂದು ಕೆಲಸಕ್ಕೆ ಯಾವುದಾದ್ರು ಒಂದು ಒಳ್ಳೆ ಗೌರವ ಅಂದರೆ ಯಾವುದಾದ್ರು ಒಂದು ಪ್ರಶಸ್ತಿ ಬರುತ್ತೆ, ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಹುಮ್ಮಸ್ಸನ್ನು, ಹುರುಪನ್ನು ತುಂಬೋಕ್ಕೆ ಸಾಧ್ಯ ಆಗುತ್ತೆ. ಅಫ್ಕೋರ್ಸ್ ನಿಮಗೂ ಆ ಥರದೊಂದು ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಯಾವುದೋ ಅವಾರ್ಡು ನಾಮಿನೇಟ್ ಆಗಿದ್ದೀನಿ ಅಂದಾಗ, ನಾನು ಟ್ರ್ಯಾಕಲ್ಲಿದ್ದೀನಿ ಗುರು, ನನ್ನನ್ನು ಇಷ್ಟಪಡ್ತಾ ಇದ್ದೀನಿ ಇಂಡಸ್ಟ್ರಿ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಅವಾರ್ಡ್ ಬರಬೇಕು ಅನ್ನೋದು ಯಾವಾಗಲೂ ಎಲ್ಲರ ಕನಸು ಕೂಡ. ಬಟ್ ಟೆಲ್ ಮಿ, ಯಾವುದೇ ಇಂಡಸ್ಟ್ರಿ ಆಗಲಿ, ಎಸ್ಪೆಷಲಿ ಟೆಕ್ನಿಷಿಯನ್ಸ್ಗಳು ಯಾರು ತೆರೆ ಹಿಂದೆ ಕೆಲಸ ಮಾಡ್ತಾರೆ, ಅವ್ರಿಗೆ ಈ ಥರ ಪ್ರಶಸ್ತಿಗಳು, ಪುರಸ್ಕಾರಗಳು, ಈ ಥರ ಬೆನ್ನು ತಟ್ಟೋದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ದರ್ಶಿನಿ ನಿಮಗೆ?
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ತುಂಬ ಅಂದರೆ ಈಗ ತೆರೆ ಮುಂದೆ ಬಂದು ಕೆಲಸ ಮಾಡೋರ್ಗಿಂತ ತೆರೆ ಹಿಂದೆ ಕೆಲಸ ಮಾಡೋರಿಗೆ ಅಪ್ರಿಸಿಯೇಷನ್ ಅನ್ನೋದಾಗಿರ್ಬೋದು, ಅವಾರ್ಡ್ ಅನ್ನೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವರು ಫಸ್ಟ್ ಆಫ್ ಆಲ್ ಜನರ ಕಣ್ಣಿಗೆ ಕಾಣಿಸ್ಕೊತಿರಲ್ಲ, ಬಟ್ ಅವರ ಕಾಂಟ್ರಿಬ್ಯೂಷನ್ ಒಂದು ಸಿನಿಮಾಗೆ 24 ಕ್ರಾಫ್ಟಲ್ಲಿ ಕೆಲಸ ಏನು ಮಾಡ್ತಿರ್ತಾರಲ್ವ, ಅವ್ರ ಇಂಪ್ಯಾಕ್ಟ್ ಆಗಿರ್ಬೋದು, ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ. ಕಿಂಗ್ಸ್ ಮೇಕರ್ಸ್ಗೆ ವ್ಯಾಲ್ಯೂ ಜಾಸ್ತಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ವೇರ್ ವಾಟ್ ಐ ಫೀಲ್, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಮೇ ಬಿ ಇಟ್ಸ್ ಎ ಕಾಂಟ್ರವರ್ಷಿಯಲ್ ಥಿಂಗ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಐ ಆಮ್ ಫ್ರೀ ಎನಫ್ ಟು ಬೋಲ್ಡ್ ಎನಫ್ ಟು ಗಿವ್ ದ ಸ್ಟೇಟ್ಮೆಂಟ್ ವಿಚ್ ಐ ಫೀಲ್ ವಿಚ್ ನಂಗೆ ಹರ್ಟ್ ಆಗಿರೋದನ್ನು, ನಾನು ಫೀಲ್ ಮಾಡಿರೋದನ್ನು ಐ ಆಮ್ ಓಪನ್ ಟು ಟೆಲ್ ದ್ಯಾಟ್. ಒಂದು ಅವಾರ್ಡ್ ಫಂಕ್ಷನ್ ಅಂತ ಆಗುತ್ತೆ, ಅದಕ್ಕೆ ಲಕ್ಕಿಲಿ ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಏನೋ ಒಂದು ಕೆಲಸ ಮಾಡಿದಾಗ ಯಾರೋ ಒಬ್ರು ನಮ್ಮನ್ನು ಗುರ್ತಿಸಿದ್ರು, ನಾಮಿನೇಟ್ ಆದಾಗ ದಟ್ ಈಸ್ ಆ ಗುರ್ತಿಸೋದೇ ಒಂದು ಬಿಗ್ ಥಿಂಗ್ ಫಾರ್ ಮೀ. ನನಗೆ ಅನಿಸಿದ್ದೇನೆಂದರೆ ನಾಮಿನೇಟ್ ಆಗಿರೋದೇ ನನ್ನ ಫಸ್ಟು ಸಾಂಗರು ನಾನು ನಾಮಿನೇಟ್ ಆಗಿದ್ದೀನಿ, ಇದಕ್ಕಿಂತ ಇನ್ನೇನು ಅಂದರೆ ಅಲ್ಲಿವರೆಗೂ ರೀಚ್ ಆಗಿದೆ, ಅಲ್ಲಿವರೆಗೂ ಮುಟ್ಟಿದೆ, ಜನ ನೋಡಿದ್ದಾರೆ, ಒಂದು ಜೂರಿ ಆಗಿರ್ಬೋದು, ಒಂದಷ್ಟು ಜನ ಸಿನಿಮಾ ರಂಗದಲ್ಲಿರೋರು ಅದನ್ನು ಗುರುತಿಸಿದ್ದಾರೆ ಅನ್ನೋ ಒಂದು ಖುಷಿನೇ ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಬಟ್ ಏನು ಅಂತಂದರೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಒಂದು ಕ್ಯಾಟಗರಿಯಲ್ಲಿ ಒಂದು ನಾಮಿನೇಷನ್ ಅಂತ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ. ಬಿಕಾಸ್ ನಮ್ಮಮ್ಮ, ನನ್ನ ತಾಯಿನೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನ್ನ ಎಲ್ಲ ಒಂದು ಈವೆಂಟ್ಸ್ಗಾಗಿರ್ಬೋದು ಏನಕ್ಕೂ ನಾನು ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬಟ್ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ಬಿಕಾಸ್ ನಾನು ಒಂದು ಸಿನಿಮಾ ರಿಲೇಟೆಡ್ ಇದರಲ್ಲಿ ನಾನು ಒಂದು ದೊಡ್ಡ ಕ್ಯಾಟಗರಿಯಲ್ಲಿ ನಾನು ನಾಮಿನೇಟ್ ಆಗಿದ್ದೀನಿ. ಅವಾರ್ಡ್ ಬರೋದು ಬಿಡೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಆ ನಾಮಿನೇಷನ್ ಆದರೂ ಮೈ ಮಾಮ್ ವಿಲ್ ಫೀಲ್ ಹ್ಯಾಪಿ ಅಬೌಟ್ ದಟ್. ಅಂದರೆ ನನ್ನ ಮಗಳು ಓಕೆ ಏನು ಮಾಡ್ತಿದ್ದಾಳೆ, ಅವರಿಗೆ ಶಿ ಡೋಂಟ್ ಹ್ಯಾವ್ ಎನಿ ಕ್ಲೂ, ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿ ಮೀಟಿಂಗ್ ಮಾಡ್ತೀನಿ, ಎಲ್ಲಿ ಶೂಟಿಂಗ್, ಅವರಿಗೆ ಕ್ಲೂನೇ ಇರಲ್ಲ ಅಂತಂದರೆ ನೋಡಿದಾಗ ಮೇ ಬಿ ಶಿ ಫೀಲ್ ವೆರಿ ಹ್ಯಾಪಿ ಅನ್ನೋ ಒಂದು ಇದರಲ್ಲಿ ಹೋದಾಗ. ನನಗೆ ಡಿಸಪಾಯಿಂಟ್ ಆಗಿದ್ದೇನು ಅಂತಂದರೆ, ಆ್ಯಕ್ಟರ್ಸ್ದಾಗಿರ್ಬೋದು, ಅಂದರೆ ಮೇನ್ ಸ್ಟ್ರೀಮು ತೆರೆ ಮುಂದೆ ಕಾಣಿಸ್ದವ್ರು ನಾಮಿನೀಸ್ ಬರ್ತಾಯಿದೆ. ಟೆಕ್ನಿಷಿಯನ್ಸ್ ಯಾರ್ದು, ಬೀಟ್ ಎ ಸಿಂಗರ್, ರೈಟರು, ಲಿರಿಕಿಸ್ಟು, ಕ್ಯಾಮ್ರಾ, ಇವ್ರು ಯಾರ್ದು ನಾಮಿನೀಸ್ ಇಲ್ಲ, ಡೈರೆಕ್ಟ್ ಅವಾರ್ಡ್ ಬರ್ತದೆ. ಸಮ್ವೇರ್ ಐ ಫೀಲ್ ಲೈಕ್ ನನಗೆ ಐ ಡೋಂಟ್ ನೋ, ನನಗದು ಇಷ್ಟ ಆಗಲಿಲ್ಲ ಪರ್ಸ್ನಲಿ. ಐ ಡೋಂಟ್ ಲೈಕ್ ಅಂದರೆ ಅದು ನಾಮಿನಿ, ನನಗೆ ಜಸ್ಟ್ ನಾಮಿನೇಷನ್ ಆಗಿರೋದೇ ಇಟ್ಸ್ ಅ ಬಿಗ್ ಥಿಂಗ್ ಸರ್. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್, ಎಸ್ ದಟ್ ಈಸ್ ದ ಬಿಗ್ ಥಿಂಗ್ ಫಾರ್ ಮಿ. ಬಿಕಾಸ್ ಈಗಷ್ಟೇ ಬೆಳಿತಿರೋರಿಗೆ, ಫ್ರೆಷರ್ಸ್ಗೆ ಆ ಎಂಕರೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಅಂತಲ್ಲ, ನಾನು ಎಲ್ಲರ ಪರವಾಗಿ ಸ್ಟ್ಯಾಂಡ್ ತೊಗೊಂಡು ಹೇಳ್ತಿರೋದು, ನಾನು ಎಲ್ಲ ಕೊರಿಯೋಗ್ರಾಫರ್ಸ್ ಪರವಾಗಿ, ಎಲ್ಲ ಟೆಕ್ನಿಷಿಯನ್ಸ್ ಪರವಾಗಿ ನಾನು ವಾಯ್ಸ್ ಮಾತಾಡ್ತಿರೋದು. ನನಗೇನಿಸ್ತು ಅಂದರೆ, ವೈ ಟೆಕ್ನಿಷಿಯನ್ಸ್ನ ಅಷ್ಟೊಂದು ಕಡೆಗಣಿಸೋ ಅಗತ್ಯ ಏನಿದೆ? ಅಲ್ಲಿ ಟೆಕ್ನಿಷಿಯನ್ಸ್ ಇಲ್ದಲೇ ಆರ್ಟಿಸ್ಟ್, ವಾಟ್ ಎವರ್, ಐ ಡೋಂಟ್ ನೋ, ನಾನು ಅದು ಮಾತಾಡೋದು ತಪ್ಪಾಗ್ಬೋದೇನೋ, ಅಷ್ಟೊಂದು ಅದು ನನಗೆ ಅದು ತಪ್ಪು ಅನ್ನಿಸ್ತು. ಸೊ ನಾನು ಯಾರೇ ಎಫರ್ಟ್ ಹಾಕಿದ್ರು ಕೂಡ ಕ್ರೆಡಿಟ್ ಅವ್ರಿಗೂ ಹೌದು. ಎಲ್ಲರೂ ಎವ್ರಿ ಟೈಮ್ ದುಡ್ಡಿಗೋಸ್ಕರನೇ ಕೆಲಸ ಮಾಡಲ್ಲ ಸರ್. ದುಡ್ಡಿಗೋಸ್ಕರನೇ ಕೆಲಸ ಮಾಡ್ಬೇಕಂದ್ರೆ ದೆರ್ ಇಸ್ ಅ ಲಾಟ್ ಮೆನಿ ಪ್ಲ್ಯಾಟ್ಫಾರ್ಮ್ಸ್, ಏನೇನೋ ಕೆಲಸಗಳಿದ್ದಾವೆ, ಏನೇನೋ ಮಾಡಿ ಬೆಳಿಬೋದು, ಹೆಂಗಾದ್ರೂ ಬೆಳಿಬೋದು. ಇಲ್ಲಿ ನಾವು ನಮಗೆ ₹1 ಹೆಚ್ಚು ಕಮ್ಮಿ ಆದರೂ ಬರ್ದಲೇ ಇದ್ದರೂ ಕೂಡ ನಾವು ಇಲ್ಲಿ ಸಾಧನೆ ಮಾಡಬೇಕು ಅಂತ ಅಷ್ಟೊಂದು ಎಫರ್ಟ್ಸ್ ಹಾಕಿ ನಮ್ಮ ಹಿಂದೆ ಒಂದಷ್ಟು ಜನ ಡಾನ್ಸರ್ಸ್ನ ಸಾಕ್ತಾ ಇರ್ತೀವಿ, ಅಷ್ಟೊಂದು ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡಿರ್ತೀವಿ. ಒಂದು ಸಾಂಗ್ಗೆ ನೀವು ಕೊಡೋ ದುಡ್ಡಕ್ಕಿಂತ ಡಬಲ್ ಖರ್ಚಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕಾದಾಗ. ಓನ್ಲಿ ಕೊರಿಯೋಗ್ರಾಫರ್ಸ್ ನೋ, ಓನ್ಲಿ ಡಾನ್ಸರ್ಸ್ ನೋ ಅವ್ರ ಕಷ್ಟ ಏನು ಅಂತ. ಅಲ್ಲಿ ನೋಬಡಿ ಯಾರೂ ಹೋಗ್ಬಿಟ್ಟು ಒಂದು ಡಾನ್ಸರ್ನ ಇಂಟರ್ವ್ಯೂ ತೊಗೊಳ್ಳಲ್ಲ, ಒಂದು ಕೊರಿಯೋಗ್ರಾಫರ್ನ ಇಂಟರ್ವ್ಯೂ ತೊಗೊಳ್ಳಲ್ಲ, ನಿಮ್ಮ ಕಷ್ಟ ಏನು, ನಿಮ್ಗೇನು ನಡೀತಿದೆ ಲೈಫಲ್ಲಿ ಅಂತ. ಅದೇ ಒಂದು ಹೀರೋಗೋ, ಹೀರೋಯಿನ್ಗೋ, ಡೈರೆಕ್ಟ್ರಿಗೋ ತೊಂದರೆ ಆದರೆ ಜನಕ್ಕೆ ರೀಚ್ ಆಗೋಷ್ಟು ಕೊರಿಯೋಗ್ರಾಫರ್ಸ್ಗೆ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ಯಾರಿಗೂ ರೀಚ್ ಕೊಡಲ್ಲ. ಎಷ್ಟೊಂದು ಸಲ ಸರ್, ಈಗ ರಿಯಾಲಿಟಿ ಶೋ ಮಾಡೋ ಡಾನ್ಸರ್ಗಳು ಊಟ ತಿಂಡಿ ಇಲ್ದಲೇ ಕೆಲಸ ಮಾಡ್ತಾರೆ, ಪೇಮೆಂಟ್ಗಳು ಇಲ್ದಲೇ ಕೆಲಸ ಮಾಡ್ತಾರೆ. ನಾನು ರಿಯಾಲಿಟಿ ಶೋ ಮಾಡಬೇಕಾದಾಗ ನನ್ನ ಜೊತೆ ಮಾಡಿದ ಬ್ಯಾಕ್ಗ್ರೌಂಡ್ ಡಾನ್ಸರ್ಸು ಪೇಮೆಂಟ್ಗಳು ಇಲ್ದಲೇ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಚಾಲೆಂಜಿಂಗ್ ಅಂದರೆ, ಈಗ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಮೆಂಟಲ್ ಚಾಲೆಂಜಿಂಗ್ ಇರುತ್ತೆ, ಇನ್ನೊಬ್ರಿಗೆ ಫಿಸಿಕಲಿ ಚಾಲೆಂಜಿಂಗ್ ಇದೆ. ಇಲ್ಲಿ ನಮಗೆ ಇಟ್ಸ್ ಬೋತ್ ಲೈಕ್ ಎ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಸ್. ಆ್ಯಂಡ್ ಎಷ್ಟೊಂದು ಸಲ ಪ್ರಾಪರಾಗಿ ಊಟ ತಿಂಡಿ ಇರಲ್ಲ, ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಅರ್ನಿಂಗ್ಸ್ ಇರೋದಿಲ್ಲ. ಫಿಸಿಕಲಿ ಫಿಟ್ಟಾಗಿರಬೇಕು, ಎನರ್ಜಿ ಮೇಂಟೈನ್ ಮಾಡಬೇಕು, ಸ್ಟ್ಯಾಮಿನಾ ಇಟ್ಕೊಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು, ಇಲ್ಲಾಂದರೆ ಯೂನಿಯನಲ್ಲೂ ಡಾನ್ಸರ್ಸ್ ಆಗಿ ಇಟ್ಕೊಳ್ಳೋದಿಲ್ಲ. ಒಂದು ಹುಡುಗಿ ಫಿಟ್ಟಾಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವಳನ್ನ ಡಾನ್ಸರ್ ಇಲ್ಲೇ ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ಯೂಸ್ ಮಾಡ್ಬೋದೇ ಹೊರತು ಫೋರ್ಗ್ರೌಂಡಲ್ಲಿ ಎಲ್ಲೂ ಹಾಕೋಕ್ಕಾಗೋದಿಲ್ಲ.
ನೀವು ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತಾರೆ, ಅಟ್ ದ ಸೇಮ್ ಟೈಮ್ ಅವ್ರು ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ ಅವ್ರು ಮಾಡೋ ಕೆಲಸಕ್ಕೆ ನೀವು ಅಷ್ಟೇ ಕೊಡ್ತಾ ಇದ್ದೀರಾ? ಬರ್ತಾ ಇಲ್ಲ ಯಾರಿಗೂ. ಎಷ್ಟೊಂದು ಜನದ ಲೈಫ್ ಹೆಂಗಾಗಿದೆ ಅಂದರೆ, ಎಷ್ಟೊಂದು ಜನ ಡಾನ್ಸರ್ಸ್ಗಳು ನನಗಿಂತ ಟ್ಯಾಲೆಂಟೆಡ್ ಇದ್ದಾರೆ, ನನಗಿಂತ ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ, ನನಗಿಂತ ಎಕ್ಸ್ಟ್ರೋವರ್ಟ್ಸ್ ಇದ್ದಾರೆ, ಬಟ್ ಅವ್ರು ಯಾರೂ ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ. ಬಿಕಾಸ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಬ್ಯಾಕ್ಗ್ರೌಂಡ್. ಇದು ನಾನು ಒಬ್ಳಿಲ್ಲಿ ಕುತ್ಕೊಂಡು ವಾಯ್ಸ್ ರೈಸ್ ಮಾಡೋದ್ರಿಂದ ಚೇಂಜ್ ಆಗೋದಂತಲ್ಲ, ಬಟ್ ಯಾರಾದರೂ ಒಬ್ರು ಮಾತಾಡಲೇಬೇಕಲ್ವಾ? ಬಟ್ ಅಸೋಸಿಯೇಷನ್ನು ಇನ್ಚಾರ್ಜು ಯಾರು ಮಾತಾಡಲ್ವ ಇದ್ರ ಬಗ್ಗೆ? ಎಲ್ಲರೂ ಕ್ವೆಶನ್ ಮಾಡ್ತಾರೆ ಸರ್, ಯಾರು ಮಾಡಲ್ಲ ಅಂತಲ್ಲ. ಎಂಡ್ ಆಫ್ ದಿ ಡೇ ಇಟ್ಸ್ ಅ ಮ್ಯೂಚುವಲ್ ಥಿಂಗ್. ರಿಸಲ್ಟ್ ಒಂದು ಹೇಳ್ತಿರೋದೇನು ಅಂದರೆ, ಅಟ್ಲೀಸ್ಟ್ ಬೇರ್ ಮಿನಿಮಮ್ ವಾಟ್ ವಿ ಆರ್ ಆಸ್ಕಿಂಗ್ ಅಂದರೆ ಕ್ರೆಡಿಟ್ಸ್ ಅಷ್ಟೇ. ಗೌರವ, ನಾವು ಮಾಡಿರೋ ಕೆಲಸಕ್ಕೆ ನಮಗೆ ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ, ಕ್ರೆಡಿಟ್ಸ್ ಕೊಡಿ ಅಂತ ಕೇಳ್ತಿರೋದಷ್ಟೇ. ಇಟ್ಸ್ ನಾಟ್ ಲೈಕ್ ಇನ್ನು ಎಕ್ಸ್ಟ್ರಾ ಏನಾದರೂ ಕೊಡಿ, ನಾವು ಮಾಡಿದ್ದಕ್ಕಿಂತ ಎಕ್ಸ್ಟ್ರಾ ಯಾರೂ ಕೇಳ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಸಾಂಗ್ ನೋಡ್ತಿದ್ದೀರಾ, ನೀವು ಸಾಂಗೇ ನೋಡ್ತಿದ್ದೀರಾ, ಸಾಂಗ್ ಕೊರಿಯೋಗ್ರಾಫರ್ ಹೆಸರಿರಲ್ಲ ಅಲ್ಲಿ ಅಂದರೆ ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಅದು ಏನು ಗೊತ್ತಾ, ಮ್ಯೂಸಿಕ್ ಅದೆಲ್ಲ ಎಲ್ಲ ಆದಮೇಲೆ ಲಾಸ್ಟಿಗೆ ಎಲ್ಲೋ ಇರುತ್ತೆ, ಇಲ್ಲಾಂದರೆ ಇರೋದೇ ಇಲ್ಲ. ನೀವು ನೋಡಿ ಸುಮಾರು ಸಾಂಗ್, ಪ್ರಭುದೇವ ಮಾಡಿರೋ ಸಾಂಗ್ ಆಗಿರ್ಬೋದು, ನನ್ನ ಮಾಸ್ಟರ್ಗಳು ಮಾಡಿರೋ ದೊಡ್ಡ ದೊಡ್ಡ ಬಾಲಿವುಡ್, ಗಣೇಶ್ ಆಚಾರ್ಯ ಮಾಡಿರೋ ಸಾಂಗ್, ಅವ್ರಗಳ ಕ್ರೆಡಿಟ್ಸೇ ಇಲ್ಲ. ಅದು ತುಂಬಾ ಬೇಸರ ಕೊಡೋವಂಥ ವಿಚಾರ ಸರ್. ಅಂದರೆ ಇಂಡಸ್ಟ್ರಿಯಲ್ಲಿ 24 ಕ್ರಾಫ್ಟ್ ಸೇರಿದ್ರೇ ಇಂಡಸ್ಟ್ರಿ, 24 ಕ್ರಾಫ್ಟ್ ಕೆಲಸ ಮಾಡಿದ್ರೇ ಒಂದು ಔಟ್ಪುಟ್ ಬರೋಕ್ಕೆ ಸಾಧ್ಯ. ಸೊ ನೀವು ಒಂದು ಲೈಟ್ ಮ್ಯಾನಿಂದ ಹಿಡಿದು ಎಲ್ರಿಗೂ ನೀವು ಕ್ರೆಡಿಟ್ಸ್ ಕೊಡೋಕ್ಕಾಗಲ್ಲ. ಹೌದು, ಒಪ್ಕೊತೀನಿ. ಅಟ್ಲೀಸ್ಟ್ ಮೇಜರಾಗಿ ಕೆಲಸ ಮಾಡ್ತಿರೋರಿಗೆ ಯಾಕೆ ಕ್ರೆಡಿಟ್ಸ್ ಕೊಡಲ್ಲ? ಇದು ನನಗೆ ಮೇ ಬಿ ನಾನು ತುಂಬ ಚಿಕ್ಕವಳು ಅನಿಸುತ್ತೆ ಇದ್ರ ಬಗ್ಗೆ ಹೋಗಿ ದೊಡ್ಡದಾಗಿ ಡಿಬೇಟ್ ಮಾಡಿ ನಾನು ಇದು ಮಾಡೋದಕ್ಕೆ, ವಾಯ್ಸ್ ರೈಸ್ ಮಾಡಿ ಮಾತಾಡೋದಕ್ಕೆ. ಬಟ್ ನನಗೆ ಭಯ ಇಲ್ಲ. ಇನ್ನು ನಾಳೆ ದಿನ ಬಂದು ನಾನು ಯಾರಾದರೂ ಕ್ವೆಶನ್ ಮಾಡಿದ್ರು ಐ ಕ್ಯಾನ್, ಎಸ್, ನಾನು ಏನೋ ಐ ಆಮ್ ನಾಟ್, ನಾನೇನು ಮ್ಯಾನ್ಯುಪ್ಯುಲೇಟ್ ಮಾಡಿ ಹೇಳ್ತಿಲ್ಲ. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ನೀನು ಹಿಂಗೆ ಹೇಳೋದು ತಪ್ಪು, ಮಾಡೋದು ತಪ್ಪು ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಲಿಸನ್ ಯು. ಐ ಆಮ್ ಡೇರ್ ಎನಫ್. ಇದ್ರ ಬಗ್ಗೆ ಸಂಬಂಧಪಟ್ಟವರು ಮುಂದಿನ ದಿನದಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಮಾತನ್ನು ಇವತ್ತು ಮಾತಾಡಿದ್ದಾರೆ ದರ್ಶಿನಿ ಡೆಲ್ಟಾ ನಾಗರಾಜ್. ಅಪ್ಪಟ ಅವರ ಅಪ್ಪನ ಮಗಳು ಈ ವಿಚಾರದಲ್ಲಿ. ಇದ್ದಿದ್ದಂಗೆ ನಮ್ಮ ಚಾನಲ್ನ ಟ್ಯಾಗ್ಲೈನು, ಓಕೆ, ನ್ಯೂಸು ಇದ್ದಿದ್ದಂಗೆ. ಸೊ ನಮ್ಮ ಟ್ಯಾಗ್ಲೈನ್ಗೆ ನೀವು ಮಾತಾಡಿರೋ ಕಂಟೆಂಟ್ ಏನಿದೆ, ನಿಮ್ಗೇನು ಅನ್ನಿಸ್ತು, ಏನು ನಡೀತು, ಇದ್ದಿದ್ದಂಗೆ ಹೇಳ್ತಾ ಇದ್ದೀರಾ ಅಷ್ಟೇ. ಓಹ್, ನೋಡಿದವ್ರಿಗೆ ಇದು ಸುಂದರವಾಗಿರೋ ಹುಡುಗಿ, ಡ್ಯಾನ್ಸ್ ಮಾಡೋ ಮುದ್ದಾಗಿರೋ ಹುಡುಗಿ ಅಂತೆಲ್ಲ ಅನ್ಕೋತಿದ್ರೆ, ಎಷ್ಟು ಸ್ಟ್ರಗಲಿಂಗಲ್ಲಿ ಆ ಹೆಣ್ಮಗಳು ಬೆಳೀತಿದ್ದಾಳೆ, ಎಷ್ಟೆಲ್ಲ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ದಾರೆ, ಚಾಲೆಂಜಸ್ಗಳನ್ನು ಮೀರಿ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಹುಶಃ ದರ್ಶಿನಿ ಈ ಮಾತುಕತೆಯಲ್ಲಿ ಜನಕ್ಕೆ ಅರ್ಥ ಆಗಿರುತ್ತೆ ನನ್ನ ಪ್ರಕಾರ. ಎಸ್, ನನ್ನ ಒಂದು ಇನ್ ದಿಸ್ ಇಂಟರ್ವ್ಯೂ ಮೈ ಓನ್ಲಿ ಮೋಟೋ ಇಸ್, ಗೊತ್ತಿಲ್ಲ ನನ್ನ ಕೆಲಸ ಆಗಿರ್ಬೋದು, ನಾನು ಮಾಡ್ತಿರೋ ನಾನು ಇನ್ನೂ ಬೆಳೀತಿರೋ ದಾರಿನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ, ಅದರಲ್ಲಿ ಎಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ. ನಾನು ಹೇಳೋ ಮಾತುಗಳು, ನನ್ನ ಸ್ಟ್ರಗಲ್, ಈ ಪಾಡ್ಕಾಸ್ಟ್ನ ನೋಡಿ ಒಂದು ಸಿಂಗಲ್ ಹೆಣ್ಣು ಮಗಳು ಇನ್ಸ್ಪೈರ್ ಆದ್ರೂ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಐ ಜಸ್ಟ್ ವಾಂಟ್ ಟು, ಎಕ್ಸ್ಪೆಷಲಿ ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರೋದಕ್ಕೆ ಹೆದರ್ತಾರೆ, ಅಪ್ಪ ಅಮ್ಮ ಹೆದರ್ತಾರೆ, ಇಲ್ಲಿ ಏನೋ ಆಗಿಬಿಡುತ್ತೆ, ಇನ್ನೇನೋ ಆಗುತ್ತೆ. ಸಿ, ಇಫ್ ಯು ಆರ್ ಟ್ರೂ ಟು ಯುವರ್ ಸೆಲ್ಫ್, ಯು ಆರ್ ಜೆನ್ಯೂನ್, ಯು ಆರ್ ಹಾನೆಸ್ಟ್ ಟು ಯುವರ್ ಟ್ಯಾಲೆಂಟ್, ನಿಮಗೆ ಬೆಳೆಯೋ ಮನಸ್ಥಿತಿ ಇದೆಯಾ, ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ ಇದೆಯಾ, ಡೆಫಿನೆಟ್ಲಿ ದೇವ್ರು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ನನಗೆ ಅಪ್ಪು ಸರ್, ಚಿಕ್ಕಣ್ಣವ್ರ ಮುಖಾಂತರ ತೋರಿಸ್ದಂಗೆ ಎಲ್ರಿಗೂ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಧೈರ್ಯವಾಗಿ ಇಂಡಸ್ಟ್ರಿಗೆ ಬನ್ನಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ಧೈರ್ಯವಾಗಿ ಬನ್ನಿ. ಇಲ್ಲಿ ಸ್ಟ್ರಗಲ್ಲು ಇದೆ, ಫೇಸ್ ಮಾಡೋಕ್ಕೆ ಸುಮಾರಷ್ಟು ಬರುತ್ತೆ, ಎಲ್ಲದಕ್ಕೂ ಮೀರಿ ಹೆಸರು ಮಾಡೋಕ್ಕೆ ಅವಕಾಶವೂ ಇದೆ. ಒಳ್ಳೆ ವ್ಯಕ್ತಿಗಳು ಕೂಡ ಇಂಡಸ್ಟ್ರಿಲಿ ಇದ್ದಾರೆ. ಸೊ ಧೈರ್ಯವಾಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳ್ದಂಗೆ ಯಾರಾದರೂ ಒಬ್ಬರು ಇನ್ಸ್ಪೈರ್ ಆಗಿ ನನ್ನನ್ನು ತಗೊಂಡು ಮುಂದಕ್ಕೆ ಹೋದ್ರೂ ಈ ಪಾಡ್ಕಾಸ್ಟ್ಗೆ ಇದು ಮಾಡ್ದಂಗೆ. ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಏನಾದರೂ ಇದ್ದರೆ ಯಾವ್ದಾದ್ರು ಪಾಯಿಂಟ್ ಹೆಣ್ಮಕ್ಳಿಗೆ ಹೇಳ್ತೀರಾ? ಇಂಡಸ್ಟ್ರಿ ಬರೋ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಹಿಂಜರಿ ಬಿಡಿ. ಸಿ, ಒಂದು ಕನಸು ಇಟ್ಕೊಂಡು ಬಂದಾದಮೇಲೆ ಸರ್, ದೆರ್ ಈಸ್ ಸೋ ಮೆನಿ ಪಾಯಿಂಟ್ಸ್, ಲೋ ಫೀಲ್ ಆಗೋಂಥ ಸಿಚುವೇಶನ್ಗಳು ಸಾಕಷ್ಟು ಬರುತ್ತೆ. ಅಂದರೆ ನಿಮಗೆ ಕಾನ್ಫಿಡೆಂಟ್ ಬೂಸ್ಟ್ ಮಾಡಿ ಎಸ್ ಅನ್ನೋ ಸಿಚುವೇಶನ್ಗಿಂತ ಜಾಸ್ತಿ ಲೋ ಫೀಲ್ ಆಗೋ ಸಿಚುವೇಶನ್ಗಳೇ ಎಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಹಂತವಾಗಿ ಬರೋದೇ ಅದು ಫಸ್ಟು. ಆ ಎಲ್ಲದನ್ನು ಕ್ರಾಸ್ ಮಾಡೋ ಒಂದು ಜಿಲ್ ಇರಬೇಕು ಒಂದು. ಇನ್ನೊಂದು, ಯು ಜಸ್ಟ್ ಬಿಲೀವ್ ಯುವರ್ ಸೆಲ್ಫ್.
ನನ್ಗೆ ಆಗುತ್ತೆ. ಯು ಜಸ್ಟ್ ಬ್ಲೈಂಡ್ಲಿ ಬಿಲೀವ್ ಯುವರ್ ಸೆಲ್ಫ್. ನಾನೇನೋ ಒಂದು ಮಾಡೇ ಮಾಡ್ತೀನಿ. ಶಾರ್ಟ್ಕಟ್ ಯಾವುದು ಹಿಡಿಬೇಡಿ, ನೋ ಶಾರ್ಟ್ಕಟ್ಸ್. ನಾನು ಅದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ಡೋಂಟ್ ಗೋ ಫಾರ್ ಎನಿ ಶಾರ್ಟ್ಕಟ್ಸ್. ಅಂದರೆ ಈ ವೇಲ್ ಹೋಗ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ, ಈ ವೇಲೋದ್ರೆ ಈಸಿಯಾಗಿ ಖಂಡಿತ ಸಿಗುತ್ತೆ, ಹಂಗೆ ಹೋಗುತ್ತೆ. ಅದು ಎಷ್ಟು ಈಸಿಯಾಗಿ ಸಿಗುತ್ತೋ ಅಷ್ಟು ಈಸಿಯಾಗಿ ಹೋಗುತ್ತೆ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ನಾನು ಈಗ ಕುತ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ತುಂಬ ವರ್ಷದ ಸ್ಟ್ರಗಲ್ ಇದೆ. ಅದು ತುಂಬ ವರ್ಷ ಅಂದ್ಬಿಟ್ರೆ ನಾನು ಏಜ್ಗೆ ಅವಳು ಇನ್ನೆಷ್ಟು ಏಜ್ ಆಗಿರ್ಬೋದು ಅನ್ಕೊತಾರೆ ಅಂತ ಐ ಆಮ್ ಜಸ್ಟ್ ಅದನ್ನು ಹೇಳ್ತಿಲ್ಲ. ಬಟ್ ಹುಟ್ಟಿದಾಗಿಂದ ಇದೆ ಸ್ಟ್ರಗಲ್. ಅಂದರೆ ನಾನು ಐ ಆಮ್ ದ ಓನ್ಲಿ ಗರ್ಲ್ ಫ್ರಮ್ ಮೈ ಫ್ಯಾಮಿಲಿ ಇಂಡಸ್ಟ್ರಿಯಲ್ಲಿ ಇರೋದು. ನೋ ಬಡಿ ಇಸ್ ದೇರ್ ಫಾರ್ ಮೀ. ಅಂದರೆ ಎಲ್ಲರೂ ಮಾತುಗಳನ್ನು ಕೇಳಿಸ್ಕೊಂಡಿರ್ತೀರಾ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ತರ ಬಿಹೇವ್ ಮಾಡಿರ್ತೀರಾ. ಬಿಕಾಸ್ ಯಾವತ್ತೋ ಒಂದಿನ ಅವ್ರಿಗೆ ನಿಮ್ ಕೆಲಸದ ಮೂಲಕ ಉತ್ತರ ಕೊಡಬೇಕು ಅಂತ ಫೀಲ್ ಮಾಡಿರ್ತೀರಾ. ಸೊ ಅದೆಲ್ಲವೂ ಬಹುಶಃ ಇವತ್ತು ನಿಮ್ ಮಾತಲ್ಲಿ ಆಚೆಗೆ ಬರ್ತಾರೆ. ಆಮೇಲೆ ಸುಮಾರು ಜನ ಸುಮಾರು ಜನ ಇನ್ನೊಂದು ಹೇಳಿದ್ದಾರೆ, ಏನಕ್ಕೆ ಯು ವರ್ಕ್ಡ್ ವಿತ್ ಪ್ರಭುದೇವ, ಯು ಆರ್ ವರ್ಕ್ ವಿತ್ ಜಾನಿ ಮಾಸ್ಟರ್, ಮತ್ತೇನಕ್ಕೆ ಸೀರಿಯಲ್ ಮಾಡ್ತಾ ಇದೆಯಾ, ವೈ ಯು ವಾಂಟ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತ. ನಾನು ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿರ್ಬೋದು, ಬಟ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅವರೇ ಬೆಳೆಸಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಯುವರ್ ಹಾರ್ಡ್ ವರ್ಕ್. ಯು ಕಾಂಟ್ ರಿಲೇ ಆನ್ ಎನಿ ಒನ್. ಯಾರ ಮೇಲೂ ನಾವು ರಿಲೇ ಆಗಿ ಡಿಪೆಂಡ್ ಆಗಿ ನಾನು ಇದುವರೆಗೂ ಹೋಗಿ ನಮ್ಮ ಮಾಸ್ಟರ್ಗೆ ನನಗೊಂದು ಸಾಂಗ್ ಕೊಡಿ ಅಂತ ನಾನು ಕೇಳಿಲ್ಲ. ನೆವರ್ ಎವರ್. ಅವರು ಅದನ್ನು ಕೇಳಿದ್ದಾರೆ, ವೈ ಯು ಆರ್ ನಾಟ್ ಆಸ್ಕಿಂಗ್ ಮೀ ಎನಿಥಿಂಗ್. ಐ ಡೋಂಟ್ ವಾಂಟ್ ಟು ಆಸ್ಕ್. ನೀವು ನನಗೆ ಕೆಲಸ ಹೇಳ್ಕೊಟ್ಟಿದ್ದೀರಾ ಅಷ್ಟೇ. ಅಲ್ಲ, ಕೆಲಸ ಹೇಳ್ಕೊಟ್ಟಿದ್ದೀರಾ. ನಾನು ಇದರಲ್ಲಿ ಅನ್ನ ತಿಂತೀನಿ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು. ಕೆಲಸ ಮಾಡೋ ರೀತಿ ಕಲಿಸ್ಕೊಟ್ಟಿದ್ದೀರಾ, ಟೆಕ್ನಿಕಲಿ ಯು ಗೈಡೆಡ್ ಮೀ. ನಾನು ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗೋದು ನನ್ನ ಮೇಲಿದೆ. ಇಟ್ಸ್ ಮೈ ಕೆಪಾಸಿಟಿ. ಅಲ್ಲೂ ಬಂದು ನೀವೇ ಕೈ ಹಿಡ್ದೆ, ಅದು ಅವ್ರ ಕಷ್ಟ, ಅವ್ರು ಬೆಳೆದಿರೋದು. ಅವ್ರ ಕಷ್ಟದಲ್ಲಿ ನನಗೂ ಪಾಲು ಕೇಳಲ್ಲ ನಾನು. ಸೊ ಅದಕ್ಕೋಸ್ಕರನೇ ಓಕೆ, ನನಗೆ ಸೀರಿಯಲ್ ಬರುತ್ತಾ, ಐ ಆಮ್ ಹ್ಯಾಪಿ ಟು ಡೂ ದ ಸೀರಿಯಲ್. ಶಾರ್ಟ್ ಮೂವಿ ಬರುತ್ತಾ, ಐ ಆಮ್ ಹ್ಯಾಪಿ ಟು. ನನ್ನ ಕ್ಯಾಲಿಬರ್ಗೆ, ನನ್ನ ಟ್ಯಾಲೆಂಟ್ಗೆ ಏನು ಬಂದ್ರೂ ನಾನು ಅದನ್ನು ಖುಷಿಯಾಗಿ ಮಾಡ್ತೀನಿ. ಓನ್ಲಿ ಬಿಕಾಸ್ ಯು ಹ್ಯಾವ್ ಟು ಗೋ ಸ್ಟ್ರೈಟ್ ಅಷ್ಟೇ. ನಾನು ಎಲ್ಲ ಹೆಣ್ಮಕ್ಳಿಗೆ ಅಂತಲ್ಲ, ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದು, ಬಿ ಕಾನ್ಫಿಡೆಂಟ್, ಬಿಲೀವ್ ಯುವರ್ ಸೆಲ್ಫ್ ಆ್ಯಂಡ್ ಗೋ ಸ್ಟ್ರೈಟ್. ನೋ ಶಾರ್ಟ್ಕಟ್ಸ್, ಯು ವಿಲ್ ಡೆಫಿನೆಟ್ಲಿ ಅಚೀವ್. ಇಡೀ ಮಾತುಕತೆಯನ್ನು ನೋಡಿದವ್ರಿಗೆ ಅನ್ಸಿರುತ್ತೆ, ಪ್ರಾರಂಭದಲ್ಲಿ ದರ್ಶಿನಿ ಹೇಳ್ತಿದ್ರು ನಾನು ಎಷ್ಟು ಸಾಧನೆ ಮಾಡಿದ್ದೀನಿ ಗೊತ್ತಿಲ್ಲ, ಎಲ್ಲಿ ಬಂದು ಕೂತಿದ್ದೀನಿ ಅಂತ. ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ ಎಂಡಲ್ಲಿ. ಅಂದರೆ ನಾವು ಬದುಕುವ ರೀತಿ, ಬದುಕುವ ಪರಿ ಇನ್ನೊಬ್ಬರಿಗೆ ಸಣ್ಣದಾಗಿ ಒಂದು ಇನ್ಸ್ಪೈರ್ ಮಾಡೋ ರೀತಿ ಆಗಿಬಿಟ್ರೆ ದಟ್ಸ್ ಅ ಬಿಗ್ಗೆಸ್ಟ್ ಸಕ್ಸಸ್ ಈಗಿನ ಕಾಲದಲ್ಲಿ. ಆ ನಿಟ್ಟಿನಲ್ಲಿ ನೀವು ಬದುಕ್ತಾ ಇದ್ದೀರಾ. ಇನ್ನೂ ಗಟ್ಟಿಗಿತ್ತಿ ಆಗಿ ಬದುಕಿ. ಒಂದಷ್ಟು ಅಫ್ಕೋರ್ಸ್ ಈ ಸ್ಟ್ರಗಲ್ ನಿಮ್ಗೆ ಯಾವಾಗಲೂ ನಾವು ಹಿಂಗೆ ಏಣಿ ಹತ್ತೆ ಮೇಲೆ ಬಂದಿದ್ದೀನಿ, ಹಾಗಾಗಿ ಮೇಲೆ ನಿಂತ್ಕೊಂಡಾಗ ಇನ್ನೂ ಜಾಸ್ತಿ ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಬಿಕಾಸ್ ಅದನ್ನು ಸಸ್ಟೈನ್ ಮಾಡಬೇಕಲ್ಲ. ಈಗ ಪ್ರತಿ ಹಂತದಲ್ಲೂ ಸಾಧಿಸಬೇಕು ನೀವು. ಆ ಯಶಸ್ಸು ಒಬ್ಬ ಕನ್ನಡದ ಹೆಣ್ಣು ಮಗಳಿಗೆ ಬರಲಿ ಅಂತ ನಾವು ಯಾವಾಗಲೂ ಹೃದಯ ತುಂಬಿ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಇಟ್ ವಾಸ್ ವಂಡರ್ಫುಲ್. ನಿಮ್ಮ ಜೊತೆ ಮಾತಾಡಿದ ಹೆಂಗಿತ್ತು ಅಂದರೆ, ಸುಮ್ಮನೆ ಆರಾಮಾಗಿ ಕೂತು ನಿಮ್ಮ ಮನಸ್ಸು ಮುಚ್ಚಿ ಈ ಥರ ಮಾತಾಡಿದ್ದೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಅಲ್ಲಿ ನಿಮಗೆ ಕ್ವಶನ್ ಕೇಳಕ್ಕೆ ಬಿಟ್ಟಿಲ್ಲ ಅಂತ ನಿಮಗೆ ಬೇಜಾರಿರ್ಬೋದು. ಎಲ್ಲ ನಾನೇ ಇಲ್ಲ, ನೀವು ಆಗ್ಲೇ ಹೇಳಿದ್ರಲ್ಲ ಎದುರುಗಡೆ ಕೂತಾಗಿ ಕ್ವಶನ್ ಕೇಳ್ಬೋದು ಅಂತ. ನೀವು ಆ ಥರ ಫೀಲ್ ಮಾಡಿ ಎಷ್ಟೊಂದು ಹೇಳಿದ್ದೀರಾ. ದಟ್ಸ್ ವೈ ಐ ಟೋಲ್ಡ್ ಯು. ನನ್ಗೆ ಮಿರರಲ್ಲಿ ಮಾತಾಡಿ ಆಪೋಸಿಟ್ ಪರ್ಸನ್ ಇರೋದು ಮರ್ಸ್ಬಿಟ್ಟು ನಾನೇ ಕ್ವಶನ್ ಹಾಕೊಂಡು ನಾನೇ ಆನ್ಸರ್ ಮಾಡಿ. ಇಷ್ಟು ವರ್ಷ ಅವ್ರು ಅನ್ಕೊಂಡಿದ್ದನ್ನ ಇವತ್ತು ಅವರೇ ಇಂಟರ್ವ್ಯೂನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಎಸ್ ಫಸ್ಟ್ ಒಂದು ದೊಡ್ಡ ಇಂಟರ್ವ್ಯೂ ದರ್ಶಿನಿ ಆನ್ ಮೀಡಿಯಾ. ಥ್ಯಾಂಕ್ ಯು ದರ್ಶಿನಿ ಅವರೇ. ಥ್ಯಾಂಕ್ ಯು ಸರ್. ನಮಗೆ ಖುಷಿ ಇದೆ, ಒಬ್ಬ ಹೆಣ್ಮಗಳು ಕನ್ನಡತಿ ಆನ್ ಸ್ಕ್ರೀನ್ ಬೆಳೀತಿದ್ದಾರೆ, ಆಫ್ ಸ್ಕ್ರೀನಲ್ಲಿ ಅದನ್ನು ಮೀರಿ ಬೆಳೆಯೋ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಅವ್ರಿಗೆ ನಿಧಾನಕ್ಕೆ ಸಕ್ಸಸ್ಸಿನ ಮೆಟ್ಲುಗಳು ಸಿಗ್ತಾ ಇದೆ. ಇನ್ನೂ ಹೆಚ್ಚು ಸಿಗಲಿ, ಸ್ಟಾರ್ ಆಗಬೇಕು ಒಂದಿನ ದರ್ಶಿನಿ ಅಂತ ನಾವು ಫೀಲ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಫೋನ್ ಮಾಡಿದ್ರು ರಿಸೀವ್ ಮಾಡೋಕ್ಕೆ ಟೈಮ್ ಇರಬಾರ್ದು ದರ್ಶಿನಿ ಹತ್ರ. ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಹರಿಕತೆ ಇಷ್ಟ ಆಗಿದೆ ನಿಮ್ಗೆ? ತುಂಬ ಇಷ್ಟ ಆಯಿತು, ತುಂಬ ಕಂಫರ್ಟ್ ಇತ್ತು. ನನಗೇನೇನು ಹೇಳಬೇಕು ಅಂದ್ಕೊಂಡಿದ್ನೋ ಎಲ್ಲದನ್ನು ಹೇಳಿದ್ದೀನಿ. ಜಾಸ್ತಿ ಸ್ಟ್ರಗಲ್ ಅಂತ ಮಾತಾಡಲಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಪುಟ್ ಇಟ್ ಇನ್ ಎ ವೆರಿ ಪಾಸಿಟಿವ್ ವೇ. ಈ ಇಂಟರ್ವ್ಯೂ ನೋಡೋರಿಗೆ, ಪಾಡ್ಕಾಸ್ಟ್ ನೋಡೋರಿಗೆ ಎಸ್ ಮಾಡ್ಬೋದಲ್ಲ ನಾವು ಅನ್ನೋ ಥರ ಅನ್ಬೇಕು. ಜಾಸ್ತಿ ಸ್ಟ್ರಗಲ್ಸ್ನ ಹೇಳ್ಕೊಂಡು ಹಿಂಗಾಯಿತು ಹಂಗಾಯಿತು ಅದಾಯಿತು ಅಂತ ಯಾರಿಗೂ ಸ್ಯಾರೋ ಫೀಲ್ ಮಾಡಿಸ್ಬಾರ್ದು ಅನ್ನೋ ಆ ಥರ ಅಂದ್ಕೊಂಡು ಮಾತಾಡಿದೆ. ಬಟ್ ಗೊತ್ತಿಲ್ಲ. ಎಸ್, ನಾನು ತುಂಬ ಎಂಜಾಯ್, ಈ ಹರಿಕತೆಯಲ್ಲಿ ದೊಡ್ಡ ಹರಿಕತೆ ಮಾಡಿದ್ದೀನಿ ನಾನು. ಕೊನೆಯ ಪ್ರಶ್ನೆ, ಅಪ್ಪಂಗೆ ಏನು ಹೇಳಬೇಕು? ಒಂದು ಎಲ್ಲೋ ಕೂತು ಯಾರೋ ಕೇಳ್ತಿದ್ದಾರೆ ಅಂತ ನಿಮ್ಗೆ ಅವಾಗಲೂ ಫೀಲ್ ಆದರೆ, ಅಪ್ಪನ ಫೋಟೋ ನೋಡಿದಾಗ ಅನಿಸ್ತಿರುತ್ತಲ್ಲ, ವಾಂಟ್ ಟು ಟೆಲ್ ಸಮಥಿಂಗ್ ಅಪ್ಪಂಗೆ?
ಮೇಲಿರುವ ಅಪ್ಪನಿಗೆ? ನಾನು ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಮಾಡ್ಕೊಂಬಂದಿದ್ದೆ ಅಳಬಾರ್ದು ಅಂತ. ಏನು ಹೇಳಬೇಕು ಅಂತ ತೋರಿಸ್ತಿಲ್ಲ ಸರ್. ಇರಬೇಕಾಗಿತ್ತು ಅವ್ರು ನನ್ನ ಜೊತೆ. ಮೇ ಬಿ ತುಂಬ ಖುಷಿ ಪಟ್ಟಿರೋರು ಅನಿಸುತ್ತೆ. ನಾನು ಏನೂ ಮಾಡ್ದಲೇ ನನ್ನ ಮಗಳು ತುಂಬ ಪುಟ್ಟ ಹುಡುಗಿ ಇದ್ದಾಗಲಿಂದನೂ ನನ್ನ ಮಗಳು ಗ್ರೇಟ್, ನನ್ನ ಮಗಳು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡಿದ ವ್ಯಕ್ತಿ. ಒಂದು ಅವ್ರು ನನ್ನ ಜೊತೇಲಿ ಇಲ್ಲ ಅನ್ನೋದು, ಇನ್ನೊಂದು ಅವ್ರು ಇದ್ದಿದ್ರೆ ಅವ್ರ ಕಡೆಯಿಂದ ಸಾಕಷ್ಟು ಸಾಧನೆಗಳಾಗಿರೋದು. ಈಸ್ ಸಚ್ ಎ ಟ್ಯಾಲೆಂಟೆಡ್ ಪರ್ಸನ್ ಆ್ಯಕ್ಚುಲಿ. ತುಂಬ ಮಿಸ್ ಮಾಡ್ತೀನಿ. ಐ ಕ್ಯಾನ್ ಓನ್ಲಿ ಸೇ ಪಪ್ಪ ಐ ಮಿಸ್ಸಿಂಗ್ ಯು. ಬಟ್ ಅವರಿದ್ದಾರೆ, ಅವ್ರು ನನ್ನ ಜೊತೆಲೇ ಇದ್ದಾರೆ. ದರ್ಶಿನಿ ಡೆಲ್ಟಾ ನಾಗರಾಜಲ್ಲಿ ಡೆಲ್ಟಾ ನಾಗರಾಜ್ ಅಂತ ಸ್ಕ್ರೀನ್ ಮೇಲೆ ಬರಲಿಲ್ಲ ಅಂದರೆ ಜಗಳ ಮಾಡಿ ಹಾಕ್ಸಿದ್ದೀನಿ ನಾನು ಚೂಮಂತರ ಟೈಟಲ್ ಕಾರ್ಡಲ್ಲಿ. ನಾನು ಏನೇ ಮಾಡಿದ್ರು ಅವರಿಗೋಸ್ಕರ. ಇಟ್ಸ್ ದ ಈಸ್ ಇನ್ ನನ್ನ ಪಾರ್ಟ್. ಅವರು ಏನೋ ಗೊತ್ತಿಲ್ಲ, ನಂಗೆ ವರ್ಡ್ಸ್ ಬರ್ತಾ ಇಲ್ಲ ಏನು ಹೇಳಬೇಕು ಅಂತ. ಬಟ್ ನಾನು ಮಿಸ್ ಮಾಡ್ತಿದ್ದೀನಿ. ಈ ಟೈಮಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅನಿಸುತ್ತೆ. ನನ್ನ ತಾಯಿಗಿಂತ ಜಾಸ್ತಿ, ನನ್ನ ತಂಗಿಗಿಂತ ಜಾಸ್ತಿ ಪ್ರೌಡ್ ಫೀಲ್ ಆಗ್ತಿದ್ದ ವ್ಯಕ್ತಿ. ಒಂದಷ್ಟು ಜನಕ್ಕೆ ಹೇಳ್ಕೊಂಬಂದಿರೋರು. ಸೊ ಐ ಮಿಸ್ ಹಿಮ್. ಐ ಮಿಸ್ ನಮ್ಮ ಪಪ್ಪನ ಮಿಸ್ ಮಾಡ್ತೀನಿ. ಆ್ಯಂಡ್ ಜಾಸ್ತಿ ಅಪ್ಪು ಸರ್ನ ಮಿಸ್ ಮಾಡ್ತೀನಿ. ನೀವು ಹೇಳಿದ್ರಿ ಟುಡೇ ನಾನು ಕೊರಿಯೋಗ್ರಾಫರ್ ಆಗಿದ್ದೀನಿ ನೋಡಿ ಅಂತ ಹೇಳ್ಕೊಳಕ್ಕೆ ಅವರಿಲ್ಲ. ಇದು ಅವ್ರ ಕನಸು. ನಾನು ಏನೋ ಆಗ್ತೀನಿ ಅಂತ ಬಂದವಳು, ಬಟ್ ಕೊರಿಯೋಗ್ರಾಫರ್ ಅನ್ನೋದು ಅಪ್ಪು ಸರ್ ಕನಸು. ಈಗ ನನಗೆ ಹೇಳ್ಕೊಳಕ್ಕೆ ಇಬ್ಬರೂ ಇಲ್ಲ. ದಟ್ ಈಸ್ ದ ವೆರಿ ಸ್ಯಾಡ್ ಪಾರ್ಟ್. ಅಪ್ಪು ಸರ್ ನಾನು ಕೊರಿಯೋಗ್ರಾಫರ್ ಆದೆ, ನಾನು ನಾಮಿನೇಟ್ ಆದೆ ಅಂದಿದ್ರೆ ಮೋಸ್ಟ್ಲಿ ತುಂಬ ಖುಷಿ ಪಡೋರು ಅವರು. ಹೊರಗಲ್ಲ, ಅವ್ರ ಆಶೀರ್ವಾದನೇ ಸರಿ. ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್, ಎಲ್ಲ ಒಳ್ಳೆ ವಿಚಾರಗಳೇನು ನಡೀತಿದೆ, ಏನೇ ಸ್ಟ್ರಗಲ್ ಇದ್ರೂ ಅವ್ರ ಆಶೀರ್ವಾದ. ನಂಗೆ ಇವಾಗ ಭಯ ಆಗಲ್ಲ. ಮುಂಚೆ ಭಯ ಆಗೋದು, ಈಗಷ್ಟು ಭಯ ಅನಿಸಲ್ಲ. ಅವರೆಲ್ಲ ಇದ್ದಾರೆ ನನ್ನ ಜೊತೆ. ಅವ್ರ ಆಶೀರ್ವಾದ ನನ್ನ ಮೇಲಿದೆ. ಸೊ ಐ ಮಿಸ್ ದಮ್ ಬೋತ್. ನನ್ನ ತಂದೆನೂ ಮಿಸ್ ಮಾಡ್ತೀನಿ, ಅಪ್ಪು ಸರ್ನ ತುಂಬ ಮಿಸ್ ಮಾಡ್ತೀನಿ. ಅವ್ರು ಇರಬೇಕಾಗಿ. ಮನಸ್ಸು ತುಂಬಿ ಒಂದು ಕಾರ್ಯಕ್ರಮ ನಡೆದಾಗ, ಅತಿಥಿಗಳ ಜೊತೆ ಮಾತಾಡಿದಾಗ ಎಷ್ಟೊಂದು ಸಲ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಆ ಥರದೊಂದು ಹರಿಕಥೆಯ ಒಂದು ವಿಶೇಷ ಕಾರ್ಯಕ್ರಮ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಒಂದು ಸರಿ ನೋಡಬೇಕಾದ್ರೆ ದರ್ಶನಿಗೂ ಒಳ್ಳೇದಾಗಲಿ ಅಂತ ನಾವು ನಮ್ಮನೆ ದೇವ್ರ ಮನೇಲಿ ಕೂತಾಗ ಒಂದು ಸಣ್ಣದಾಗಿ ಫೀಲ್ ಮಾಡಿ. ದರ್ಶಿನಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ನಮ್ಮ ಮಚ್. ಕನ್ನಡತಿ ಹೆಣ್ಣುಮಗಳು ದೊಡ್ಡದಾಗಿ ಬೆಳಿಬೇಕು. ಎಸ್ ಖಂಡಿತ. ಥ್ಯಾಂಕ್ ಯು. ಎಲ್ಲ ಕರ್ನಾಟಕ ಜನತೆಗೂ ನಿಮ್ಮ ಆಶೀರ್ವಾದ, ನಿಮ್ಮ ಎಂಕರೇಜ್ಮೆಂಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಜೋಶು, ಈ ಝೀಲು ಯಾವಾಗಲೂ. ಎಸ್ ಎಸ್. ಗುಡ್ ಲಕ್. ಓಕೆ, ಇವತ್ತಿನ ಹರಿಕಥೆಯ ಕೊನೆ ಹಂತಕ್ಕೆ ಬಂದಿದ್ದೀನಿ. ದರ್ಶಿನಿ ಅವರು ಬಂದ ಮೇಲೆ ನಮ್ಮ ಅತಿಥಿಯಾಗಿ ಅವ್ರಿಗೊಂದು ಸಣ್ಣ ಉಡುಗೊರೆ ಕೊಟ್ಟು ಕಳಿಸ್ಕೊಡ್ಬೇಕು ಅಂತ. ದರ್ಶಿನಿ ಡೆಲ್ಟಾ ನಾಗರಾಜ್ ಅವರಿಗೆ ಕೇಕ್ವಾಲಾ ಕಡೆಯಿಂದ, ತಾಜಾ ಮಿಠಾಯಿ ಕಡೆಯಿಂದ ಅವ್ರಿಗೆ ಹೆಲ್ದಿ ಇಷ್ಟ ಆಗುವ ತಿಂಡಿ ತಿನಿಸುಗಳು ಇದರೊಳಗಡೆ ಇದೆ. ಸೊ ಗೊತ್ತಿರಲಿ. ಒಳ್ಳೇದಾಗಲಿ ಅಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸರ್ ಆರಾಮ ಕೂತ್ಕೊಳ್ಳಿ. ಇವತ್ತಿನ ಈ ಹರಿಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೇಗೆ ಅನ್ನಿಸ್ತು ಅಫ್ಕೋರ್ಸ್ ಕಮೆಂಟ್ ಮಾಡಿ ತಿಳಿಸಿ. ನಾವು ಓದ್ತೀವಿ, ನೋಡ್ತೀವಿ, ಅದ್ರ ಕಡೆ ಒಂದಷ್ಟು ಗಮನ ಕೊಡೋಕೆ ನಾವು ಹರಿಸ್ತೀವಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.